ಶ್ರೀನಿವಾಸ್ ನಗರದಲ್ಲಿ ಒಂದು ವಠಾರದಲ್ಲಿ 4 ಶೀಟ್ ಮನೆ. ನಮ್ಮ ತಂದೆಗೆ ಆಗ ಆ ಒಂದು ಶೀಟ್ ಮನೆ, ಆ ಒಂದು ವಠಾರ ಏನಂದ್ರೆ ನಾನು ಅಲ್ಲಿ ನಮ್ಮ ತಂದೆ, ನಮ್ಮ ತಾಯಿ 16ನೇ ವಯಸ್ಸಿಗೆ ಮದುವೆ ಆಗುತ್ತೆ. ನಾನು ಮತ್ತೆ ನೀವು ಇವಾಗ ಏನ್ ಕೂತು ಹಿಂಗೆ ಮಾತಾಡ್ತಾ ಇದ್ದೀವಿ, ಇಡೀ ನನ್ನ ಲೈಫಲ್ಲಿ ನಾನು ನನ್ನ ತಂದೆ ಯಾವತ್ತೂ ಈ ಥರ ಮಾತಾಡ್ತೀನಿ. ನೀವು ಬೆಂಗಳೂರು ಒಂದು ಕಡೆ ಜಲ್ಲಿ ಕೆಲಸ, ಸಿಮೆಂಟ್ ಕೂಡ ಕೆಲಸ ಮಾಡ್ತಾರೆ. ಈ ಮನೆ ಕಟ್ಟಕ್ಕೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಬ್ಬಣ ಸಿಮೆಂಟ್ ಉಪಯೋಗಿಸ್ತಾರಲ್ಲ, ಸ್ಟೀಲ್ ಸಿಮೆಂಟು, ಆ ಒಂದು ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓದೋ ಹುಡುಗ ಅಲ್ಲಿಗೆ ಹೋಗ್ಬಿಟ್ಟು ದೌಲತ್ ಕ್ಯಾನ್ಸಲ್ ಹೆವಿ ರಿವ್ಯಾಲ್ಯೂಷನ್ಗೆ ದುಡ್ಡು ಬೇಕಿತ್ತು. ಸೊ ಮನೇಲಿ ಕೇಳಿದೆ, ಕೊಡಲ್ಲ ಅಂತ ಹೇಳು. ಅದಾದ್ಮೇಲೆ ಯಾವುದೋ ಒಬ್ಬ ಹುಡುಗ ಬರಲಿಲ್ಲ. ನಾನು ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಮಾಡ್ತಾ 5 ವರ್ಷ ಕೆಲಸ ಮಾಡಿದೆ. ಕಂಪ್ಲೀಟ್ ಲೈಫ್ ಬ್ಲ್ಯಾಕ್ ವೈಟ್ ಅಂತ ಏನಿತ್ತು ಅಂದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಜೈಲು ಕೂಡ ಹೋಗ್ಬರುತ್ತೆ. ಬಂದು ನೀಟಾಗಿ ಅವ್ರು ಪೊಲೀಸವರು ಲಾಕ್ ಮಾಡ್ತಾರೆ. ಆಸ್ ಯೂಶುವಲ್ ಬೆಲ್ಟ್ ಇಲ್ಲಿ ಹಿಂದ್ಗಡೆ ಬೆಲ್ಟ್ ಪ್ಯಾಂಟ್ ಸೇರಿ ಹಿಡಿತಾರೆ. ಎಲ್ಲೋ ಅಲ್ಲಾಡಕ್ಕಾಗಬಾರ್ದಂಗೆ ಹಿಡಿತಾರೆ. ವಿತ್ ವಿಡಿಯೋ ಹೋಗಿದೆ, ಮುಖ ಯಾರು ಅಂತ ನೋಡೋರು, ಅವನಲ್ಲಿ ನಿಂತಿದ್ದಾನಲ್ಲ ಅಂತ ಬಂದು ನೀಟಾಗಿ ಲಾಕ್ ಯಾರು ಅಂತ ಹಿಂಗೆ ನೋಡಿದ್ರೆ ಬಾಪ ಸ್ಟೇಷನಲ್ಲಿ ಒಂದು ಸೆಲ್ಲಲ್ಲಿ 16 ಜನ ಹಿಂಗೆ ಮಲಗಿದ್ದೀನಿ ನಾನು. ಹೆಂಗಿರುತ್ತೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ಕಂಪ್ಲೇಂಟ್ ಅಂತ ಫೈಲ್ ಮಾಡೋದು? 24 hours ಮೇಲೆ ಸೆಲ್ಲಲ್ಲಿ ಇಟ್ಕೊಳ್ಳೋಂಗಿಲ್ಲ. ಚರ್ಚ್ ಹತ್ರ ಕರ್ಕೊಂಡು ಹೋದ್ರು, ತೀರಾ ಕರ್ಕೊಂಡು ಹೋಗಿ ಸೆಂಟ್ರಲ್ ಜೈಲ್ಗೆ ಇಡಲ್ಲ ಅನ್ಸಿದ್ರು. ಸೊ ನಮ್ಮನ್ನ ಅಡುಗೆ ಮನೆಯಲ್ಲಿ ಹಿಂಗೆ ಬುಕ್ಕು ಶೆಲ್ಫ್ ನಾವು ಹಿಂಗೆ ಅಡ್ಡಡ್ಡ ಹಿಂಗೆ ಮಲಗಿಸಲ್ವ, ಹಂಗೆ ಮಲಗಿಸಿದ್ರು. ಯಾಕೆಂದ್ರೆ ಅಷ್ಟು ಜನ ಕಿಚನಲ್ಲಿ ಮಲಗಿಸಿದ್ರು. ನಮ್ಮನ್ನು ತೊಟ್ಟಿ ಇರುತ್ತೆ ನೀರಿಗೆ, ರೆಸ್ಟ್ ರೂಮಿಗೆ ತೊಗೊಂಡೋಗ್ಬೇಕು ಅಂದ್ರೂ ಅದೇ ತೊಟ್ಟಿ ನೀರು ತೊಗೊಂಡೋಗ್ತೀರಾ. ಊಟಕ್ಕೆ ತಟ್ಟೆ ತೊಳಿಬೇಕು ಅನ್ನೋ ಅದೇ ತೊಟ್ಟಿ ನೀರಲ್ಲ ನೀವು ತೊಳಿ. ಸ್ನಾನ ಮಾಡಬೇಕಂದ್ರೆ ಅಲ್ಲೇ ಅದೇ ಬಗ್ಗೆ. ಓಕೆ, ಇವಾಗ ದುಡ್ಡು ನಿಮ್ಮ ಹತ್ರ ಇಟ್ಕೊಬೋದಾ ನೀವು? ಯಾರಾದರೂ ನಮ್ಮ ನೋಡಬೇಕು, ನಾನು ಆಲ್ರೆಡಿ ಸೆಲ್ಲಲ್ಲಿ ಇದ್ದೀನಿ, ನಾನು ನೋಡೋಕೆ ಯಾರೋ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಸಿಗುತ್ತೆ. ಕಾಫಿ ಟೀ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ. ಕಟ್ಟೆ ಇತ್ತಲ್ಲಿ ಬರಾಕಿ ಎದುರುಗಡೆ ಉದ್ದಕ್ಕೂ ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ಕಟ್ಟೆ ಇತ್ತು. ಅಲ್ಲಿ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು ಅಂತ ಮುಡ್ಕೊಂಡು ಟೀ ಲೈಫ್ ರಿವೆಂಟ್. ವಾಟ್ಸ್ ದ ಪರ್ಪಸ್ ಆಫ್ ಮೈ ಲೈಫ್? ನಾನು ಹುಟ್ಟಿರೋದಾಗಲಿ ಜೀವನದಲ್ಲಿ ಏನು ಪರ್ಪಸ್, ಏನು ಮಾಡ್ತಾ ಇದ್ದೀನಿ ನಾನು, ಒಂದು ನನಗೆ ಮ್ಯಾಚ್ ಆಗಲಿಲ್ಲ. ಅಲ್ಲಿ ಡಿಸೈಡ್ ಮಾಡಿದೆ ನಾನು ಆದರೆ ಆರ್ಟಿಸ್ಟ್ ಆಗ್ತೀನಿ. ಮೆಡಿಕಲ್ ಚೆಕಪ್ಗೆ ಅಂತ ಹೋದಾಗ ಏನಾಯಿತು, ಈ ಹಳೆ ಕೈದಿಗಳು ಏನಿರ್ತಾರೆ ಅವರೆಲ್ಲ ನಿಂತ್ಕೊಂಡು ನೋಡ್ತಿರ್ತಾರಲ್ಲ. ಈಗ ನಾವು ಬರೀ ಸಿನಿಮಾದಲ್ಲಿ ತೋರಿಸ್ತಾರೆ ಅಷ್ಟೇ. ಯಾರಾದರೂ ಹೊಸಬ್ರು ಬಂದಾಗ ಅಲ್ಲಿ ಕುತ್ಕೊಂಡು ಹಿಂಗೆ ನೋಡ್ತಿರ್ತಾರೆ, ಅದು ಇದುಗಳೆಲ್ಲ ಹಂಗೆ ಹಿಂಗೆ ಅಂತ ನೋಡ್ತಿರ್ತಾರೆ. ಗೊತ್ತಾ, ಇವ್ರು ಸಿನಿಮಾದವ್ರು ಸೀನಿಗೋಸ್ಕರ ಹಾಕಿರ್ತಾರೆ ಅಂತ ನಾವು ಅನ್ಕೋತೀವಿ, ಬಟ್ ಅವ್ರು ರಿಯಲ್ ಆಗಿರ್ತಾರೆ. ನಿಮ್ಗೆ ಆ ಟೈಮಲ್ಲಿ ಒಂದು ಲವ್ ಕೂಡ ಇತ್ತು ಅಲ್ಲ? ಲವ್ ಅನ್ನೋದಕ್ಕಿಂತ ಚೀಟರ್ಸ್ಗೆ ಏನಾಗುತ್ತೆ, ಚೀಟರ್ಸ್ ಡಿಕ್ಷನರಿಲಿ, ಕೆಲವು ಡಿಕ್ಷನರಿಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ. ಒಂದಷ್ಟು ವಿಚಾರಗಳನ್ನ ಹೇಳದೆ ಮುಚ್ಚಿಟ್ಟಂಥದ್ದು ಆಗಿರ್ಬೋದು, ನನ್ನ ಮೇಲೆ ತಪ್ಪಳಿಕೆ ಮಾಡೋಕ್ಕೆ ಒಂದು ಡಾಮಿನೇಟ್ ಮಾಡುವಂಥದ್ದಾಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಾಗಿರ್ಬೋದು, ರೆಡ್ ಹ್ಯಾಂಡ್ ಆಗಿ. ಯಾರು? ಆ ಫ್ಯಾಮಿಲಿ ಅವರ ತಾಯಿ ಇಟ್ಕೊಳ್ಳೋಕ್ಕೆ ಏನೋ ಅಂಥದ್ದು ಏನೋ ಒಂದು ಕೊಟ್ಟಿದ್ದು. ನೀನು ಪಾಪ ದುಡ್ಡಿಲ್ಲ ಅಂತೀಯ, ಕಷ್ಟ ಬೀಳ್ತಾ ಇದೀನಿ ಅಂತೀಯ, ಇದನ್ನು ಇಟ್ಕೊ ನೀನು ಒಳ್ಳೇದಾಗುತ್ತೆ ಅಂತ ಕೊಟ್ಟಿದ್ದಂಥದ್ದು. ನೀವು ಲವ್ ಮಾಡಿದ ಹುಡುಗಿನೇ? ಆಮೇಲೆ ಆ ಡೌಟ್ ಬಂತು, ಅದನ್ನು ತೆಗೆದು ಹಿಂಗೆ ಓಪನ್ ಮಾಡಿ ಪರ್ಸ್ ಒಳಗಡೆ ಒಂದು ಚಿಕ್ಕ ಚೀಟಿ ಫೋಲ್ಡ್ ಮಾಡಿ ಅದನ್ನು ಓಪನ್ ಮಾಡೋದು, ಅದರೊಳಗಡೆ ಒಂದು ಅದನ್ನು ನಾನು ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ದೆ, ಸರ್ಗೆ ಕಳಿಸ್ದೆ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿ ಸೀರಿಯಲ್ ನೋಡಿ ಇವ್ರನ್ನ ಹಿಂಗಿರ್ಬೋದಾ ಇವರು ಅಂತ ಅನ್ಕೊಟ್ಟಿದ್ರು, ಬಟ್ ಆ್ಯಕ್ಚುಲಿ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಎಷ್ಟೋ ಜನ ಹುಡುಗಿರ ಹೃದಯನ ಕದ್ದಂಥ ನಟ ಇವರು. ಬೇಸಿಕಲಿ ನಮ್ಮ ಸ್ಟುಡಿಯೋ, ನಮ್ಮ ಪಾಡ್ಕಾಸ್ಟ್, ನಮ್ಮ ಟೀಮಲ್ಲೇ ನಮ್ಮ ಭಾವನಾ ಕೂಡ ತುಂಬ ಫೇವ್ರೇಟ್. ಎಸ್, ಈಸ್ ಒನ್ ಆ್ಯಂಡ್ ಓನ್ಲಿ ರಾಣವ್. ನಮಸ್ತೆ. ಹಾಯ್ ಬ್ರೋ, ಹೇಗಿದ್ದೀರಿ? ನಾ ತುಂಬ ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಸೂಪರ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಮತ್ತು ನಮ್ಮ ಭಾರ್ಗವಿ LLB ರಾಧಾ ಅವರು ಇಬ್ಬರು ಮಾಡಿದಂಥ ವಂಡರ್ಫುಲ್ ನಿಮ್ಮ ಒಂದು ಪಾಡ್ಕಾಸ್ಟ್ ಏನಿತ್ತಲ್ಲ, ಎಷ್ಟು ಜನ ಇಷ್ಟಪಟ್ಟರು ಅಷ್ಟೇ. ಆ್ಯಂಡ್ ಸಿಕ್ಕಾಪಟ್ಟೆ ಒಳ್ಳೆ ವಿಷಯಸ್ ಆಯ್ತಾ, ಮನಸ್ಪೂರ್ವಕವಾಗಿ ಎಷ್ಟು ಹರಿಸಿದ್ದಾರೆ ಅಂದರೆ ನಿಮಗೆ. ಎಸ್, ಸೊ ನಾನು ನೋಡಿದೆ, ನನಗೆ ಪರ್ಸ್ನಲ್ ಆಗಿ ಒಂದಷ್ಟು ರಿವ್ಯೂಸ್ ಬಂತು, ಮೆಸೇಜ್ಗಳು ಬಂತು. ಆ್ಯಂಡ್ ಅದನ್ನು ಯಾರೋ ಒಂದಷ್ಟು ಜನ ಕೊಲಾಜ್ ಮಾಡಿ ಅವ್ರ ಪ್ರೊಫೈಲಲ್ಲಿ ಬಂತು. ಹೆಣ್ಮಕ್ಳು ಆ್ಯಂಡ್ ಗಂಡ್ಮಕ್ಳು, ಹೆಣ್ಮಕ್ಳು ಪ್ಲಸ್ ಗಂಡ್ಮಕ್ಳು. ನನಗೆ ನೀನಷ್ಟು ಓಪನ್ ಆಗಿ ಹೇಳ್ಕೊಂಡಿದ್ದಿಲ್ಲ ಗುರು, ಅದಕ್ಕೂ ಮೀಟರ್ ಬೇಕು. ಗಂಡ್ಮಕ್ಳು ಯಾರು ಅಷ್ಟು ಈಸಿಯಾಗಿ ಹೇಳ್ಕೊಡಲ್ಲ, ಇನ್ನೊಬ್ರ ಹತ್ರ ಸಹಾಯ ತಗೊಂಡಿರೋದನ್ನ ಮತ್ತೊಂದು ಅಂತ. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ನಿಮ್ಮ ವ್ಯೂವರ್ಸ್ ದೇ ಆರ್ ವೆರಿ ಜೆನ್ಯೂನ್ ಆ್ಯಂಡ್ ದೇ ಆರ್ ಸೋ ಬ್ಲೆಸ್. ತುಂಬ ಬ್ಲೆಸ್ ಮಾಡಿದ್ರು. ನಾನು ಕಮೆಂಟ್ಸ್ಗಳು ಸೆಕ್ಷನಲ್ಲಿ ನೋಡಿದಾಗ ಯಾರೊಬ್ಬರು ಅದಕ್ಕೆ ತಕರಾರು ಎತ್ತದಾಗಲಿ, ಉಲ್ಟಾ ಮಾತಾಡೋದಾಗಲಿ ಯಾವುದೂ ಇಲ್ಲ. ನಿಮಗೆ ಒಳ್ಳೇದಾಗಲಿ ಅಂತ ಹರಿಸಿರೋರೇ ಜಾಸ್ತಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ನನಗೆ ಆ ಎಂಟೈರ್ ಪಾಡ್ಕಾಸ್ಟಲ್ಲಿ ಕೂಡ ನಿಮ್ಮ ಪಾಡ್ಕಾಸ್ಟ್ ನನಗೆ ಭಾಳ ಇಷ್ಟ ಆಗಿತ್ತು. ಒಬ್ಬ ಮನುಷ್ಯ, ಒಬ್ಬ ಗಂಡಸಿನ ನಿಜವಾದ ಕ್ಯಾರೆಕ್ಟರು ಯಾವಾಗ ಗೊತ್ತಾಗುತ್ತೆ ಅಂದರೆ, ಅವನು ಆಕೆ ಹೆಣ್ಣನ್ನು ಅಂತಲ್ಲ, ಅಂದರೆ ಆತನ ಹೆಣ್ಣನ್ನಂತಲ್ಲ,
ಜನರಲಾಗಿ ಯಾವುದೇ ಒಬ್ಬ ಹೆಣ್ಣನ್ನ ಹೇಗೆ ಗೌರವಿಸ್ತಾನೆ ಅದ್ರ ಮೇಲೆ ಒಬ್ಬ ಹುಡುಗನ ಒಂದು ಗಂಡಸಿನ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಹುಡುಗಿ ನಿಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದು, ಎಷ್ಟು ಚೆನ್ನಾಗಿ ಅದೊಂದು ಮಾತು ಹೇಳ್ತಾರೆ, ಅವಳ ಋಣ ತುಂಬ ಇದ್ದಾಳೆ, ನಂಗೆ ಸಹಾಯ ಮಾಡಿದಾಳೆ, ನಾನು ಅದೇನೋ ವಾಪಸ್ ಕೊಡಲ್ಲ. ವಾಪಸ್ ಕೊಡಕ್ಕಾಗೋವಂಥದ್ದು ಅಲ್ವಲ್ಲ ಅದು. ಯಾಕೆಂದ್ರೆ ವಾಪಸ್ ಅವ್ರನ್ನು ಕೊಡ್ತಾರೆ, ನಾವು ಅದನ್ನು ವಾಪಸ್ ಕೊಡ್ತೀವಿ ಅಂತಂದ್ರೆ ಇಟ್ ಬಿಕಮ್ಸ್ ಎ ಬಿಸ್ನೆಸ್. ಅಥವಾ ಏನೋ ಸಾಲ ತಗೊಂಡು ವಾಪಸ್ ಕೊಟ್ಟಾಗಿರುತ್ತೆ. ನಿನ್ನನ್ನು ಯಾವತ್ತೂ ನಿನ್ನ ಲೈಫಲ್ಲಿ ನೆನ್ಪಿಟ್ಕೊಳ್ಳೋಂಥ ಒಂದು ಮೊಮೆಂಟ್ ಅವ್ರು ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ನೀವು ವಾಪಸ್ ಕೊಡೋಕೆ ಟ್ರೈ ಮಾಡಿದ್ರು ಕೊಡೋಕ್ಕಾಗಲ್ಲ. ಯು ಕ್ಯಾಂಟ್ ಗಿವ್ 100% ಬ್ಯಾಕ್. ಸೊ ಸ್ವಲ್ಪನಾದ್ರೂ ನಿಮ್ಮ ಹತ್ರ ವಾಪಸ್ ಉಳ್ಕೊಳ್ಳುತ್ತೆ. ಆ ಪ್ರಯತ್ನ ಪಡೋದು ಬೇಡ, ಇರಲಿ ಆ ಋಣ ನಿಮ್ಮ ಮೇಲೆ. ಆ್ಯಕ್ಚುಲಿ ನೀವು ಪಾಡ್ಕಾಸ್ಟಲ್ಲಿ ಇಬ್ಬರು ಕೂತ್ಕೊಂಡಾಗ ಪಾಡ್ಕಾಸ್ಟಿಗೆ ಬಂದಾಗ ಕೂಡ ನೀವು ಹೇಳಿದ್ರಿ, ಮನೇಲಿ ಅಪ್ಪ ಅಮ್ಮ ಹೇಳ್ತಿದ್ರು ದೃಷ್ಟಿ ಆಗ್ಬಿಡುತ್ತೆ, ಎಲ್ಲೂ ಜೊತೆಯಾಗಿ ಇಂಟರ್ವ್ಯೂ ಕೊಡಬೇಡಿ ಅಂತ. ತುಂಬ ಮನೆಗಳಲ್ಲಿ ಅಫ್ಕೋರ್ಸ್ ಅದೆಲ್ಲ ಹೇಳ್ತಾರೆ. ಸೊ ಆರ್ಟಿಸ್ಟ್ಗಳು ಡೆಫಿನೆಟ್ಲಿ ನೀವು ಈ ನಜರ್ ಅನ್ನೋದು ತುಂಬ ಬೇಗ ತಟ್ಟತ್ತಂತ. ಆಲ್ಮೋಸ್ಟ್ ಅದಕ್ಕೆ ನಿಮಗೆ ಡಿವೈನ್ ರಕ್ಷಾ ಕಡೆಯಿಂದ ಸಿಲ್ವರ್ ಕ್ಯಾಪ್ಡ್ ಕರಂಗುಲಿ ಮಾಲ ನೀವು ಓಪನ್ ಮಾಡಿ ನೋಡ್ಬೋದು. ಶೋರ್. ಡಿವೈನ್ ರಕ್ಷಾ ಲೋಗೋ ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಸೊ ನಿಮಗೆ ಕರಂಗುಲಿ ಮಾಲ ಏನಕ್ಕೆ ಹಾಕ್ತಾರೆ ಅಂತ ನಿಮಗೆ ಗೊತ್ತು? ದೃಷ್ಟಿಗೆ, Yes. ನೆಗೆಟಿವಿಟಿ, ಪ್ರಾಸ್ಪರಿಟಿ. ಥ್ಯಾಂಕ್ ಯು So, ಸೋ ಮಚ್. ಥ್ಯಾಂಕ್ ಯು. ಇದು ಎಬೋನಿ ವುಡ್. ಇದು ಇದರ ಸ್ಪೆಷಾಲಿಟಿ ಏನು ಅಂದರೆ, ಈಗ ನೀವು ಮಾರ್ಕೆಟಲ್ಲಿ ಕರಂಗುಲಿ ಮಾಲ ಅಂತ ನಿಮಗೆ ಎಷ್ಟೆಷ್ಟೋ ಸಿಗತ್ತೆ, ಬಟ್ ಆ ವಾಕ್ಸ್ ತೆಗೆದು ನೋಡಿ, ಇದು ಒರಿಜಿನಲ್ ಟೆಸ್ಟೆಡ್ ಅಂತ ನಾವು ನಿಮಗೆ ಲ್ಯಾಬೊರೇಟರಿ ಸರ್ಟಿಫಿಕೇಟ್ ಸಮೇತ ಕಳಿಸ್ತೀವಿ. ಏಯ್ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನಗೆ. ಐ ವಿಲ್ ವೇರ್ ಇಟ್ ನವ್ ಇಟ್ ಸೆಲ್ಫ್. ವಂಡರ್ಫುಲ್, ಥ್ಯಾಂಕ್ ಯು. ಅಪ್ಪ ನಮ್ಮನ್ನು ನೋಡಿ ದೃಷ್ಟಿ ಹಾಕೋರು ಕಣ್ಗಳೆಲ್ಲ ಹೋಗ್ಬಿಡ್ಲಪ್ಪ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕರಂಗುಲಿ ಮಾಲ ಬೇಸಿಕಲಿ ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಯಾರನ್ನ ಈ ಥರ ಕಣ್ಣು ದೃಷ್ಟಿ ಹಾಕಿದ್ರೆ ನೆಗೆಟಿವ್ ಎನರ್ಜೀಸಿಂದ ನಿಮಗೆ ಹಾಕಿ ನೋಡಿ, ಆಮೇಲೆ ನಿಮಗೆ ಮುಂದಕ್ಕೆ ನೋಡಿ, ನಿಮಗೆ ಗೊತ್ತಾಗತ್ತೆ. ಏನು ಈ ಪಾಡ್ಕಾಸ್ಟ್ ಬಂದ್ಮೇಲೆ ಇನ್ನೂ ಖಂಡಿತ ಒಳ್ಳೇದಾಗತ್ತೆ. ಏನಂದ್ರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮಾತ್ರ ತೆಗಿಬೇಕು. ಈಗ ರಾಣವ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ರಾಣವ್ ಗೌಡ. ಸೊ ಒರಿಜಿನಲ್ ಹೆಸರೇನು ಅಥವಾ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಚೇಂಜ್ ಮಾಡಿದ ನಿಮ್ಮ ಒರಿಜಿನಲ್ ಹೆಸರೇನು? ಅಪ್ಪ ಅಮ್ಮ ಇಟ್ಟಿದ ಹೆಸರು ಅರುಣ್ ಕುಮಾರ್ ಗೌಡ ಅಂತ. ಸೊ ನಂದು ತುಲಾರಾಶಿ ಸ್ವಾತಿ ನಕ್ಷತ್ರಗೆ ರಾಯಿಂದ ಇಡಬೇಕು ಅಂತಿತ್ತು, ಬಟ್ ಅಪ್ಪ ಅರುಣ್ ಕುಮಾರ್ ಗೌಡ ಅಂತಿರಲಿ ಅಂತ ಈ ಹ್ಯಾಡ್ ಸಮ್ ಅದೊಂದು ಥಾಟ್ ಮುಂಚೆಯಿಂದ ನಿಂಗೆ ಇಡೋಣ ಅಂತ. ಸೊ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದಂಥದ್ದು. ಊರಲ್ಲಿ ಕೆಲವರು ಈಗಲೂ ರಘು ಅಂತ ಕರೆಯೋದುಂಟು, ರಜನೀಶ್ ಅಂತ ಕರೆಯೋದು. ನಾನು ಚಿಕ್ಕವನಿದ್ದಾಗ ರಜನೀಶ್ ರಾಯಿಂದ ಇಡಬೇಕಿತ್ತು ಅನ್ನೋ ಕಾರಣಕ್ಕೆ ಅವಾಗ ಹಂಗೆ ಕರಿತಿದ್ದು ಉಂಟು. ಸೊ ಆಮೇಲೆ ನಾನು ಇತ್ತು ಅದು ನನ್ನ ತಲೆನೂ ರಾಯಿಂದ ಇಡಬೇಕು, ಇಟ್ಕೊಳ್ಳೋಣ, ಚೇಂಜ್ ಮಾಡೋಣ ಅಂತ. ಯಾವಾಗ ಇಂಡಸ್ಟ್ರಿಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡ ಲೈಫಲ್ಲಿ ಕಡಾಖಂಡಿತವಾಗಿ, ಆಗ ನಾನು ನನಗೆ ರಾವಣ ಅನ್ನೋ ಕ್ಯಾರೆಕ್ಟರ್ ತುಂಬ ಇಷ್ಟ. ರಾವಣ ಶಿವನ್ ಭಕ್ತ, ನಾನು ಶಿವನ್ ಭಕ್ತ. ಸೊ ರಾವಣ ಅನ್ನೋ ಕ್ಯಾರೆಕ್ಟರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಲ್ಲಿ ರಾವಣ ಅನ್ನೋ ನೇಮ್ ತೊಗೊಂಡು ವಾ ಮತ್ತು ಣನ ಇಂಟರ್ಚೇಂಜ್ ಮಾಡಿ ರಾಣವ್ ಅಂತ ಮಾಡಿ, ಆ್ಯಂಡ್ ಅದರಲ್ಲೂ ಎಷ್ಟಿರಬೇಕು ಅದೇನೋ ನ್ಯೂಮರಾಲಜಿ ಅಂತ ಇರುತ್ತೆ. ನಾನು ಒಂದು ಸರ್ಟನ್ ಫೇಸಲ್ಲಿ ಕಂಬಿ ಸಿಮೆಂಟ್ ಲೇಬರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಆವಾಗ ಪಕ್ಕದಲ್ಲಿ ಒಬ್ಬರು ನ್ಯೂಮರಾಲಜಿಸ್ಟ್ ಇದ್ದರು. ತುಂಬ ಒಳ್ಳೆ ಶಿ ವಾಸ್ ಕ್ವೈಟ್ ಏಜ್ ಲೇಡಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು ಎಲ್ಲರೂ. ಅವ್ರು ಕೂಲಿಯವರು ಅಂತ ನೋಡೋದಾಗಲಿ, ಶ್ರೀಮಂತರು ಅಂತ ನೋಡಿ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡೋರು. ಅವರು ನ್ಯೂಮರಾಲಜಿ ನೋಡ್ತಾರೆ ಅಂತ ಗೊತ್ತಾಯಿತು. ಸೊ ಅವ್ರ ಹತ್ರ ಹೋಗಿ ನಾನು ಕನ್ಸಲ್ಟ್ ಮಾಡಿದಾಗ, ಪಕ್ಕದಲ್ಲೇ ಕೆಲಸ ಮಾಡ್ತಿರ್ತಾರಲ್ಲ, ಶಿ ಹ್ಯಾಡ್ ಸಮ್ ಸಾಫ್ಟ್ ಕಾರ್ನರ್ ಫಾರ್ ಮಿ. ಸೊ ಹೋಗಿ ಪಕ್ಕದಲ್ಲಿ ಅವ್ರನ್ನ ಕೇಳಿದಾಗ RAANAV ಮಾಡು, ನಿಂಗೆ ಚೆನ್ನಾಗಿರುತ್ತೆ, ನಿಂಗೆ ಹಾಕಿ ಬರುತ್ತೆ ಅಂತಂದರು. ದೆನ್ ನಾನು ನೇಮ್ ಚೇಂಜ್ ಮಾಡಿದ್ದು RAANAV, ರಾಣವ್ ಗೌಡ. ಚೆನ್ನಾಗಿದೆ. ಫಸ್ಟ್ ಟೈಮ್ ಕೇಳಿದ್ರು ರಾಣವ್ ಅಂತ. ಯಾವ ಊರು ಸ್ವಂತ ನಿಮ್ದು? ರಾಣವ್ ಪ್ರಾಪರ್ ಮಂಡ್ಯ. ಅಪ್ಪ ಅಮ್ಮ ಇಬ್ರು ಮಂಡ್ಯ. ಎಲ್ಲಿ? ಮಂಡ್ಯದ ಹತ್ರ ನಾಗಮಂಗಲ ತಾಲೂಕು, ಅದರಲ್ಲಿ ದೇಲಾಪುರ ಹೋಬಳಿ ಅಂತ ಬರುತ್ತೆ. ಅದರಲ್ಲಿ ನಾಗನಹಳ್ಳಿ ಅಂತ ಒಂದು ಬರುತ್ತೆ. ಸೊ ನಾಗನಹಳ್ಳಿ ತಂದೆ ಊರು. ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರಕ್ಕೆ ಗಣಿಗ ಅಂತ ಒಂದು ಊರು ಬರುತ್ತೆ, ಅದು ನಮ್ಮ ತಾಯಿ ಊರು. ನೀವು ಹುಟ್ಟಿದೆಲ್ಲ ಅಲ್ಲೇ? ಹುಟ್ಟಿದ್ದು ತಾಯಿ ಊರಲ್ಲಿ, ಗಣಿಗಲ್ಲಿ. ಎಷ್ಟು ದಿನ ಆಯ್ತು ಊರಲ್ಲಿ, ಮಂಡ್ಯಲ್ಲಿ? ನನಗೆ ಊರು ನಂಟು ಕಡಿಮೆ, ಬಟ್ ಆಸೆ ಜಾಸ್ತಿ. ಊರ ಕಡೆ ಹೋಗ್ಬೇಕು, ಮಾಡಬೇಕು, ನನ್ನ ಜಮೀನು ಅದು ಇದು ಅನ್ನೋದು, ಈ ಥರದ ಆಸೆ ಜಾಸ್ತಿ. ಬಟ್ ಊರಿನ ನಂಟು ಕಡಿಮೆ. ಯಾಕೆಂದರೆ ಡೆಲಿವರಿಗೆ ಅಂತ ತಾಯಿ ಊರಿಗೆ ಹೋದಾಗ ಹುಟ್ಟಿದಂಥದ್ದಲ್ಲಿ, ಅದು ಮನೇಲೇನೆ, ಯಾವ ಹಾಸ್ಪಿಟಲ್ಲು ಏನೂ ಇಲ್ಲ, ಮನೇಲೇ ನಾರ್ಮಲ್ ಡೆಲಿವರಿ ಆದಂಥದ್ದು. ಆಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ಯಾವ್ದು ಶಿಫ್ಟ್ ಆದ್ರಿ?
ತಂದೆ ಮುಂಚೆನೆ ಆಲ್ರೆಡಿ ಶಿಫ್ಟ್ ಆಗಿದ್ರು. ತಂದೆ ಅಲ್ಲಿ SSLC ಮಾಡಿ ಹಳ್ಳೀಲಿ ಒಂದು ₹11 ₹20 ಏನೋ ಇಟ್ಕೊಂಡು ಬೆಂಗಳೂರಿಗೆ ITI ಮಾಡಕ್ಕೆ ಅಂತ ಬಂದು, ಇಲ್ಲಿ ಪಾಪ ಒಂದು ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಂಡು ITI ಮುಗಿಸ್ಕೊಂಡು ಎಲೆಕ್ಟ್ರಿಕಲ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಶ್ರೀನಿವಾಸ್ ನಗರದಲ್ಲಿ ಒಂದು ವಠಾರದಲ್ಲಿ 4 ಶೀಟ್ ಮನೆ. 4 ಶೀಟ್ ಮನೆಯಲ್ಲಿ 1 ಶೀಟ್ ಮನೆಯಲ್ಲಿ ನಮ್ಮ ತಾಯಿನ ಮದುವೆ ಆದ ನಂತರ ಆ ಶೀಟ್ ಮನೆಯಲ್ಲಿ ವಠಾರದಲ್ಲಿ ಇದ್ದಿತ್ತು. ನೀವೊಬ್ಬರೇ ಮಗ. ಒಬ್ಬನೇ ಮಗ. ಈಗ ಮನೆಗಳಲ್ಲಿ ಅಕ್ಕನೋ ತಮ್ಮನೋ ಅಣ್ಣ ತಂಗಿ ಒಂದಿಬ್ರು 3 ಸಿಬ್ಲಿಂಗ್ಸ್ ಇದ್ರೆ ಇವ್ರ ಜೊತೆ ಬೆಳೆಯೋದು ಒಂಥರ. ಒಬ್ಬೊಬ್ಬರೇ ಮಕ್ಕಳಿದ್ರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಏನು ಅಂದರೆ ವ್ಯಾಲ್ಯೂಸ್ ಗೊತ್ತಾಗಲ್ಲ ಒಬ್ಬರೇ ಮಕ್ಕಳಿಗೆ. ಯದ್ವಾ ತದ್ವಾ ಹೆಂಗೆ ಬೇಕಂಗೆ ಬೆಳೆದ್ಬಿಟ್ಟಿರ್ತೀವಿ. ಅಣ್ಣ ತಮ್ಮ ವ್ಯಾಲ್ಯೂ ಏನು, ಅಕ್ಕ ತಂಗಿ ವ್ಯಾಲ್ಯೂ ಏನು, ಎಸ್ಪೆಷಲಿ ಅಕ್ಕ ತಂಗಿದಿರಿರಬೇಕು. ನನಗೆ ಆಸೆ ಇತ್ತು ನನಗೊಬ್ಳು ಅಕ್ಕನೋ ತಂಗಿನೋ ಇರಬೇಕಿತ್ತು ಅಂತ. ಆ ಒಂದು ವ್ಯಾಲ್ಯೂಸ್ ಆಗಿರಲಿ, ಒಂದು ಏನಂತಾರೆ ಆ ಫ್ಯಾಮಿಲಿ, ಆ ಕುಟುಂಬದ ಏನಿರುತ್ತೆ ಆ ಎಸೆನ್ಸ್ ಆಗಲಿ, ಅದು ವ್ಯಾಲ್ಯೂಸ್ ನಿಮಗೆ ಗೊತ್ತಾಗುತ್ತೆ. ಸಿಂಗಲ್ ಒಬ್ಬರೇ ಇದ್ರೆ ಒಬ್ಬರೇ ಇದ್ಬಿಟ್ರೆ ನಾವು ಆಬ್ವಿಯಸ್ಲಿ ಅವಾಗ ಒಬ್ಬನೇ ಇದ್ದಷ್ಟು ಆಟ ಆಡೋದಕ್ಕೆ ಅಂತ ಹೊರಗಡೆ ಹೋಗ್ತೀವಿ. ಅಣ್ಣ ತಮ್ಮನೆಲ್ಲ ಮನೇಲೆ ಆಟ ಆಡ್ತೀವಿ. ಒಬ್ಬರೇ ಇದ್ದಷ್ಟು ಆಟ ಆಡೋಕ್ಕೆ ಅಂತ ಹೊರಗಡೆ ಹೋಗ್ತೀವಿ. ಹಂಗೆ ಹುಡುಗರು ಸಹವಾಸ, ಹೊರಗಡೆ ಇನ್ನೇನೇನೇನು ಜಗತ್ತು ಏನೇನು ಕಲಿಸುತ್ತೆ ಅದನ್ನೆಲ್ಲ ಕಲಿತಾ ಹೋಗ್ತೀವಿ. ಸೊ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ಬಿಡುತ್ತಾಗ. ಆ ಫ್ಯಾಮಿಲಿಯಲ್ಲಿ ಸಿಗ್ತಿದ್ದಂಥ ಒಂದು ಚಿಕ್ಕ ಚಿಕ್ಕ ಅಂಶಗಳೇನಿರ್ತವೆ, ಫ್ಯಾಮಿಲಿ ಮಾರಲ್ಸ್ ಅಂತ ಏನಿರ್ತವೆ, ಅವು ಸಿಗೋದಿಲ್ಲ. ಇನ್ನೊಂದು ಅದು ಡಿಸ್ಅಡ್ವಾಂಟೇಜ್. ಆದರೆ ಅಡ್ವಾಂಟೇಜ್ ಅಂತ ಅಂದರೆ ಫನ್ ಆಗಿ ಹೇಳ್ಬೇಕು ಅಂದ್ರೆ ಆಸ್ತಿನ ಭಾಗ ಮಾಡಕ್ಕೆ ಇನ್ಯಾರು ಇರೋದಿಲ್ಲ. ಸೊ ಒಬ್ಬಂಗೆ ತಪ್ಪು ಮಾಡಿದ್ರು ಒಬ್ಬನೇ, ಸರಿ ಮಾಡಿದ್ರು ಒಬ್ಬನೇ, ಲಾಭ ಬಂದ್ರು ಒಬ್ಬಂಗೆ, ನಷ್ಟ ಆದ್ರೂ ಒಬ್ಬಂಗೆ, ಹಿಂಗೆ. ಸೊ ಈಗ ನಿಮ್ಮ ತಾತ ಅಪ್ಪ ಎಷ್ಟು ಆಸ್ತಿ ಮಾಡಿಟ್ಟಿದ್ರು? ಏನಿಲ್ಲ, ಊರಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದಂಥ ಮನೆತನ. ತಾತನ ಹೆಸರು ಜವರಯ್ಯ ಅಂತ, ತಾಯಿ ಹೆಸರು ಅಜ್ಜಿ ಹೆಸರು ಹುಚ್ಚಮ್ಮ ಅಂತ. ಅವರು ನಮ್ಮ ತಂದೆ SSLC ಇದ್ದಾಗಲೇ ತೀರ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ನಮಗೆ ಅವ್ರನ್ನ ನೋಡೋ ಅವಕಾಶ ಸಿಗಲಿಲ್ಲ. ನಮ್ಮ ತಾತನ ಜೊತೆ ಕಾಲ ಕಳೆದಂಥ ಒಂದಷ್ಟು ಇದಿದ್ದಾವೆ. ನಮ್ಮ ತಂದೆಗೆ 9 ಜನ ಸಿಬ್ಲಿಂಗ್ಸು. ನಮ್ಮ ತಾತ ಊರಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡೋರು. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಅಂದರೆ ಎತ್ತಿನ ಗಾಡೀಲಿ ಆಗಿನ ಟೈಮಲ್ಲಿ 2060, 70s ಈ ಟೈಮಲ್ಲಿ ಹಳ್ಳಿಗಳಿಂದ ಬೆಂಗಳೂರಿಗೆ ಈ ಸಿಟಿ ಕಡೆಗೆ ಏನಾದರೂ ತರುವಂಥದ್ದು, ಮಾಡೋವಂಥದ್ದು, ಗಾಡಿ ಓಡಿಸುವಂಥದ್ದು, ಎತ್ತಿನ ಗಾಡಿ ಈ ಥರ ಮಾಡ್ತಿದ್ದಂಥವ್ರು. ಆಮೇಲೆ ಊರಲ್ಲೇ ಒಂದು ಚಿಕ್ಕ ಅಂಗಡಿ ಹಾಕ್ಕೊಂಡಿದ್ರು. ಆ ಅಂಗಡಿಗೆ ಹೋಗಿ ಕದ್ದು ನಾವು ನನಗೆ ಆಲ್ಕೋವಾ ಅಂದರೆ ತುಂಬ ಇಷ್ಟ. ಆಲ್ಕೋವಾ ಮತ್ತು ಕೊಬ್ಬರಿ ಮಿಠಾಯಿ, ಆಲ್ಕೋವಾ ಮತ್ತು ಕೊಬ್ಬರಿ ಮಿಠಾಯಿ ಅಂದರೆ ಇಷ್ಟ. ಅದನ್ನೆಲ್ಲ ಕದ್ದು ತಿಂತಾ ಇದ್ದಿದ್ದು, ಇದೆಲ್ಲ ನೆನಪುಗಳಿದ್ದಾವೆ. ಆಲ್ಕೋವಾ ಏನು ಸಕ್ಕತ್ತಲ್ಲ. ಇವಾಗ ಅದು ಎಷ್ಟು ತಿಂದರೂ ಆ ಟೇಸ್ಟ್ ಸಿಗಲ್ಲ. ಸೊ ಎಲ್ಲಿ ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ದು? ಸ್ಕೂಲಿಂಗು ವಿದ್ಯಾಪೀಠ ಅಲ್ಲಿ ಸರ್ಕಲ್ ಹತ್ರ ವೆಬ್ಸ್ಟರ್ ಸ್ಕೂಲ್ ಅಂತ ಇದೆ. ಸೊ ಅಲ್ಲಿ 1 to LKG to 5th ಸ್ಟ್ಯಾಂಡರ್ಡ್ ಅಲ್ಲಿ. 6th 7th ಇಟ್ಮಡೂಲಿದೆ. 6th 7th ಅಲ್ಲಿ ಇಟ್ಮಡೂಲ್ ಮಾಡಿದ್ದು. ಆಮೇಲೆ ಮೈಸೂರಿಗೆ ಹೊರಟೋದು. ಮೈಸೂರಲ್ಲಿ ಏನು? ಮೈಸೂರಲ್ಲಿ ಹೈಸ್ಕೂಲ್ ಓದಿದ್ದಲ್ಲಿ. ಇಲ್ಲಿ ನನ್ನ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಮನೇಲಿ. ಹಾಸ್ಟೆಲ್ಗೆ ಹೆವಿ ಹೆವಿ ತರಲೆ ಮಾಡ್ತಿದ್ದೆ. ಏನಾದ್ರು ಕಂಪ್ಲೇಂಟ್ಗಳು ಹೋಗೋದು ಮನೆಗೆ. ಸೊ ಮಾಸ್ಕ್ ಆಡ್ತಿದ್ದು ಬಿಡ್ತಿದ್ದೆ, ಹೊಡೆದ್ಬಿಡ್ತಿದ್ದೆ, ಈ ರೀತಿ ಎಲ್ಲ ಅದೊಂದು ಇನ್ಸಿಡೆಂಟ್ಗಳಿದ್ದಾವೆ ಸುಮಾರು. ಸೊ ಅಲ್ಲಿ ಮೈಸೂರಲ್ಲಿ ನಮ್ಮ ತಾಯಿಯ ಚಿಕ್ಕಮ್ಮ ಅವರು ಮೈಸೂರಲ್ಲಿ ಸೆಟ್ಲ್ ಆಗಿರೋದು. ನನಗೆ ಅಜ್ಜಿ ತಾತ ಆಗಬೇಕು. ಸೊ ಅವರು ಇಲ್ಲಿ ಒಂದು ಹಾಸ್ಟೆಲ್ ಇದೆ, ಕರ್ಕೊಂಬಂದು ಹಾಕು, ಅವಾಗಲಾದ್ರೂ ಸರಿ ಹೋಯ್ತಾನೆ, ಇಲ್ಲಾಂದರೆ ನೆಕ್ಸ್ಟು ಬೋರ್ಡ್ ಎಕ್ಸಾಮ್ಸು, SSLCಗೆ ನಿನ್ನ ಮಗ ಹಿಂಗಾದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಆವಾಗ ಎಳ್ಕೊಂಡು ಹೋಗಿ ಮೈಸೂರಲ್ಲಿ ಹಾಸ್ಟೆಲ್ಗೆ ಹಾಕಿದ್ರು. ಅಲ್ಲೇ ನೀವು ಓದಿದ್ದಲ್ಲ? ಹೈಸ್ಕೂಲ್ ಮಾಡಿದ್ದಲ್ಲ. ಇವಾಗ ಹೈಸ್ಕೂಲ್ ಎಲ್ಲ, ಕಾಲೇಜ್ ಎಲ್ಲ ಫಸ್ಟ್ ಲವ್, ಫಸ್ಟ್ ಕ್ರಶು? ಫಸ್ಟ್ ಕ್ರಶು ಯೂಶ್ವಲಿ ಗಂಡು ಮಕ್ಕಳಿಗೆ ಸ್ಕೂಲಲ್ಲಿ ಆಗ್ಬಿಟ್ಟಿರುತ್ತೆ, ಟೀಚರ್ಸ್ ಮೇಲೆ, ಮೋಸ್ಟ್ ಆಫ್ ದಮ್. ನನಗೆ ಆ ಥರ ಫಸ್ಟ್ ಕ್ರಶ್ ಅಂತ ಅಂದರೆ ನಳಿನಿ ಮಿಸ್ ಅಂತಿದ್ರು ನಮ್ಮ ವೆಬ್ಸೈಟ್ಸಲ್ಲಿ, ಇಂಗ್ಲೀಷ್ ಟೀಚರ್. ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ನೋಡ್ಕೊಳ್ಳೋರು. ತುಂಬ ಜನಕ್ಕೆ ಅದೊಂದು ಇಂಗ್ಲೀಷ್ ಟೀಚರ್ ಮೇಲೇ ಅಲ್ಲ, ಯಾಕಂಗೆ ಏನೋ ಗೊತ್ತಿಲ್ಲ. ನನಗೂ ಈ ಕ್ವಶನ್ ನನಗೂ ಸ್ಟ್ರೈಕ್ ಆಗುತ್ತೆ, ಯಾಕೆ ಅಂತ. ದೇರ್ ಇಸ್ ನೋ ಆನ್ಸರ್ ಫಾರ್ ದ್ಯಾಟ್. ಸೊ ನಳಿನಿ ಮಿಸ್ ಅಂತ ಒಬ್ಬರಿದ್ರು. ಅವ್ರನ್ನ ನೋಡಿದ್ರೆ ಮ್ಯಾಮ್ ಅಂದರೆ ಏನೋ ಒಂಥರ ಖುಷಿ, ಈ ರೀತಿ. ನಾನು ಓದಿದ್ದು ಬೆಂಗಳೂರು ಒಂದು ಫೇಮಸ್ ಕಾಲೇಜಲ್ಲೇ. ನಮಗೂ ಇಂಗ್ಲೀಷ್ ಮ್ಯಾಮ್ ಒಬ್ರು ಬರೋರು ಫಸ್ಟ್ PU. ಹಂಗೆ ಅವ್ರು ನೋಡೋಕ್ಕೆ ಹೀರೋನ್ ಟಬು ಥರ ಕಾಣಿಸೋರು. ಓಕೆ. ಎಷ್ಟು ಜನಕ್ಕೆ ಅವ್ರ ಮೇಲೆ ಕ್ರಶ್ ಇತ್ತು ಅಂದರೆ ತುಂಬ. ಚೈಲ್ಡ್ಹುಡ್ ಅಂತೂ ನಂದು ತುಂಬ ಚೆನ್ನಾಗಿದೆ. ಬರೀ ಫನ್ನು, ಕ್ವಾಟ್ಲೆ ಈ ಥರನೇ. ಅದು ಬಿಟ್ಟರೆ ಒಂದಷ್ಟು ಹಾರ್ಡ್ ಪೋರ್ಷನ್ಸ್ ಅಂತ ಅನ್ನೋದು ನೀವು ಆವಾಗಲೇ ಕೇಳಿದ್ರಿ, ಯಾಕೆ ಒಬ್ಬನೇ ಮಗ ಇದ್ದರೆ ಡಿಸ್ಅಡ್ವಾಂಟೇಜ್ ಏನು, ಅಡ್ವಾಂಟೇಜ್ ಏನು, ಯಾಕೆ ಅಂತ. ಸೊ ಅದರಲ್ಲಿ ನಮ್ಮ ತಂದೆಗೆ ಆಗ ಆ ಒಂದು ಶೀಟ್ ಮನೆ, ಆ ಒಂದು ವಠಾರ ಏನಂದೆ ನಾನು, ಅಲ್ಲಿ ನಮ್ಮ ತಂದೆ, ನಮ್ಮ ತಾಯಿ 16ನೇ ವಯಸ್ಸಿಗೆ ಮದುವೆ ಆಗುತ್ತೆ.
ಮೈ ಡ್ಯಾಡಿ ವಿಲ್ ಬಿ ಅರೌಂಡ್ 24, 25. ಮೈ ಮಾಮ್ ಇಸ್ ಅರೌಂಡ್ 16. ಅವ್ರು SSLC ಎಕ್ಸಾಮ್ ಬರೀತಿದ್ದಾಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಅದ್ರಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಂದೆಯ ತಮ್ಮ, ತಂಗಿ, ನಮ್ಮಮ್ಮನ ಕಸಿನ್ ತಮ್ಮ 5 ಜನ ಒಂದೇ ಶೀಟ್ ಮನೇಲಿ ವಾಸ ಮಾಡ್ತಾಯಿದ್ರು. ಸೊ ಆಗ ನನಗೂ ಮುಂಚೆ ಒಂದು ಅಬೋರ್ಷನ್ ಆಗಿರೋದುಂಟು. ನಾನು ಆದಮೇಲೂ ಒಂದು ಅಬೋರ್ಷನ್ ಆಗಿರೋದು. ಯಾಕೆ ಅಂತಂದರೆ ಇದಾರಲ್ಲ ತಮ್ಮ ತಂಗಿ, ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳೋಣ, ಅವ್ರನ್ನೇ ಮಕ್ಕಳು ಅಂದ್ಕೊಳ್ಳೋಣ. ನಮ್ಮ ತಂದೆಗೆ ಈ ಥರದ್ದೊಂದು ಆಸೆ ಜಾಸ್ತಿ ಇತ್ತು. ಅಂಟಿಲ್ ಅನ್ಲೆಸ್ ಓಡಿಸ್ಕೊಳ್ಳೋವರೆಗೂ ಫ್ಯಾಮಿಲಿ, ತಮ್ಮ ತಂಗಿ ಇವ್ರನ್ನೇ ಸಾಕೋಣ, ಇವ್ರನ್ನೇ ಡೆವಲಪ್ ಮಾಡೋಣ, ಇಲ್ಲಿ ಬೆಂಗಳೂರಿಂದ ದುಡಿದು ಊರಿಗೆ ಕಳಿಸೋದಾಗಿರ್ಬೋದು, ಟಿಲ್ಲರ್ ಕೊಡ್ಸೋದಾಗಿರ್ಬೋದು, ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಬನ್ನಿ ಕೆಲಸ ಮಾಡಿ ದುಡೀರಿ ಅಂತ ಹೇಳೋದಾಗಿರ್ಬೋದು. ಈ ಥರದ್ದು ವ್ಯಕ್ತಿತ್ವ ನಮ್ಮ ತಂದೆದು. ಏನು ಅಂತಂದರೆ ತುಂಬ ಶ್ರಮಜೀವಿ ನಮ್ಮ ತಂದೆ ಹೆಸರು ರಾಜಣ್ಣ ಅಂತ. ತುಂಬ ಶ್ರಮಜೀವಿ. ಈಸ್ ಎಲ್ಲ ಗಂಡು ಮಕ್ಳಿಗೂ ತನ್ನ ತಂದೆನೇ ಹೀರೋ ಆಗಿರ್ತಾರೆ. ಈವನ್ ಫಾರ್ ಮೀ ಹಾರ್ಡ್ ವರ್ಕ್ ಅಂತ ಬರೋದಾದರೆ ಯಾವತ್ತೂ ಒಬ್ರಿಗೆ ಮೋಸ ಮಾಡೋದಾಗಲಿ, ಒಬ್ರು ತಲೆ ಹೊಡೆದಾಗಲಿ, ಎಲ್ಲೋ ಹೋಗಿ ಕಮಿಷನ್ನಲ್ಲಿ ದುಡ್ಡು ಮಾಡಿದ್ದಾಗಲಿ, ಮತ್ತೊಂದಾಗಲಿ ಯಾವುದೂ ಇಲ್ಲ. ಎಲ್ಲ ಹಾರ್ಡ್ ಮನಿ, ಎಲ್ಲ ಪೇವ್ರ್ ಸುರಿಸಿ ದುಡ್ದಿರೋವಂಥ ದುಡ್ಡೇ. ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಲೈಫಲ್ಲಿ ಹೊಡ್ತಾ ಬೀಳ್ತಾ ಮನುಷ್ಯ ಎಷ್ಟು ಪ್ರಾಕ್ಟಿಕಲ್ ಆಗಿಬಿಡ್ತಾನೋ ಆ ರೀತಿ ಪ್ರಾಕ್ಟಿಕಲ್ ಆದರು. ಸೊ ಆ ಒಂದು ಕಾರಣಕ್ಕೆ ಆವಾಗ ತಮ್ಮ ಇದ್ದಾರೆ, ತಂಗಿ ಇದ್ದಾರೆ, ಊರಲ್ಲಿ ಇನ್ನೂ ಒಂದಷ್ಟು ಜನ ಇದ್ದಾರೆ, ಯಾಕೆ ಒಬ್ಬನೇ ಮಗ ಸಾಕು ಅನ್ನೋ ಕಾರಣಕ್ಕೆ ಒಬ್ಬನೇ ಮಗ ಅಂತ ಮಾಡ್ಕೊಂಡಿದ್ದು. ಅದು ಈ ಮಗುನು ಎಲ್ಲಿ ತೆಗೆಸ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ನಮ್ಮ ತಾಯಿ ಪಾಪ ಹೇಳ್ದಿರ 4-5 ತಿಂಗಳು ಪ್ರೆಗ್ನೆಂಟ್ ಆದ್ರೂ ಹೇಳ್ದಿರ ತಡ್ಕೊಂಡು ಒಳಗಡೆ ಯಾವಾಗ ವಾಮಿಟಿಂಗ್ ಸೆನ್ಸೇಷನು ಮಗದೊಂದು ಜಾಸ್ತಿ ಆಗುತ್ತೋ, ಸೊ ಆಗ ನಮ್ಮ ತಂದೆಗೆ ಗೊತ್ತಾಗಿ ಅದನ್ನು ಕೇಳಿದ್ರು ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್. ಅದಕ್ಕೆ ಇಲ್ಲ ಈ ಮಗುನ ತೆಗಿಯೋಕ್ಕಾಗಲ್ಲ ಅಂತ ಅಂದಮೇಲೆ ಈ ಮಗುನ ಉಳಿಸ್ಕೊಂಡು ತಿರ್ಗಿ ನೆಕ್ಸ್ಟ್ ಇನ್ನು ಮಗು ಬೇಡ ಅಂತ ಪ್ಲಾನಿಂಗ್ ಮಾಡ್ಕೊಂಡಿರೋ. ಅಂದ್ರೆ ಅಂಥದ್ದು ಏನು ಅಂತ ಅಟ್ಯಾಚ್ಮೆಂಟ್ ತಮ್ಮ ತಂಗಿ ಮೇಲೆ? ಯಾಕೆಂದರೆ ಅವರೆಲ್ಲ ಕೂಡು ಕುಟುಂಬ. ಇಮ್ಯಾಜಿನ್ 9 ಜನ ಸಿಬ್ಲಿಂಗ್ಸು ಅಂದರೆ ಮನೆ ಹೆಂಗಿರುತ್ತೆ. ಸೊ ಹಾಗಾಗಿ ಏನು ಅಂತಂದರೆ ಎಲ್ಲರೂ ಬನ್ನಿ, ಬೆಂಗಳೂರಿಗೆ ಬನ್ನಿ, ದುಡೀರಿ, ದುಡ್ಡು ಮಾಡಿ ಅನ್ನೋವಂಥ ಮನೋಭಾವ ನಮ್ಮ ತಂದೆದು. ಯಾವತ್ತೂ ಒಂದು ಅಡ್ಡದಾರಿ ಹಿಡ್ದವ್ರಲ್ಲ. ಸೊ ಬನ್ನಿ ನೀಯತ್ತಾಗಿ ಎಲೆಕ್ಟ್ರಿಕಲ್ ಕೆಲಸ ಕಲಿಸ್ತೀನಿ ಬನ್ನಿ, ಫಿನಾನ್ಸ್ ಮಾಡ್ತೀರಾ ಬನ್ನಿ, ಹಸು ಕಟ್ಟಕ್ಕೆ ಬನ್ನಿ. ನಮ್ಮ ತಂದೆ ಹಸು ಕಟ್ಟಿದ್ದಾರೆ ಹೊಸಕೆರೆಹಳ್ಳಿಲಿ ಹಸು ಕಟ್ಟಿ 10 ಹಸುಗಳನ್ನ ಕಟ್ಟಿ ಡೈರಿ ನಡೆಸಿದ್ದಾರೆ ನನ್ನ ತಂದೆ. ಅದಕ್ಕೂ ಯಾರೂ ಸಪೋರ್ಟ್ ಮಾಡಿಲ್ಲ ಆತನಿಗೆ. ಮಿಲ್ಟ್ರಿ ಹೋಟೆಲ್ ಮಾಡಿದ್ದಾರೆ, ಅದಕ್ಕೂ ಯಾರೂ ಸಪೋರ್ಟ್ ಮಾಡಿಲ್ಲ ಆತನಿಗೆ. ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆ ಹತ್ರ ಎಲೆಕ್ಟ್ರಿಕಲ್ ಕೆಲಸ ಕಲ್ತಿರೋ ಸುಮಾರು ಜನ ಒಂದಷ್ಟು ಈಗ ಬೆಂಗಳೂರಲ್ಲಿ ನೆಲೆ ಕಂಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಸೊ ಈ ಥರ ನಮ್ಮ ತಂದೆಗೆ ಎಲ್ರೂ ಬೆಳೆಸ್ಬೇಕು, ಎಲ್ರೂ ಜೊತೆಗೆ ಕರ್ಕೊಂಡು ಹೋಗೋಣ, ದುಡ್ಡು ಉಳಿಸಿ ಮಾಡಿ ಸೆಟ್ಲಾಗಿ ಆಸ್ತಿ ಮಾಡಿ ಅಂತ ಒಂದು ಮೈಂಡ್ ಸೆಟ್ ನಮ್ಮ ತಂದೆ. ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಮೊದಲು ಎಷ್ಟು ಎಮೋಷ್ನಲ್ ಜೀವಿ ಆಗಿದ್ರು, ಎಷ್ಟು ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇದ್ರು, ಯಾವಾಗ ಹೊಡ್ತಾ ತಿಂತ ಮನುಷ್ಯ ತುಂಬ ಪ್ರಾಕ್ಟಿಕಲ್ ಆಗ್ಬಿಟ್ಟು. ಈಗ ಅವರೇನೋ ತಮ್ಮ ತಂಗಿ ಅಂತಿದ್ರಲ್ಲ, ಅವರು ಅಂತಿದ್ರ ಅಣ್ಣ ಅತ್ತಿಗೆ ಅಂತ? ಇಲ್ಲ, ಅದೇ ಅದೊಂದು ಸರ್ಟನ್ ಟೈಮ್ ಇರುತ್ತಲ್ಲ. ಇವಾಗ ಅವ್ರಿಗೆ ಮದುವೆ ಮಾಡ್ಕೊಂಡಾಗ ತಮ್ಮ ತಂಗಿ ಅಂತ ಅವ್ರಿಗೊಂದು 25, 26, 27 ವರ್ಷ. ಇನ್ನು ಅವ್ರ ತಮ್ಮ ತಂಗಿದ್ರಿಗೆ ಇನ್ನೆಷ್ಟಿರುತ್ತೆ ಮೆಚುರಿಟಿ. ಸೊ ಅವ್ರಿಗೆ ಯಾರಿಗೂ ಈ ತಾಯಿ ಒಬ್ಬ ವ್ಯಕ್ತಿ, ಒಬ್ಬ ಅಣ್ಣ ಅನ್ನಿಸ್ಕೊಂಡವನು ಏನು ಮಾಡೋಕ್ಕೆ ಹೊರಟಿದ್ದಾನೆ, ನಮ್ಮನ್ನು ಎಲ್ಲಿಗೆ ತಲುಪಿಸ್ಬೇಕು ಅಂತ ಹೊರಟಿದ್ದಾನೆ ಅನ್ನೋ ಒಂದು ಚಿಕ್ಕ ಒಂದು ಐಡಿಯಾನೂ ಕೂಡ ಯಾರಿಗೂ ಇರಲಿಲ್ಲ. ಸೊ ಈ ಕಡೆ ಈ ವ್ಯಕ್ತಿ ಹಾಕಿದ ಎಫರ್ಟ್ಸ್ ಎಲ್ಲ, ಈ ಎಫರ್ಟ್ಸ್ಗೆ ವ್ಯಾಲ್ಯೂ ಏನಿದೆ ಅನ್ನೋ ಒಂದು ಚಿಕ್ಕ ಸುಳಿವು ಅವ್ರುಗಳಿಗಿಲ್ಲ ಅಂದಾಗ ಯಾರು ಅದಕ್ಕೆ ಬೆಲೆ ಕೊಡೋದಿಲ್ಲ. ಹಾಗಾಗಿ ಇವಾಗ ಇನ್ನೊಂದು ಫ್ರ್ಯಾಂಕಾಗಿ ಹೇಳ್ತೀನಿ, ಇವಾಗ ನಾನು ಮತ್ತು ನೀವು ಇವಾಗ ಏನು ಕೂತು ಹಿಂಗೆ ಮಾತಾಡ್ತಾ ಇದ್ದೀವಿ, ಇಡೀ ನನ್ನ ಲೈಫಲ್ಲಿ ನಾನು ನನ್ನ ತಂದೆ ಯಾವತ್ತೂ ಈ ಥರ ಮಾತಾಡಿಲ್ಲ. 1 to 1 ಮಾತಾಡಿಲ್ಲ? ನಾಟ್ ಈವನ್ ಟು 5 ಏನು ಮಿನಿಟ್ಸ್. ಭಯ ಅಂತನಾ? ಸೇಮ್ ಮೈಂಡ್ ಸೆಟ್ಟು ಆ್ಯಂಡ್ ಆಗ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರು ಹೇಳ್ತಿದ್ದಂಥ ಬುದ್ಧಿಗಳಾಗಿರಲಿ, ನೋಡೋ ಹಿಂಗೆ ಮಾಡಬೇಕು, ಹಿಂಗಿರಬೇಕು, ನನ್ನ ಮಗ ಒಂದು ಒಳ್ಳೆ ಆಫೀಸರ್ ಆಗಬೇಕು, ಒಂದು ಒಳ್ಳೆ ಉದ್ಯೋಗದಲ್ಲಿರಬೇಕು, ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಆಗಬೇಕು ಅಂತ ನಮ್ಮ ತಂದೆಗೆ ತುಂಬ ಆಸೆ ಇತ್ತು. ನಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಒಲವು ನಮಗೆ. ಡ್ಯಾನ್ಸು, ಸಾಂಗು, ನಾಟಕಗಳು, ಸ್ಪೋರ್ಟ್ಸು ಈ ಥರ. ಸೊ ತನ್ನ ಮಗ ತಾನು ಹೇಳಿದ್ದು ರೂಟಲ್ಲಿ ಹೋಗ್ತಿಲ್ವಲ್ಲ ಅನ್ನೋದು ಒಂದು. ಆ್ಯಂಡ್ ಜೊತೆಗೆ ಅಟ್ ದ ಸೇಮ್ ಟೈಮ್ ಆ ಕಡೆ ಒಂದಷ್ಟು ಸಂಬಂಧಗಳಲ್ಲಿ ಹೊಡೆತಗಳು ತಿಂತಾ ಇದ್ರಲ್ಲ, ಅವ್ರು ಆ ರೀತಿ ಬ್ಯುಸಿ ಆಗಿಬಿಟ್ರು. ಈ ಹೆಂಗಾಗ್ಬಿಡುತ್ತೆ ಅಂತಂದರೆ ಹೊಡ್ತಾ ತಿಂತ ಮನುಷ್ಯ ರಾಕ್ಷಸ ಆಗ್ಬಿಡ್ತಾನೆ. ಸೊ ಆ ಒಂದು ಫೇಸಿಗೆ ತಲುಪಿಬಿಟ್ರು ನಮ್ಮಪ್ಪ. ಯಾರೂ ಇಲ್ಲ, ಏನೂ ಇಲ್ಲ, ಇಲ್ಲಿ ಯಾರ್ಯಾರಿಗೂ ಆಗಲ್ಲ, ದುಡ್ಡಿಗಷ್ಟೇ ಜನ ಬೆಲೆ ಕೊಡೋದು. ಸೊ ದುಡ್ಡು ಉಳಿಸಿ ಅಂತಾನೆ ನಮ್ಮಪ್ಪ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿದ್ವು ನನಗೆ, ದುಡ್ಡು ಮಾಡೋ, ಒಳ್ಳೆ ಕೆಲ್ಸಕ್ಕೆ ಹೋಗೋ, ಒಳ್ಳೆ ಉದ್ಯೋಗಕ್ಕೆ ಹೋಗೋ ಅಂತ. ನಾವು ಅವ್ರ ಮಾತುಗಳಿಗೆಲ್ಲ ಆ ಟೈಮಲ್ಲಿ ಈಗ ನಮ್ಮಪ್ಪ ಹೇಳಿದ ಮಾತುಗಳೆಲ್ಲ 100ಕ್ಕೆ 200 ಅಂತ ಇವಾಗ ಬುದ್ಧಿ ಬಂದಿದೆ ನಮ್ಗೆ, ಈಗ ಒಂದಷ್ಟು ವರ್ಷಗಳಿಂದ ಹೊಡ್ತಾ ತಿಂದ್ಮೇಲೆ. ಅಲ್ಲ, ನೀವು ಬೆಂಗಳೂರಲ್ಲಿ ಒಂದು ಕಡೆ ಜಲ್ದಿ ಕೆಲಸ
ಸಿಮೆಂಟ್ ಕೂಡ ಕೆಲಸ ಮಾಡುತ್ತೆ. ಕಂಬಿ ಸಿಮೆಂಟ್ ಕೆಲಸ ಮಾಡ್ತಾ ಇತ್ತು. ಕಂಬಿ ಸಿಮೆಂಟ್ ಕೆಲಸ. ಆದ್ರೆ ಮನೆ ಕಟ್ಟಬೇಕಾದ್ರೆ ಈ ಮನೆ ಕಟ್ಟಕ್ಕೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಬ್ಬಿಣ ಸಿಮೆಂಟ್ ಉಪಯೋಗಿಸ್ತಾರಲ್ಲ, ಸ್ಟೀಲ್ ಸಿಮೆಂಟು, ಆ ಒಂದು ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇದು ಹೆಂಗ್ ಶಿಫ್ಟ್ ಇದು? ಇಲ್ಲಿ ಓದೋ ಹುಡುಗ ಅಲ್ಲಿ ಹೆಂಗ್ ಹೋಗಿತ್ತು? ದೌಲತ್ತು ಗಾಂಚಲಿ ಹೆವಿ, ಅದು ನಾನು ಒಪ್ಕೋತೀನಿ ಅಂತ, ಅದ್ರಲ್ಲೇನು ನನಗಿದಿಲ್ಲ. ರಿವ್ಯಾಲ್ಯೂಯೇಷನ್ಗೆ ದುಡ್ಡು ಬೇಕಿತ್ತು, ಫೇಲ್ ಆಗಿಬಿಡುತ್ತೆ. SLC ಅಲ್ಲ, ಇಂಜಿನಿಯರಿಂಗ್ ಸೇರಿಕೊಂಡೆ. ಸೊ ಅದರಲ್ಲಿ ಫೇಲ್ ಆಗಿಬಿಟ್ಟೆ. ಅಲ್ಲಿವರೆಗೂ ನನ್ನ ಲೈಫ್ ಕಂಪ್ಲೀಟಾಗಿ ಹೆಂಗಿತ್ತೋ, ಎಷ್ಟು ವೈಟ್ ಕಲರ್ಫುಲ್ಲು ಬ್ರೈಟ್ ಆಗಿತ್ತೋ, ಈ ಒಂದು ಇನ್ಸಿಡೆಂಟ್ ಇವಾಗ ಏನು ಹೇಳ್ತಿದ್ದೀನಿ ಇದಾದ್ಮೇಲೆ ಕಂಪ್ಲೀಟ್ ಬ್ಲ್ಯಾಕ್ ಆಗೋಯ್ತು. ಏನು ಲವ್ ಆಯ್ತಾ? ಅಲ್ಲ, ಇಂಜಿನಿಯರಿಂಗ್ ಬ್ಯಾಕ್ಔಟ್ ಆಯಿತು. ಸೊ ಐ ಜಸ್ಟ್ ವಾಂಟೆಡ್ ಟು, ಸ್ವಲ್ಪ ದುಡ್ಡು ಬೇಕಿತ್ತು ನನಗೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದಕ್ಕೆ. ಸೊ ಮನೇಲಿ ಕೇಳಿದೆ, ಒಂದು 2,500 ರೂಪಾಯಿನೋ 3,000 ರೂಪಾಯಿನೋ ಏನೋ ಬೇಕಿತ್ತು. ಸೊ ಕೇಳಿದೆ ನಾನು ಮನೇಲಿ, ಕೊಡಲ್ಲ ಅಂತ ಹೇಳು ಅಂತ. ಅದಕ್ಕೆ ಇಲ್ಲ, ಕೊಡೋಕೆ ಹೇಳು, ಬೇಕು, ನಾನು ಹಾಕ್ತೀನಿ, ವಾಪಸ್ ಸರಿ ಹೋಗುತ್ತೆ, ರಿಸಲ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಆಗಲಿಲ್ಲ ಅಂದರೆ ಏನು ಮಾಡ್ತಾನೆ, ಆಗಲಿಲ್ಲ ಅಂದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳು, ಈ ಆ್ಯಟಿಟ್ಯೂಡಲ್ಲೇ ಮಾತಾಡ್ತಾ ಇದ್ದಿದ್ದು ನಾನು. ಸೊ ಸರಿ ಅಂದ್ಬಿಟ್ಟು ಕೊಟ್ಟರು. ನಮ್ಮಪ್ಪ ಅದು ಯಾವ ಬೈಲಿ ಹೇಳಿದ್ರು, ಆಗಲಿ ಅದು. ಸೊ ಅದಾಗಿ ಒಂದು ಸ್ವಲ್ಪ ದಿನಗಳಾದಮೇಲೆ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಕೇಳೋ ನಾನು ಹಂಗೆ ಆಡಿದ ಮಾತು, ನಾನು ಅದೆಷ್ಟೇ ಕಷ್ಟ ಆದರೂ ಉಳಿಸ್ಕೊಳ್ಳೋ ಮಗ ನಾನು. ಸೊ ಸರಿ, ಏನು ಮಾಡ್ಬೇಕು ಕೇಳು ಅಂತ ಅಂದೆ. ಅವರ ಫ್ರೆಂಡ್ ಒಬ್ಬರಿದ್ದಾರೆ, ನಮ್ಮ ತಂದೆ ಫ್ರೆಂಡು, ಅವ್ರನ್ನ ಕರೆಸಿ ಹೇಳ್ಬೇಕು, ಇಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ, ಅವ್ನು ನೋಡ್ಕೊತಾನೆ ಅಂತ ಅಂದ್ಬಿಟ್ಟು, ಅವರು ನನ್ನನ್ನು ಇಡೀ ದಿನ ಕರ್ಕೊಂಡು ದೇವನಹಳ್ಳಿ ಅಲ್ಲಿ ಎಲ್ಲ ಸುತ್ತಾಡಿಸ್ಕೊಂಡು, ಅವ್ರದ್ದೇನೋ ಎಲೆಕ್ಟ್ರಿಕಲ್ ಕೆಲಸಗಳು ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಸುತ್ತಾಡಿಸ್ಕೊಂಡು, ಸಂಜೆಗೆ ಸರ್ಜಾಪುರ ರೋಡ್ ಕರ್ಕೊಂಡು ಹೋಗ್ತಾರೆ ನನ್ನ. ಸರ್ಜಾಪುರ ರೋಡ್, ಸೆಂಟ್ರಲ್ ಜೈಲ್ ರೋಡ್ ಇರುತ್ತೆ, ಕೈಕೊಂಡ್ರಳ್ಳಿ ಅಂತ ಏರಿಯಾ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಒಂದು ಕಂಬಿ ಸಿಮೆಂಟ್ ಅಂಗಡಿಗೆ ಬಿಡ್ತಾರೆ. ಏನಿಲ್ಲಪ್ಪ, ಸೂಪರ್ವೈಸಿಂಗ್ ಕೆಲಸ ಮಾಡ್ಬೇಕು ನೀನು, ಒಂದು 2 ತಿಂಗಳು 3 ತಿಂಗಳು ಕೆಲಸ ಕಲ್ತ್ಕೊ, ಆಮೇಲೆ ನಿಂಗೊಂದು ಅಂಗಡಿ ಹಾಕ್ಕೊಡ್ತಾರೆ ನಮ್ಮಪ್ಪ ಅಂತ ಹೇಳಿದ್ದಷ್ಟೇ, ಬಾಯಿ ಮಾತ್ಕದು. ಸರಿ ಆಯ್ತು, ಅದರಲ್ಲಿರುತ್ತೆ. ಹೋದೆ, ನೋಡ್ಕೊಳ್ಳೋದು, ಏನು ಲೆಕ್ಕ ಬರ್ಕೋಬೇಕಾ, ಮಾಡಬೇಕಾ, ಇನ್ಕಮಿಂಗ್ ಔಟ್ಗೋಯಿಂಗ್ ನೋಡ್ಕೋಬೇಕಾ, ಆಯ್ತು ನೋಡ್ಕೋತೀನಿ ಅಂತ ಹೋದೆ. ಒಂದು 2 ತಿಂಗಳು 3 ತಿಂಗಳು ನನ್ನ ಕೈಲಿ ಏನು ಕೆಲಸ ಮಾಡಿಸ್ಲಿಲ್ಲ. ಅದಾದಮೇಲೆ ಯಾವುದೋ ಒಬ್ಬ ಹುಡುಗ ಬರಲಿಲ್ಲ. ಸೊ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಾ 5 ವರ್ಷ ಕೆಲಸ ಮಾಡ್ದೆ ಅಲ್ಲಿ. 2-3 ತಿಂಗಳು ಅಂತ ಹೋದವನು 5 ವರ್ಷ ಕೆಲಸ ಮಾಡ್ದೆ. ಕಂಪ್ಲೀಟ್ ಲೈಫ್ ಈ ಬ್ಲ್ಯಾಕ್ ವೈಟ್ ಅಂತ ಏನಿತ್ತು ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ ಆಗೋದು. 5 ವರ್ಷ ಏನೇನು ಮಾಡ್ಬೇಕಿತ್ತು ಕೆಲಸ? ಕಬ್ಬಿಣಗಳು ಬರೋದು ಕಂಪ್ನಿಯಿಂದ, ಸ್ಟೀಲ್ಗಳನ್ನ ಬಂದಿರೋ ಲಾರಿಲಿ 25 ಟನ್ ಬಂದಿರುತ್ತೋ, 30 ಟನ್ ಬಂದಿರುತ್ತೋ, ಅದನ್ನು ಏಳಿಸಿ ಅಂಗಡಿ ಹಾಕಬೇಕು. ತಿರ್ಗಿ ಅಂಗಡಿಯಿಂದ ಕಸ್ಟಮರ್ ಬಂದರೆ ಅಂಗಡಿಯಿಂದ ವೇಯಿಂಗ್ ಸ್ಕೇಲ್ ಮೇಲೆ ತೂಕ ಹಾಕಬೇಕು. ಅಲ್ಲಿಂದ ಲೋಡ್ ಮಾಡು, ಮತ್ತು ಅಲ್ಲೋಗಿ ಅನ್ಲೋಡ್ ಮಾಡು, 150-200 ಬ್ಯಾಗ್ ಸಿಮೆಂಟ್ ಎಳ್ದು ಹೊತ್ಕೊಂಡು ಹೋಗಿ ಹಾಕು, ಈ ರೀತಿ ಲಿಟ್ರಲಿ ಲೋಡ್ ಸೈಡ್ಲಿ. ಸಂಬಳ ಎಷ್ಟು ಬರೋದು? ಶುರುಲಿ ನನಗೆ 8,000 ರೂಪಾಯಿ ಸಂಬಳ. 8,000 ರೂಪಾಯಿ ಸಂಬಳ ಬರೋದು. 6,000 ರೂಪಾಯಿ ಮನೆ ಕೊಡ್ತಾ ಇದ್ದೆ ಅಮ್ಮಂಗೆ, ಇನ್ನು 1,000 ರೂಪಾಯಿ ಪಾಸ್ ಮಾಡಿಸ್ಕೊತಾ ಇದ್ದೆ. ಇನ್ನು ಇಡೀ ತಿಂಗ್ಳಿಗೆ 1,000 ರೂಪಾಯಿ ಇಟ್ಕೊತಾ ಇದ್ದೆ ಖರ್ಚು. ಅಲ್ಲ, ಇವಾಗ ಇಂಜಿನಿಯರಿಂಗ್ ಓದ್ತಿರೋ ಹುಡುಗ ಇಲ್ಲಿ ಸಿಮೆಂಟ್ ಮೂಟೆಗಳು ಹೊತ್ಕೊಂಡು, ಅಷ್ಟು ಪ್ರಾಕ್ಟಿಕಲ್ ನಮ್ಮ ತಂದೆ. ಕಲೀಲಿ, ದುಡ್ಡಿಗೆ ಇವನಿಗೆ ಬೆಲೆ ಇಲ್ಲವಲ್ಲ, ಇವನ ಹತ್ರ ಗಾಂಚಲಿ ಮಾಡ್ತಾನಲ್ಲ, ಕಲೀಲಿ ಇವನು, ಅನುಭವಿಸ್ಲಿ, ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ಲಿ ಅಂತ ಕರ್ಕೊಂಡೋಗ್ಬಿಟ್ಟಿತ್ತು. ಓಕೆ, ಏನು ಕಲ್ತ್ರಿ ಅಲ್ಲಿ ಇದುವರೆಗೂ ನಮ್ಮ ತಂದೆ ಯಾರು ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ದು ರಾಜಣ್ಣನ ಮಗ ಇವರು ಅಂತಲ್ಲ, ನಮ್ಮ ತಂದೆ ಹತ್ರನೇ ಸಾಲ ತೊಗೊಂಡು ಅಂಗಡಿ ಹಾಕಿರೋಂಥ ವ್ಯಕ್ತಿ ಅವರು. ಸೊ ಅದೇ ಅಂಗಡಿಗೆ ನನ್ನ ಮಗ ಅಲ್ಲ ಇವನು, ಎಲ್ಲೋ ಊರಿಂದ ಬಂದಿದ್ದಾನೆ, ಎಲ್ಲೋ ಉಡುಪಿ ಗಾರ್ಡ್ ಸಿಗ್ನಲಲ್ಲಿ ಮನೆ ಮಾಡ್ಕೊಂಡಿದ್ದಾನೆ ತಾಯಿ ಜೊತೆಗೆ, ಅವನಿಗೆ ಬೇರೆ ಯಾವುದೂ ಕೆಲಸ ಇಲ್ಲ ಮಾಡೋದಕ್ಕೆ ಅಂತ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಇದು ಲಿಟ್ರಲಿ 2-2.5 ವರ್ಷ 3 ವರ್ಷ ನಾನು ರಾಜಣ್ಣವ್ರ ಮಗ ಅಥವಾ ಇಂಥ ವ್ಯಕ್ತಿಯ ಮಗ, ಅವ್ರಿಗೆ ಸಾಲ ಕೊಟ್ಟಿರುವಂಥ ವ್ಯಕ್ತಿಯ ಮಗ ನಾನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಂಗೆ ಇದು ಯಾವ್ದು ಗೊತ್ತಾ, ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ ಇದೆ, ಅದರಲ್ಲೂ ಹಂಗೆ ಅವ್ರ ತಂದೆ ದುಡ್ಡಿಗೆ ಬೆಲೆ ಅಂಜದ ಗಂಡು ಹಳ್ಳಿಗೆ ಹೋಗಿ ತೋಟದ ಕೆಲಸ ಮಾಡುವಂಥ ಕೆಲಸಕ್ಕೆ ಹಾಕಿದ್ವಿ. ಲಿಟ್ರಲಿ ಎಲ್ಲ ಸ್ಟೋರಿನೂ ಮಿಕ್ಸ್ ನನ್ನ ಲೈಫಲ್ಲಿ. ಆಮೇಲೆ ಎಲ್ರಿಗೂ ಗೊತ್ತಾದ್ಮೇಲೆ ಇವನ ಆ್ಯಂಡ್ ಅವರು ನನ್ನ ನೋಡೋಕ್ಕೆ ಹಿಂಗಿದಾನಲ್ಲ ಇವನು ಏನು ಈ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡು ಅವ್ರು ಬಾಯಿ ಮುಚ್ಚಿಸ್ತಾನೆ. ಅಲ್ಲಿರೋರು ಯಾರೂ ನಂಬಿರಲಿಲ್ಲ ಇವನು ಇಷ್ಟು 5 ವರ್ಷ ಕೆಲಸ ಮಾಡೋಷ್ಟು ಮಾಡ್ತಾನ ಇವನು ಅಂತ. ಹಠಕ್ಕೆ ಬಿದ್ದುಬಿಟ್ಟೆ ನಾನು. ಇದೇ ಟೈಮಲ್ಲಿ ಅನ್ಸುತ್ತಲ್ಲ ನೀವು ಒಂದು ಗಲಾಟೆಗಳಲ್ಲಿ ಸಿಕ್ಕಾಕೊಂಡು ಅದು ಜೈಲು ಕೂಡ ಹೋಗಿ ಬರ್ತೀರ. ಕಾವೇರಿ ಗಲಾಟೆಲಿ ತುಂಬ ಕೋಪ, ತುಂಬ ನಡೀತು, ಅವತ್ತು ಏನು ನಡೆದಿತ್ತು? ಅದೊಂದು 2016ರಲ್ಲಿ ಕಾವೇರಿ ಗಲಾಟೆ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ. ಅಲ್ಲಿ ತಮಿಳ್ನಾಡಲ್ಲಿ ಕನ್ನಡದವ್ರು ಇಟ್ಕೊಂಡು ಹೊಡಿತಾವ್ರೆ ಹಂಗೆ ಹಿಂಗೆ ಅಂತ ಅಂದಾಗ ನಮಗೆ ಎಲ್ಲಿತ್ತೋ ಕೋಪ. ಅಲ್ಲಿದ್ದು ಹುಡುಗರನ್ನೆಲ್ಲ ಹಾಕೊಂಡು ರೋಡಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಗಲಾಟೆ ಮಾಡಿ ಎಲ್ಲ ಮಾಡಿ, ಅದು ಏನಾಗಿದೆ, ಮಫ್ತಿಲ್ ಪೊಲೀಸವ್ರು ಇದ್ದಾರೆ, ನಮಗೆ ಗೊತ್ತಿಲ್ಲ. ಮಫ್ತಿಲಿ ಪೊಲೀಸವ್ರು ಇದ್ದಾರೆ, ಎಲ್ಲ ರೆಕಾರ್ಡ್ ಮಾಡಿ ನೀಟಾಗಿ HSR ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಪೊಲೀಸವರು ನಾವು ಗಲಾಟೆ ಎಲ್ಲ ಮಾಡೋದ್ಮೇಲೆ ಅಲ್ಲೇ ಇದ್ದೀವಿ, ಬಂದು ನೀಟಾಗಿ ಅವ್ರು ಪೊಲೀಸವರು ಲಾಕ್ ಮಾಡ್ತಾರೆ. ಆ್ಯಸ್ ಯೂಶುವಲ್ ಇಲ್ಲಿ ಹಿಂದ್ಗಡೆ ಬೆಲ್ಟು ಪ್ಯಾಂಟು ಸೇರಿ ಹಿಡಿತಾರೆ, ಎಲ್ಲೋ ಅಲ್ಲಾಡೋಕ್ಕಾಗಬಾರ್ದು ಹಂಗೆ ಹಿಡಿತಾರೆ. ಹಂಗೆ ಹಿಡಿದ ನಾನು ಯಾವನು ಹಿಂಗೆ ಕೈ ಹಾಕ್ತಾನಲ್ಲ ಅಂತ ಹಿಂದೆಯಿಂದ
ವಿತ್ ವಿಡಿಯೋ ಹೋಗಿದೆ, ಮುಖ ಯಾರು ಅಂತ ನೋಡೋರು, ಅವ್ನು ಇಲ್ಲೇ ನಿಂತಿದ್ದಾನಲ್ಲ ಅಂತ ಬಂದು ನೀಟಾಗಿ ಲಾಕ್ ಯಾರು ಅಂತ ಹಿಂಗೆ ನೋಡಿದ್ರೆ, ಬಾಪ ನಡಿ ಸ್ಟೇಷನ್ಗೆ ಅದು ಗಾಡಿ ಅಂತಂದ್ರೆ, ಯಾಕೆ ಗೊತ್ತಾಯ್ತು ನಿಮಗೆ ಅವ್ರೇಪ್ಪ ನಾನು ಫಸ್ಟ್ ನಾವು ಯಾರು ಒಪ್ಕೊಳ್ಳಲ್ವಲ್ಲ ನಾವು, ಯಾಕೆ ಏನು ನಾವೇನು ಮಾಡಿದ್ದೀವಿ ಅಂತ, ಇಲ್ಲೆಲ್ಲ ಗಲಾಟೆ ಮಾಡಿದ್ಯಲ್ಲ ಅದು ಏನು ಪ್ರೂಫು ಅಂತ ತೋರಿಸಿದ್ರು ವಿಡಿಯೋ. ಸೀದಾ ಜೀಪ್ಗೆ ತಾಕೊಂಡ್ರು. ನಾನೇ ಏಟು A1 ಇನ್ನೊಬ್ಬ ಯಾರೋ ಇದ್ದ, ಅವ್ನು ಮರ್ತ್ಬಿಟ್ಟಿದ್ದೀನಿ, ನಾನೇ ಏಟು ಒಂದು 9 ಜನನ ಎತ್ತಾಕೊಂಡು ಸೀದಾ HSL ಅವ್ರ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ದಿನ ಎಲ್ಲ ನೈಟ್ ಸೆಲ್ಲಲ್ಲಿ ಮಲಗಿದ್ದೆ. ಪಾಪ ನನ್ನನ್ನು ಬಿಡ್ಸೋಕ್ಕೆ ಅಂತ ನಮ್ಮ ಅಂಗಡಿ ಓನರು, ನಾನು ಕೆಲಸ ಮಾಡ್ತಿದ್ದಂಥ ಓನರು ನಾಗರಾಜ್ ಅಂತ ಅವ್ರ ಹೆಸರು, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ಅವರಷ್ಟು ಪ್ಯೂರ್ ಹಾರ್ಟ್ ವ್ಯಕ್ತಿ ತುಂಬ ಲಿಮಿಟೆಡ್ ನಾನು ನೋಡಿರೋವಂಥದ್ದು. ತುಂಬ ಒಳ್ಳೆ ಮನುಷ್ಯ. ಅವರು ಪಾಪ ನನ್ನನ್ನು ಬಿಡ್ಸೋಕ್ಕೆ ಅಂತ ಬಂದು ACP ಅವರು ಯೆಲ್ಲೋ ಟಿ ಶರ್ಟ್ ಹಾಕೊಂಡ್ಬಂದಿದ್ರು. ಅಲ್ಲಿ ಯಾವನೋ ಯೆಲ್ಲೋ ಕಲರ್ ಟಿ ಶರ್ಟ್ ಗಲಾಟೆ ಮಾಡ್ತಿದ್ನಲ್ಲ ಬೆಳಂದೂರಲ್ಲಿ, ಇವನು ಇರ್ಬೇಕು, ಅದು ಹಾಕ್ರಿ ಇವನ್ನ ಒಳಗಡೆ ಅಂತ ನಮ್ಮ ಓನರ್ನು ಸೇರಿಸಿ ನನ್ನ ಜೊತೆ ಸೆಲ್ಗೆ ಹಾಕ್ಬಿಟ್ರು. ಪಾಪ ನನ್ನ ಜೊತೆ ನಮ್ಮ ಓನರು ಅವರು ಅವ್ರ ಓನರ್ ಏನಕ್ಕೆ ಬಂದಿದ್ದು? ನನ್ನನ್ನು ಬಿಡಿಸ್ಕೊಂಡು ಹೋಗೋಕ್ಕೆ. ಅದಕ್ಕೆ ಇವ್ರನ್ನೂ ಸೇರ್ಸಿದ್ರ? ಅಂದರೆ ಯೆಲ್ಲೋ ಟಿ ಶರ್ಟ್ ಹಾಕಿದ್ರು ಇವರು. ACP ಗಾಡೀಲಿ ಬರ್ತಾ ಯಾರೋ ಯೆಲ್ಲೋ ಟಿ ಶರ್ಟ್ ಅವನು ರೋಡಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಸೊ ಅವನೇ ಇದ್ದಂಗೆ ಅವನಲ್ಲ ಇವನು ಅಂದ್ಬಿಟ್ಟು, ಇವನು ಹಾಕ್ರಿ ಇವನ್ನ ಒಳಿಕೆ ಅಂತ ಹಾಕಿದ್ರು. ನಮ್ಮ ಅಣ್ಣ ಪಾಪ ಒಂದೇ ಸೆಲ್ಲಲ್ಲೇ 16 ಜನ ಏನೋ ಮಲಗಿದ್ದೀವಿ ಸ್ಟೇಷನಲ್ಲಿ, ಒಂದು ಸೆಲ್ಲಲ್ಲಿ 16 ಜನ ಹಿಂಗೆ ಮಲಗಿದ್ದೀನಿ ನಾನು. ಪಾಪ ಇವ್ರನ್ನೂ ಎತ್ತು ಒಳಗಡೆ ಹೆಂಗಿರುತ್ತೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ಕಂಪ್ಲೇಂಟ್ ಅಂತ ಫೈಲ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅದೊಂದು ಸ್ಟೇಷನ್ ಆಂಬಿಯನ್ಸಾ? ನೀವಿದ್ದಿದ್ದ ನಿಮ್ಮ ಎಕ್ಸ್ಪೀರಿಯನ್ಸು ಏನು ನಡೀತು? ಇಟ್ ವಾಸ್ ಕಂಪ್ಲೀಟ್ಲಿ ನ್ಯೂ ಟು ಮೀ. ಅದಕ್ಕೆ ಮುಂಚೆ ಗಲಾಟೆಗಳಾಗಿತ್ತು, ಎಲ್ಲ ಆಗಿತ್ತು, ಮತ್ತೊಂದಿಲ್ಲ. ಬಟ್ ನಾನು ಖುದ್ದಾಗಿ ಸ್ಟೇಷನಲ್ಲಿ ಮಲಗಿದ್ದು ಇಟ್ ವಾಸ್ ವೆರಿ ನ್ಯೂ ಟು ಮೀ. ಒಂದೇ ಸಲಲ್ಲಿ 16 ಜನ, ಅಲ್ಲೇ ಚಿಕ್ಕದೊಂದು ರೆಸ್ಟ್ ರೂಮ್ ಥರ ಕಟ್ಟೆ ಥರ ಇರುತ್ತೆ. ದೊಡ್ಡದಾಗಿರತ್ತಾ ರೂಮ್? ಒಂದು ಸೆಲ್ ಆಲ್ಮೋಸ್ಟ್ ಇದರಲ್ಲಿ ಒಂದು ಅರ್ಧದಷ್ಟು ಇರುತ್ತೆ. ಇಷ್ಟು ಆ ಡೋರಿಂದ ಹಿಂಗೆ ಬಂದರೆ ಒಂದಿಷ್ಟು, ಇಷ್ಟರಲ್ಲಿ 16 ಜನ ಮಲಗಬೇಕಿತ್ತು. ಆ್ಯಂಡ್ ನಮ್ಮ ಪಾಪ ನಮ್ಮ ಓನರ್ ನಮ್ಮ ನಾಗಣ್ಣನು ನಮ್ಮ ಜೊತೆಲೇ ಮಲ್ಕೊಂಡ್ರು, ನನ್ನ ಜೊತೆಲೇ. ಆಮೇಲೆ ಬೆಳಗ್ಗೆ ಎದ್ಮೇಲೆ ಅವರು ಕಂಬಿ ಆಗ್ತಿದ್ದಂತೆ ಯಾರೋ ಒಬ್ಬರು ಲೋಕಲ್ ಕಾರ್ಪೊರೇಟ್ರು ಅಲ್ಲಿ ಏನೋ ಕೆಲಸಕ್ಕೆ ಅಂತ ಬಂದಾಗ ಅವ್ರನ್ನ ಬಿಡಿಸ್ಕೊಂಡ್ರು. ಅವನು ಬಿಡಿಸಿ ಅಂತ ಅಂದಾಗ ಒಂದು ವಿತ್ ಪ್ರೂಫ್ ಇದೆ ರೀ, ಬಿಡೋಕ್ಕಾಗಲ್ಲ ಅಂತಂದರು. ಸೊ ಅದಾದಮೇಲೆ 24 hours ಮೇಲೆ ಸೆಲ್ಲಲ್ಲಿ ಇಟ್ಕೊಳ್ಳೋಂಗಿಲ್ಲ. ಸೊ ಆಮೇಲೆ ಚರ್ಚ್ ಹತ್ರ ಕರ್ಕೊಂಡೋದ್ರು. ಚರ್ಚ್ ಹತ್ರ ಕರ್ಕೊಂಡೋಗಿ ಓಡಿದ್ರ ಅಂದ್ರೆ, ಇಲ್ಲ ಸರ್ ಅಂದು, ಬೈದ್ರ ಅಂದ್ರೆ, ಇಲ್ಲ ಸರ್ ಅಂತ ಅಂದೆ. ಚಪ್ಪಲಿನೂ ಹಾಕೊಳಕ್ಕೆ ಬಿಡಲಿಲ್ಲ, ಹಂಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ತಿರ್ಗಾ ನಿಮಗೆ ಸ್ಟೇಷನ್ ಏನು ತೊಂದರೆ ಕೊಡಲಿಲ್ಲ? ಏನು ತೊಂದರೆ ಕೊಟ್ಟಿಲ್ಲ, ಹೊಡೆದೇ ಇಲ್ಲಲ್ಲ, ಅವೆಲ್ಲ ಏನಿಲ್ಲ, ತೊಂದರೆ ಏನು ಕೊಟ್ಟಿಲ್ಲ. ಆಮೇಲೆ ಕರ್ಕೊಂಡೋಗಿ ಜಡ್ಜ್ ಹತ್ರ ಕರ್ಕೊಂಡೋಗಿ, ಜಡ್ಜಿಂದ ವಾಪಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಚಪ್ಪಲಿ ಹಾಕ್ಕೊಡೋಣ ಅಂತ ನಾನು ಅಂದ್ಕೊಂಡ್ರೆ, ಸೀದಾ ಕರ್ಕೊಂಡೋಗಿ ಸೆಂಟ್ರಲ್ ಜೈಲ್ ಗೇಟ್ ಹತ್ರ ನಿಲ್ಸಿದ್ರು ಜೀಪ್ನ. ಲಿಟ್ರಲಿ ಸಿನಿಮ್ಯಾಟಿಕ್ ಶಾಟ್, ಜೀಪಿಂದ ಇಳಿದು ಹಿಂಗೆ ಬಂದು ಹಿಂಗೆ ತಿರುಗಿ ಹಿಂಗೆ ನೋಡಿದ್ರೆ ಸೆಂಟ್ರಲ್ ಜೈಲಿ ಗೇಟು ಲೋ ಆ್ಯಂಗಲಲ್ಲಿ ಹಿಂಗೆ ಕಾಣಿಸ್ತೈತೆ ದೊಡ್ಡದಾಗಿ. ಅದು ಇರೋ ಒಂದು ಚಿಕ್ಕ ಡೋರ್ ಇರುತ್ತಲ್ಲ, ಆ ಡೋರಲ್ಲಿ ಒಳಗಡೆ ಕಳಿಸಿದ್ರು. ಕಳಿಸಿ ಅದೊಂದು ದೊಡ್ಡ ಸ್ಟೋರಿ ಬಿಡಿ, ಒಳಗಡೆ ಭಯಂಕರ ಸ್ಟೋರಿ ಅದು. ಜೈಲ್ ಸ್ಟೋರಿಗಳಂದ್ರೇನೆ ಲಿಟ್ರಲಿ ಈ ಕೈಯಲ್ಲಿ ಹಾಕಿರೋ ಒಂದು ದಾರ ಬಿಡಲ್ಲ, ಬೆಲ್ಟ್ ಬಿಡಲ್ಲ. ಏನ್ ಮಾಡ್ತಾರೆ ಒಳಗೆ ಹೋದ ತಕ್ಷಣ? ಹಿಂಗೆ ಏನೇನು ನಡೆಯೋದು? ಫಸ್ಟು ಹಾಕ್ತಾರೆ, ಬರಾಕಿಗೆ ಹಾಕ್ತಾರೆ. ಜೈಲ್ ಗೇಟಿಂದ ಒಳಗೆ ಕರ್ಕೊಂಡ್ ಗೇಟಿಂದ ಒಳಗೆ ಕರ್ಕೊಂಡ್ಮೇಲೆ ಅಲ್ಲಿ ಇನ್ನೊಂದು ಜಂಕ್ಷನ್ ಬರುತ್ತೆ, ಅಲ್ಲಿ ಹೆಸರು ಬರ್ಕೊಳ್ಳೋದು ಮಾಮೂಲಿ. ನಮ್ಮ ಹತ್ರ ಏನೇನಿರುತ್ತೆ ಆಕ್ಸೆಸರೀಸ್, ಮತ್ತೊಂದು ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ವಾಚ್ ಎಲ್ಲ ತಗೊಂತಾರ, ಎಲ್ಲ ತಗೋತಾರೆ. ತಗೊಂಡು ಒಂದು ಎನ್ವಲಪ್ಗೆ ಹಾಕಿ ನಮ್ಮ ಹೆಸರು ಬರೆದು, ನಮ್ಮ ಡೀಟೇಲ್ ಬರೆದು, ಅದ್ರ ಮೇಲೆ ಒಂದು ಸೀಲ್ ಹೋಗಿ ಹಾಗೆ ಎತ್ತಿಟ್ಟಿರ್ತಾರೆ. ನೀವು ಎಷ್ಟು ವರ್ಷ ಇರ್ತೀರೋ, ನೀವು ಎಷ್ಟು ತಿಂಗಳು ಇರ್ತೀರೋ, ಎಷ್ಟು ದಿನ ಇರ್ತೀರೋ, ವಾಪಸ್ ಹೋಗ್ಬೇಕಾದ್ರೆ ಎನ್ವಲಪ್ ಹಂಗೆ ಎತ್ತು ಕೊಡ್ತಾರೆ, ನೀವು ತೊಗೊಂಡು ಹೋಗ್ಬೋದು. ಓಕೆ. ಬಟ್ಟೆಗಳು ಅವ್ರದ್ದು ಕೊಡ್ತಾರೆ? ಬಟ್ಟೆಗಳು ಅವ್ರದ್ದೇ ಕೊಡ್ತಾರೆ. ಆಮೇಲೆ ಒಂದು ಸರ್ಟನ್ ಒಂದು ಸ್ವಲ್ಪ ದಿನ ಆದಮೇಲೆ ಯಾವ ಲೆವೆಲ್ಗಿತ್ತು ಅಂತಂದರೆ, ನಮ್ಮನ್ನು ಸೆಲ್ಗೂ ಹಾಕಲಿಲ್ಲ, ಬರಾಕಿಗೂ ಹಾಕಲಿಲ್ಲ, ಕಿಚನಲ್ಲಿ ಮಲಗಿಸಿದ್ರು. ಕಿಚನಲ್ಲಿ ಯಾಕೆ ಅಂತ ಅಂದರೆ, ಕಾವೇರಿ ಗಲಾಟೆದು ಜನದ್ದು ಬರಾಕ್ ತುಂಬೋಗ್ಬಿಟ್ಟಿದೆ. ಬರಾಕ್ ನಂಬರ್ 9 ತುಂಬೋಗಿದೆ. ಕಾವೇರಿ ಗಲಾಟೆ ಅವ್ರನ್ನ ಹಾಕೋಕ್ಕೆ ಅಂತಲೇ ಮೀಸಲಿಟ್ಟಿದ್ದಂಥ ಬರಾಕದು ಆ ಟೈಮಲ್ಲಿ ತುಂಬೋಗಿದೆ. ಸೊ ನಮ್ಮನ್ನು ಅಡುಗೆ ಮನೆಯಲ್ಲಿ ಹಿಂಗೆ ಬುಕ್ ಶೆಲ್ಫ್ ನಾವು ಹಿಂಗೆ ಅಡ್ಡ ಹಿಂಗೆ ಮಲಗಿಸಲ್ವ, ಹಂಗೆ ಮಲಗಿಸಿದ್ರು. ಈ ಕಡೆ ಹಿಂಗೂ ಸ್ಟ್ರೈಟು ಮಲಗಂಗಿಲ್ಲ, ಹಿಂಗೂ ಮಲಗಂಗಿಲ್ಲ, ಒದ್ದಾಡಕ್ಕೆ ಚೂರು ಜಾಗ ಇಲ್ಲ. ಯಾಕೆಂದ್ರೆ ಅಷ್ಟು ಜನ ಕಿಚನಲ್ಲಿ ಮಲಗಿಸಿದ್ದು ನಮ್ಮನ್ನು. ನಾನು ಉಸಿರು ಬಿಟ್ಟರೆ ಇನ್ನೊಬ್ಬನ ಬೆನ್ನಿಗೆ ಟಚ್ ಆಗುತ್ತೆ, ಇನ್ನೊಬ್ಬ ಉಸಿರು ಬಿಟ್ಟರೆ ನನ್ನ ಬೆನ್ನಿಗೆ ಟಚ್ ಆಗುತ್ತೆ. ಟೈಟ್ ಆಗದ ಫುಲ್ ಆ ರೀತಿ, ಯಾಕೆಂದ್ರೆ ಜಾಗ ಇರಲಿಲ್ವಲ್ಲ. ಸೊ ಆ ರೀತಿ ಮಲಗಿಸಿದ್ರು. ಬೆಳಗ್ಗೆ ಗೆದ್ದು ಆಮೇಲೆ ಬರಾಕಿಗೆ ಶಿಫ್ಟ್ ಮಾಡಿದ್ರು. ಜೈಲಿಗೆ ಹೋದಾಗ ಫಸ್ಟಲ್ಲಿ ನಿಮ್ಮ ಹತ್ರ ವಸ್ತುಗಳೆಲ್ಲ ತಗೊಳ್ಳೋ ಟೈಮಲ್ಲಿ ಅದು ನಿಜಾನ ಬಟ್ಟೆ ಬಿಚ್ಚಿ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ? ಖಂಡಿತ ಖಂಡಿತ. ಆ ಕೈಲಿರೋದು ಒಂದು ದಾರ ಬಿಡಲ್ಲ. ಇವಾಗ ಏನು ಹಾಕಿದ್ದೀವಿ ಈ ಥರದ ದಾರನೂ ಬಿಡಲ್ಲ ಅವರು. ಅದು ಎಷ್ಟೇ ಚಿಕ್ಕ ದಾರ ಆಗಿದ್ರೂ ಬಿಡಲ್ಲ. ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಫ್ರಸ್ಟ್ರೇಷನ್, ಡಿಪ್ರೆಷನ್ಗೆ ಹೋಗ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೋಬೋದು. ಈ ದಾರದ ಜೋಡಿಸಿ ಸೆಲ್ಫ್ ಹಾಕೊಂಡ್ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಬೆತ್ತಲಾಗಿ ನಿಲ್ಲಿಸ್ತಾರ? ಬೆತ್ತಲಾಗಿ ನಿಲ್ಲಿಸಲ್ಲ, ಬಟ್ ಪ್ಯಾಂಟು ಶರ್ಟ್ ಎಲ್ಲ ತೆಗೆಸ್ತಾರೆ. ಎಲ್ಲ ತೆಗೆಸಿ ನೀಟಾಗಿ ಚೆಕ್ ಮಾಡ್ತಾರೆ, ಇನ್ನೇನಾದ್ರು ಇದೆಯಾ ಬಾಡಿಲಿ, ಏನಾದ್ರು ಇಟ್ಕೊಂಡಿದ್ದಾನೆ ಪ್ಯಾಂಟಲ್ಲಿ, ಬಟ್ಟೆಲಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ. ಆಮೇಲೆ ನಿಮ್ಮ ಪ್ಯಾಂಟ್ ಉದ್ರೋಗ್ತಿದೆ ಸರ್ ಬೆಲ್ಟ್ ಕೊಡಿ ಅಂದರೂ ಕೊಡಲ್ಲ. ಬೇಕಂದ್ರೆ ಯಾವ್ದಾದ್ರು ಏನಾದರೂ ತೊಗೊಂಡು ಪಿನ್ಗಿನ್ ತೊಗೊಂಡು ನೀನು ಹಾಕೋಬೇಕು, ಮತ್ತೊಂದು ಏನಾದ್ರು ಮಾಡ್ಕೋಬೇಕು, ಅಥವಾ ಹಂಗೆ ಇಟ್ಕೊಂಡು ಓಡಾಡಬೇಕೇ ಹೊರತು ಏನೂ ಕೊಡಲ್ಲ. ಬೆಲ್ಟ್ ಕೊಡಲ್ಲ? ಕೊಡಲ್ಲ.
ಅದನ್ನ ಇಟ್ಕೊಂಡು ನೀವೇನು ಬೇಕಾದ್ರೂ ಮಾಡ್ಕೋಬೇಕಲ್ಲ. ಓಕೆ, ನೀವು ಅವತ್ತು ಕಿಚನಲ್ಲಿ ಮಲಗಿದ್ರಿ. ಅವತ್ತು ಕಿಚನಲ್ಲಿ ಮಲಗಿದ್ವಿ. ಬೆಳಗ್ಗೆ ಎದ್ದು ಬರಾಕ್ ನಂಬರ್ 9ಕ್ಕೆ ಶಿಫ್ಟ್ ಮಾಡಿದ್ರು. ಆಮೇಲೆ ಜೈಲರ್ ಬರಾಕ್ ಅಂದ್ರೆ ಒಂದು ಸೆಲ್. ಬರಾಕ್ ಅಂದ್ರೆ ಸಿನಿಮಾದಲ್ಲಿ ನೋಡಿದ್ರಲ್ಲ, ಉದ್ದಕ್ಕೆ ಕಲ್ಲಿಂದು ಬಿಲ್ಡಿಂಗು, ಕಲ್ಲಿನ ಬಿಲ್ಡಿಂಗ್. ಮಧ್ಯದಲ್ಲಿ ಗಾರ್ಡನ್ ತರ ಚಿಕ್ಕ ಜಾಗ ಇರುತ್ತೆ, ಇನ್ನೊಂದು ಕಲ್ಲಿಂದು ಬಿಲ್ಡಿಂಗ್ ಉದ್ದಕ್ಕಿರುತ್ತೆ. ದಟ್ ಇಸ್ ಕಾಲ್ಡ್ ಬರಾಕ್. ಆ ಥರ ಬರಾಕ್ ನಂಬರ್ 9ಕ್ಕೆ ನಮ್ಮನ್ನ ಹಾಕಿದ್ದು. ಅಂದ್ರೆ ಒಂದು ರೂಮ್ ತರನೇ ಅದು? ಇಲ್ಲ, ಉದ್ದಕ್ಕಿರುತ್ತೆ ಅದು. ಸೇಮ್ ಒಂದು ದೊಡ್ಡ ಹಾಲ್ ತರ? ಹಾಲ್ ತರ, ಒಂದು ಚೌಲ್ಟ್ರಿ ಬರಲ್ವಾ, ಒಂದು ಹಾಲ್ ತರ ಉದ್ದಕ್ಕಿರುತ್ತೆ. ಎಷ್ಟು ಜನ ಇರ್ಬೋದು? ಎಷ್ಟು ಜನ ಇರ್ತಾರೆ ಅದ್ರ? ಇದು ಹಿಂಗ್ ಕಮ್ಮಿ ಅಂದ್ರೆ 100 ಜನ ನಡೆಸುತ್ತೆ. ಅಷ್ಟರಲ್ಲೇ? ಕಮ್ಮಿ ಅಂದ್ರೆ 100 ಜನ ನಡೆಸುತ್ತೆ. ಫ್ಲೋರ್ ಇರುತ್ತೆ ಅದ್ರಲ್ಲಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇರುತ್ತೆ. ಆ್ಯಂಡ್ ಒಂದು ತೊಟ್ಟಿ ಇರುತ್ತೆ ನೀರಿಗೆ. ನೀವು ರೆಸ್ಟ್ ರೂಮಿಗೆ ತೊಗೊಂಡೋಗ್ಬೇಕು ಅಂದ್ರೂ ಅದೇ ತೊಟ್ಟಿ ನೀರು ತೊಗೊಂಡೋಗ್ತೀರಾ. ನೀವು ಊಟಕ್ಕೆ ತಟ್ಟೆ ತೊಳಿಬೇಕು ಅಂದ್ರೆ ಅದೇ ತೊಟ್ಟಿ ನೀರಲ್ಲೇ ನೀವು ತೊಳೆಯೋದು. ಸ್ನಾನ ಮಾಡ್ಬೇಕಂದ್ರೆ ಅಲ್ಲೇ ಅದೇ ಬಕೆಟ್. ಈ ರೀತಿ ನನಗೆ ಹೋದಾಗ ಒಂದಿನ ಮೊಟ್ಟೆನೂ ಸಿಕ್ತು ನನಗೆ ಊಟದಲ್ಲಿ. ಮೊಟ್ಟೆನೂ ಕೊಡ್ತಾರೆ. ಆ್ಯಂಡ್ ಅಲ್ಲಿ ನಿಮಗೆ ಪೊಲೀಸವ್ರಿಗಿಂತ ಜಾಸ್ತಿ ಕೈದಿಗಳೇ ಕಾಣಿಸ್ತಾರೆ. ಆ್ಯಂಡ್ ಅಲ್ಲಿ ಒಬ್ಬ ಸೀನಿಯರ್ ಕೈದಿ ಅಂತ ಅಂದರೆ ಅವ್ರಿಗೆ ಅಲ್ಲೊಂದು ಟೀ ಮಾರೋ ಕೆಲಸ ಕೊಡ್ಸಿರ್ತಾರೆ. ಸೀನಿಯರ್ ಕೈದಿಗ? ಸೀನಿಯರ್ ಕೈದಿಗೆ ಟೀ ಮಾರೋ ಕೆಲಸ ಕೊಟ್ಟಿರ್ತಾರೆ. ₹2 ಮಾರೋದಾ? ಟೀ ಮಾರ್ತಾರೆ. ಚೆನ್ನಾಗಿ ಒಬ್ಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದ ಅಂತ ಅಂದರೆ ಅವನು ಜೂನಿಯರ್ ಕೈದಿಗಳನ್ನ ನೋಡ್ಕೊಳ್ಳೋ ಕೆಲಸ ಕೊಟ್ಟಿರ್ತಾರೆ ಅವನಿಗೆ, ಪೊಲೀಸವ್ರೆ. ಯಾಕೆಂದ್ರೆ ಇವಾಗ ನಾವು ಜೈಲಲ್ಲಿ ಕೆಲಸ ಮಾಡಿ ಅವರು ಒಂದು ಸಂಬಳ ಅಂತ ದುಡ್ದಿದ್ದಾರೆ ಅಂತ ನೀವೆಲ್ಲರೂ ಕೇಳಿರ್ತೀರಾ. ಜೈಲಿಂದ ಹೋಗ್ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸೋದನ್ನ. ಈ ಕೆಲಸಗಳು ಮಾಡಿರೋ ದುಡ್ಡೇ ಅದು. ಓಕೆ, ಇವಾಗ ಸೀನಿಯರ್ ಕೈದಿ ಅಂದ್ರಲ್ಲ, ಅವರು ಟೀ ಕೊಡೋದಾ, ಕಾಫಿ ಟೀ ಕೊಡೋದಾ? ಅಂದ್ರೆ ಸೀನಿಯರ್ ಅಂದ್ರೆ ವಯಸ್ಸಾಗಿರೋಂಥವ್ರು. ಅವರು ಪ್ರಿಫರ್ ಮಾಡ್ಬೋದು. ಅವ್ರು ಏನ್ ಬೇಕಾದ್ರೂ ನೋಡ್ಬೇಕು. ನಾನು ಕಸ ಗುಡಿಸ್ತೀನಿ ಜೈಲಲ್ಲಿ ಅಂತಾನೆ ಕಸ ಗುಡಿಸೋ ಕೆಲಸ ಕೊಡ್ತಾರೆ. ಪಾತ್ರೆ ತೊಳೆಯೋದನ್ನ ಪಾತ್ರೆ ತೊಳೆಯೋ ಕೆಲಸ ಅದಕ್ಕೆ ದುಡ್ಡು ಕೊಡ್ತಾರೆ. ಕೊಡ್ತಾರಾ? ಅದಕ್ಕೆ ಸಂಬಳನೂ ಕೊಡ್ತಾರೆ. ಈಗ ಹೋದರು ಪ್ರತಿಯೊಬ್ರು ಒಂದೊಂದು ಕೆಲಸ ಮಾಡ್ಲೇಬೇಕು ಅಂತ ಮಾಡ್ಲೇಬೇಕು ಅಂತೇನಿಲ್ಲ. ಯಾಕೆಂದ್ರೆ ಅಷ್ಟು ವೇಕೆನ್ಸಿನೂ ಇರಬೇಕಲ್ಲ ಅಲ್ಲಿ. ಆಲ್ರೆಡಿ ಯಾರಾದ್ರೂ ಒಬ್ರು ಮಾಡ್ತಿರ್ತಾರಲ್ಲ, ವೇಕೆನ್ಸಿನೂ ಇರಬೇಕು. ಒಬ್ಬ ಎಜುಕೇಟೆಡ್ ಕೈದಿಯ ಅಂತ ಆದ್ರೆ ಅವನಿಗೆ ಬೇರೆ ಕೈದಿಗಳದು ಇವಾಗ ಅದು ಹೇಳ್ತೀನಿ ನೆಕ್ಸ್ಟ್ ಡೇ ಏನಾಯ್ತು ಅಂತ. ಆಮೇಲೆ ಸೀನಿಯರ್ ಕೈದಿ ಒಂದು ಟೀ ತಳ್ಳೋ ಗಾಡೀಲಿ ಬರುತ್ತೆ ಟೀ. ₹2 ಒಂದು ಟೀ. ಆ ರೀತಿ ಇವಾಗ ನಾನು ದುಡ್ಡು ಕೊಟ್ಟು ₹10 ಕೊಟ್ಟು ಟೀ ತೊಗೊಂಡೆ ಅಂತ ಅಂದರೆ ₹2 ಕೊಡ್ತಾರೆ. ಇನ್ನು ಮಿಕ್ಕಿದ ಚೇಂಜ್ ₹8 ಏನಿರುತ್ತೆ 4 ಟೋಕನ್ ಕೊಡ್ತಾರೆ. ಆ 4 ಟೋಕನ್ ಇಟ್ಕೋಬೋದು. ನೆಕ್ಸ್ಟ್ ಯಾರಾದರೂ ಟೀ ಮಾರಕ್ಕೆ ಬಂದಾಗ ಈ ಟೋಕನ್ ಕೊಟ್ಟು ಟೀ ತೊಗೋಬೋದು. ಓಕೆ, ಇವಾಗ ದುಡ್ಡು ನಿಮ್ಮ ಹತ್ರ ಇಟ್ಕೊಬೋದಾ ನೀವು? ದುಡ್ಡು ಇವಾಗ ಹೊರಗಡೆಯಿಂದ ಬರೋರು ಎಲ್ಲ ತೊಗೋತಾರೆ ಸರ್. ಇವಾಗ ಯಾರಾದರೂ ನಮ್ಮ ನೋಡೋಕೆ, ನಾನು ಆಲ್ರೆಡಿ ಸೆಲ್ಲಲ್ಲಿ ಇದ್ದೀನಿ, ನಾನು ನೋಡೋಕೆ ಯಾರೋ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಸಿಗುತ್ತೆ. ಓಕೆ, ನಾವು ಅಲ್ಲಿ ದುಡ್ಡು ತೊಗೋಬೋದು. ಏನೇನು ಸಿಗುತ್ತೆ ನಿಮಗಲ್ಲಿ? ಕಾಫಿ ಟೀ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ದಮ್ ಸಿಗುತ್ತೆ. ಇದು ನೀವು ಟೆಲಿಕಾಸ್ಟ್ ಮಾಡ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದನ್ನ ನೋಡ್ಕೊಳ್ಳಿ. ಅಲ್ಲ, ಇದು ಯಾಕಂದ್ರೆ ತುಂಬಾ ಪ್ರಕರಣಗಳಲ್ಲಿ ಇವಾಗ ಇವ್ರದ್ದು ಜಯಲಲಿತಾ ಅವ್ರದ್ದು ಪ್ರಕರಣ ಆಯ್ತಲ್ಲ, ತಮಿಳ್ನಾಡಿನ CM ಅವ್ರಿದ್ದಾಗ IPS ರೂಪಾ ಮ್ಯಾಮ್ ಅವರೇ ಬಂದು ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳ್ತಾರೆ, ಜೈಲಲ್ಲಿ ಏನೇನು ಸಿಗತ್ತೆ ಏನೇನು ಸಿಗಲ್ಲ ಅಂದ್ಬಿಟ್ಟು. ಅಂಡ್ ಎಷ್ಟೋ ಆರ್ಟಿಕಲ್ಸ್ ಬಂದಿದೆ. ಅಂಡ್ ರೀಸೆಂಟ್ ಆಗಿ ಕೆಲವು ಸೆಲೆಬ್ರಿಟೀಸ್ ಜೈಲಲ್ಲಿ ಇದ್ದಂಥ ಟೈಮಲ್ಲಿ ಒಳಗೆ ಏನೇನು ಬೆನಿಫಿಟ್ ಸಿಕ್ತು ಅಂತ ವಿಡಿಯೋಸ್ ರಿಲೀಸ್ ಆಯಿತು, ಫೋಟೋಸ್ ರಿಲೀಸ್ ಆಯಿತು. ಹೌದು. ಇನ್ನೊಂದೇನು ಅಂತ ಅಂದರೆ, ನಿಮ್ಮ ಶಕ್ತಿ ಅನುಸಾರ ನೀವೇನು ದುಡ್ಡು ಇಟ್ಕೋತಿರೋ ಅಥವಾ ಯಾರಾದರೂ ಹೊರಗಡೆಯಿಂದ ನಿಮ್ಮ ನೋಡೋಕ್ಕೆ ಅಂತ ಬಂದಿರ್ತಾರೆ, ಅವ್ರ ಹತ್ರ ನೀವು ದುಡ್ಡು ತೊಗೋಬೋದು. ಆ್ಯಂಡ್ ಅಲ್ಲಿ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಟೀ ಸಿಗುತ್ತೆ. ನಾನು ಅಲ್ಲಿ ಅದೊಂದು ತುಂಬ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ ಅವತ್ತಿನ ದಿನ. ನಾನು ಹೋದೆ ಕಿಚನಲ್ಲಿ ಮಲ್ಕೊಂಡೆ, ಏನಾಗ್ತಿದೆ ಲೈಫಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಫ್ರಮ್ ಪಾಸ್ಟ್ 7-8 ಇಯರ್ಸ್ ನಾನು ಬರೀ ನರಕನೇ ಅನುಭವಿಸ್ಕೊಂಡು ಬಂದಿರೋದು. ಕಮ್ಮಿ ಕೆಲಸ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಲೈಫು ಬಿಸ್ನೆಸ್ ಫೇಲ್ಯೂರ್ ಆಯಿತು. ಈ ಕಡೆ ಫುಟ್ಪಾತಲ್ಲೂ ಮಲಗಬೇಕಾಗಿರುವಂಥ ಒಂದು ಟೈಮ್ಗಳು ಬಂತು. ಫುಟ್ಪಾತ್ ಮಲಗಬೇಕು ಅಂತೀನಿ, ಫುಟ್ಪಾತಲ್ಲಿ ಊಟ ತಿನ್ನುವ ಎಗ್ ರೈಸು ತಿನ್ನುವಂಥ ಟೈಮು ಬಂತು. ಸಿಗರೇಟ್ ಹೊಡಿತಾ ಇದ್ದವನು ಬೀಡಿಗೆ ಬಂದೆ, ಎಣ್ಣೆ ಹೊಡಿತಿದ್ದವನು ಓಟಿಗೆ ಬಂದೆ. ನಮ್ಮ ಕೆಲಸ ಮಾಡ್ತಾ ಇದ್ದಂಥ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಲೇಬರ್ ಮನೇಲೇ ಮಲಗ್ತಾ ಇದ್ದೆ ಅಲ್ಲೇನೆ, ಇನ್ ಕೇಸ್ ಹೋಗೋದು ಲೇಟ್ ಆಗುತ್ತೆ ಅನ್ನೋದಾಗಿದ್ದರೆ. ಸೊ ಇದೆಲ್ಲ ಫೇಸ್ಗಳು, ಅದೊಂದು ಸಪ್ರೇಟ್ ಫೇಸೇ ಇದೆ. ಅದು ಈ ಒಂದು 7 ಇಯರ್ಸ್ ಏನು ಅನ್ಬೋಸ್ದೆ ನಾನು, ಒಂದು ಸಪ್ರೇಟ್ ಫೇಸ್ ಇದೆ. ಇನ್ ಡೀಟೇಲ್ ಅಂತೂ ಯಪ್ಪ ಅನ್ಸ್ಕೊಂಡು ಒಂದ್ಸಲ ಇದೆಲ್ಲ ಇಲ್ಲಿ ಅಂದರೆ ಸಿಲ್ವರ್ ಇದು ಸಿಮೆಂಟ್ ಕಂಬಿ ಸಿಮೆಂಟ್ ಅಂಡ್ ಬಿಲ್ ಮಾಡ್ತಿದ್ದು ಕೆಲಸ ಮಾಡ್ಬೇಕಾದ್ರೆ. ಸೊ ಇದನ್ನೆಲ್ಲ ನಾನು ಅನ್ಬೋಸಿ ಜೈಲಿಗೆ ಬೇರೆ ಬರಬೇಕಾಯ್ತು. ಅದಕ್ಕೆ ಮುಂಚೆ 5 ದಿನ ಫಾರಿನ್ಗೂ ಹೋಗಿ ಬಂದೆ ನಾನು. ಎಲ್ಲಿಗೆ ಹೋಗಿದ್ರೆ? ಬ್ಯಾಂಕಾಕಿಗೆ. ಈ ಸಾಡೆ ಸಾತಿ ಇದೇನಿದೆ ಈ ಟೈಮಲ್ಲಿ ನಮ್ಮಮ್ಮ ಹೇಳ್ತು ನನಗೆ, ಎಲ್ಲೋ ಸಾಡೆ ಸಾತಿ ಅಂತ ಕಣೋ ಹುಷಾರು ಅಂತ. ಹೋಗಮ್ಮ ಅದೆಲ್ಲ ನೀನೇ ಇಟ್ಕೋ ಅಂತ ಅಂದೆ. ಅದು ಹಂಗೆ ಆಗೋಯ್ತು. ಲಿಟ್ರಲಿ 7 ಇಯರ್ಸ್ ನರಕ ಅನ್ಭವಿಸ್ಬಿಟ್ಟೆ. ಆ್ಯಂಡ್ ಅದ್ರಲ್ಲಿ ಎಲ್ಲ ಥರನೂ ಕಾಣಿಸ್ತು. ನಾನು 5 ಸ್ಟಾರ್ ಇಲ್ಲಿ ಕೆಲಸ ಮಾಡ್ತಿರೋಲ್ಲಿ ಇಂಗ್ಲೀಷ್ ಬರ್ತಾ ಇದ್ದು ನನಗೇನೆ. ನಮ್ಮ ಓನರನ್ನು ನಮ್ಮನ್ನು 5 ಸ್ಟಾರ್ ಹೋಟೆಲ್ ಯಾವ್ದಾದ್ರು ಸಿಮೆಂಟ್ ಕಂಪ್ನಿದು ಬ್ರ್ಯಾಂಡ್ದು ಮೀಟಿಂಗ್ ಇತ್ತು ಅಂದರೆ, ಮತ್ತೊಂದಿತ್ತು ಅಂದರೆ ನಾನು ಕಳಿಸೋರು ಹೋಗು ಅಂತ. ಮೀಟಿಂಗ್ ಆದರೆ ನಾವೇನು ಹೋಗ್ತಾ ಇದ್ವಿ, ಅವರಷ್ಟು ಮಾತಾಡೋರು ಬರೋರು ಮಾಡೋರು, ಒಳ್ಳೆ ಊಟ ಸಿಗ್ತಾ ಇತ್ತು. ಸೊ ಇಲ್ಲೆಲ್ಲ ಕಷ್ಟಪಟ್ಟು ಬೆಳಗ್ಗೆ ಸಂಜೆ ಯಾವ್ದಾನ ಮೀಟಿಂಗ್ ಇತ್ತು ಅಂದರೆ ನನ್ನ ಕಳಿಸೋರು. ಇವಾಗ ಹಿಂಗೆಲ್ಲ ಬದುಕಿ ಹುಡುಗ ಅಲ್ಲಿ ಜೈಲಿಗೆ ಹೋಗಿದ್ದು ಫಸ್ಟ್ ಡೇ ನೀವು ಅಲ್ಲಿ ಏನು ಸೆಟ್ಲ್ ಆಗಿರಲ್ಲ ಹಾಂ, ಅಲ್ಲಿ ಇವಾಗ
ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬರಾಕಿಗೆ ಶಿಫ್ಟ್ ಮಾಡೋದು. ಬರಾಕಿಗೆ ಶಿಫ್ಟ್ ಮಾಡಿದ್ಮೇಲೆ ನನ್ನ ಜೊತೆ ಬಂದಂಥ ಸಹ ಕೈದಿ ಇನ್ನೊಬ್ಬ ಯಾರಿದ್ದ, ಅವನು ₹100 ಇಟ್ಕೊಂಡಿದ್ದ ಒಳಗಡೆ ಸಂದಿಲಿ, ಪ್ಯಾಂಟ್ ಸಂದಿಲಿ ₹100 ಇಟ್ಕೊಂಡ್ ಬಂದಿದ್ದ. ಸೊ ಆ ₹100 ಕೊಡಿಲಿ ಅಂತ ತೆಗೆಸ್ಬಿಟ್ಟು ಅಲ್ಲೇ ಒಂದು ಟೀ ತಗೊಂಡೆ, ಒಂದು ದಮ್ ತಗೊಂಡೆ. ಎದುರುಗಡೆ ಒಂದು ಮರ ಇತ್ತು, ಅರಳಿ ಮರನೋ ಅಥವಾ ಹೊಂಗೆ ಮರ ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್. ಕಟ್ಟೆ ಇತ್ತು ಅಲ್ಲಿ ಬರಾಕ್ ಎದುರುಗಡೆ, ಉದ್ದಕ್ಕೂ ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ಕಟ್ಟೆ ಇತ್ತು. ಅಲ್ಲಿ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು ಒಂದು ದಮ್ ಹೊಡ್ಕೊಂಡು ಇಡೀ ಲೈಫ್ ರಿವೈಂಡ್ ಆಗೋಯ್ತು ನನಗೆ. ಇಡೀ ಲೈಫ್ ರಿವೈಂಡ್ ಆಗೋಯ್ತು. ನಾನು ಏನು ಮಾಡ್ತಾ ಇದ್ದೀನಿ, ಎಂತ ಮಾಡ್ತಾ ಇದ್ದೀನಿ, ನನ್ನ ಆಸೆ ಇದ್ದಿತ್ತೇನು, ಈ 7 ವರ್ಷದಲ್ಲಿ ನಡೆದಿದ್ದಂಥದ್ದೇನು, ಒಂದು 6 ವರ್ಷ, ಈ ಒಂದು 6 ವರ್ಷದಲ್ಲಿ ನಡೆದಿದ್ದಂಥದ್ದೇನು, ವಾಟ್ಸ್ ದ ಪರ್ಪಸ್ ಆಫ್ ಮೈ ಲೈಫ್, ನಾನು ಹುಟ್ಟಿರೋದಾಗಲಿ ಜೀವನದಲ್ಲಿ ಏನು ಪರ್ಪಸ್, ಏನು ಮಾಡ್ತಾ ಇದ್ದೀನಿ, ನನಗೆ ಮ್ಯಾಚ್ ಆಗಲಿಲ್ಲ. ಅಲ್ಲಿ ಡಿಸೈಡ್ ಮಾಡಿದೆ, ನಾನಾದರೆ ಆರ್ಟಿಸ್ಟ್ ಆಗಬೇಕು, ನಾನಾದರೆ ಆ್ಯಕ್ಟರ್ ಆಗಬೇಕು. ಜೈಲಲ್ಲಿ ಕೂತ್ಕೊಂಡು. ಯಾಕೆ ಸಡನ್ ಆಗಿ ಏನದು? ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲೂ ಒಂದು ಸೀರಿಯಲಲ್ಲಿ ಮಾಡಿದ್ದೆ ನಾನು, ಸುಧಾರಾಣಿ ಮ್ಯಾಮ್ ಜೊತೆಗೆ. ಯಾವ ಸೀರಿಯಲ್ ಇದು? ತುಳಸಿ ಧಾರಾವಾಹಿ, ಉದಯದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ಆವಾಗ ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದು. ಅದು ಹೆಂಗೆ ಅವಕಾಶ ಸಿಕ್ಕಿತ್ತದು? ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಇಲ್ಲಿ ಚೆನ್ನಂಕೆರೆ ಅಚ್ಚುಕಟ್ಟಲ್ಲಿ ವೆಬ್ಸ್ಟರ್ ಸ್ಕೂಲ್ ಓದ್ತಿದ್ನಲ್ಲ. 6th ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೆ ನಮ್ಮ ಕ್ಲಾಸ್ ಟೀಚರ್ ಒಬ್ಬರಿದ್ರು, ರಾಯಪೇಂದ್ರ ಸರ್ ಅಂತ. ಅವ್ರದೇ ಕ್ಲಾಸ್ಗೆ ನಾನು ಮನೆಗೆ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಬರುವ ಅಭಿ ಅಂತ, ಅವನು ಇವಾಗ ಎಲ್ಲಿದ್ದಾನೋ ಏನೋ ನಂಗೆ ಗೊತ್ತಿಲ್ಲ. ಸೊ ಅವನು ಚೈಲ್ಡ್ ಆರ್ಟಿಸ್ಟ್, ಉಪೇಂದ್ರ ಸರ್ ಜೊತೆ ಕುಟುಂಬ ಸಿನಿಮಾದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀರಾ ನೀವು? ನಾನಲ್ಲ, ಅವರು. ಓಕೆ. ಅವನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದಾನೆ. ಅವನು ತುಳಸಿ ಧಾರಾವಾಹಿಲಿ ಸುಧಾರಾಣಿ ಮ್ಯಾಮ್ಗೆ ಮಗ. ಸೊ ಅಲ್ಲಿ ಇವಾಗ ಯೂಶಲಿ ಸೆಟ್ಟಲ್ಲಿ ಕೇಳ್ದಂಗೆ, ನಿಮ್ಮ ಥರನೇ ಇನ್ನೊಬ್ಬ ಹುಡುಗ ಬೇಕು, 1-2 ಎಪಿಸೋಡ್ಗೆ ಈ ಥರದ್ದೊಂದು ಮಕ್ಕಳದು ಒಂದು ಸೀನ್ ಬರುತ್ತೆ, ಯಾರಾದರೂ ಇದ್ದರೆ ಹೇಳಿ ಅಂತ ಅವ್ರ ಅಮ್ಮನ ಹೇಳ್ದಂಗೆ. ಅವರಮ್ಮ ಟ್ಯೂಷನ್ ಹತ್ರ ಬಂದಾಗ ನಮ್ಮಮ್ಮನ ಕೇಳ್ದಂಗೆ, ನಮ್ಮಮ್ಮ ಹೋಗ್ತೀಯನೋ ಮಾಡ್ತೀಯನೋ, ಸರಿ ಹೋಯ್ತೀನಿ ನಾನು, ನನಗೇನು ಓದೋದು ಬಿಟ್ಟು ನೀನು ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಇದ್ದೆ ನಾನು. ಸೊ ಹೋಗ್ತೀನಿ ಅಂತ ಅಂದೆ. ಆಮೇಲೆ ಹೆಬ್ಬಾಳ ಸಹಕಾರ ನಗರದಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋದೆ. ಆ್ಯಕ್ಟಿವ್ ಇರೋ ಹುಡುಗ ಬೇಕಿತ್ತು ಅವ್ರಿಗೆ, ನಾನು ಹಂಗೆ ಇದ್ದೆ. ಸೊ ಹೋದೆ, ಹಿಂಗೆ ಸೀನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನೀನು ಪಾಡ ನೀನು ಆಡ್ತಾ ಇರ್ತೀಯ, ನಾನು ಹೇಳ್ತಾ ಹೋಗ್ತೀನಿ, ನೀನು ಹಂಗೆ ಮಾಡ್ತಾ ಹೋಗು ಅಂತ ಒಂದು ಹೇಳಿದರು ಡೈರೆಕ್ಟ್ರು. ಸೊ ಹಿಂಗೆ ಕ್ರಿಕೆಟ್ ಆಡ್ತಿರ್ತೀಯ, ಮಾಡ್ತಿರ್ತೀನಿ, ಆಮೇಲೆ ಬಾಲ್ ಹೊಡಿತೀನಿ. ಬಾಲ್ ಹೊಡೆದು ಸುಧಾರಾಣಿ ಮಗಳ ಹತ್ರಕ್ಕೆ ಹೋಗುತ್ತೆ. ಆ ಮಗಳು ಏನು ಮಾಡ್ಬಿಡ್ತಾಳೆ, ಬಾಲ್ ತೊಗೋತಾಳೆ, ಕೊಡ್ತೀನಿ, ಕೊಡಲ್ಲ ಅವಳು. ಸೊ ಕೊಡುವಂತ ಒಂದು 2 ಸತಿ ಕೇಳ್ತೀನಿ, ಅವಳು ಬಾಲ್ ಕೊಡಲ್ಲ, ನಾನು ಸೇರಿಸ್ಕೊ ಆಟಕ್ಕೆ ಅಂತಲೂ ಏನೋ ಅಂತೇಳಿ ಹೊಡೆದು ಬಿಡ್ತೀನಿ ಅವಳಿಗೆ. ಸೊ ಅವಳು ಹತ್ಕೊಂಡು ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಅವಾಗ ಸುಧಾರಾಣಿ ಮ್ಯಾಮ್ ಬಂದು ನಮಗೆ, ನೀವೆಲ್ಲ ಮಕ್ಕಳು ಹಿಂಗೆಲ್ಲ ಮಾಡಬಾರ್ದು, ಫ್ರೆಂಡ್ಸ್ ಆಗಿರಬೇಕು ಅಂತ ಬುದ್ಧಿ ಹೇಳ್ತಾರೆ. ಇದೊಂದು ಸೀನ್, ಅದೊಂದು 2 ಎಪಿಸೋಡ್ ಬಂದು ಹೋಗುತ್ತೆ ಅದು. ಸೊ ಇದೊಂದು ಮಾಡಿದೆ. ಇದು ಮಾಡಿದಾಗ ಸಂಜೆಗೆ ಒಂದು ₹200, 250, 300 ಎಷ್ಟೋ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅವ್ರ ಕಡೆಯಿಂದ. ಅವ್ರು ನಮ್ಮ ಅಮ್ಮನಿಗೇನೋ ಕೊಟ್ಟಿದ್ದಾರೆ. ಇಟ್ ವಾಸ್ ಲೈಕ್ ಆಟ ಆಡ್ಕೊಂಡಿದ್ದೆ, ತಿನ್ನೋಕೆ ಊಟ ಹಾಕ್ಕೊಟ್ರು. ಆಮೇಲೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ಮಾಡಿದೆ ಪುಟ್ಟ ಅಂತ ಒಂದು ಅಪ್ರಿಸಿಯೇಷನ್ ಸಿಕ್ತು, ದುಡ್ಡು ಸಿಕ್ತು. ಏನೋ ಚೆನ್ನಾಗಿದೆಯಲ್ಲ ಇದು. ಟಿ ವಿಲಿ ಬರ್ತೀನಿ, ನಾನು ಸ್ಕೂಲ್ಗೆ ಹೋಗಿದ್ದಾಗ ನಾನು ನೋಡೋಕ್ಕಾಗಿಲ್ಲ, ನಮ್ಮಮ್ಮ ನೋಡಿದ ಎಪಿಸೋಡ್ಸ್ನ. ಟಿ ವಿಗೆ ಬರ್ತೀನಿ, ಎಲ್ಲ ಚೆನ್ನಾಗಿದೆಯಲ್ಲ ಇದು, ಯಾಕೆ ಇದನ್ನೇ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಥಾಟ್, ಆರ್ಟಿಸ್ಟ್ ಆಗಬೇಕು ಅನ್ನೋ ಥಾಟ್ ಆವಾಗ ಬಂದಿತ್ತು ನನಗೆ. ಇವತ್ತು ಅವತ್ತೇನೋ ಜೈಲಲ್ಲಿ ಕೂತ್ಕೊಂಡು ನೀವು ಆ್ಯಕ್ಟರ್ ಆಗಬೇಕು ಅಂತ ಯೋಚನೆ ಮಾಡೋರಲ್ಲ, ಆ್ಯಕ್ಟರ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ನೀವು ಅವತ್ತಿದ್ದಿದ್ದ ಪರಿಸ್ಥಿತಿ ಜೈಲಲ್ಲಿ, ಅದೊಂಥರ ಎಂಥವಾಗೆ ಇಟ್ ಈಸ್ ಅನ್ ಅನ್ಯೂಶುವಲ್ ಥಿಂಗ್, ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಕಡೆಗೆ. ನೀವು ಅದು ಹೇಳ್ತಿದ್ರಿ. ಸೆಕೆಂಡ್ ಡೇ ಏನಾಯಿತು ಅಲ್ಲಿ? ಸೆಕೆಂಡ್ ಡೇಗೆ ಅದೇ ಇದೊಂದು ಥಾಟು, ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಂಕಾಗಿ ಕೂತಿದ್ದೆ. ಆಮೇಲೆ ಆಗಿದ್ದಾಗಲಿ ಎಷ್ಟು ದಿನ ಇರ್ತೀನೋ ಇರಲಿ, ಬೆಂಗಳೂರು ವಾಪಸ್ಸು ಸೆಲ್ಲಿಂದ ಈಚೆ ಹೋಗ್ತಾ ಇದ್ದಂಗೆ ಒಂದು ಅಂಗಡಿ ಓಪನ್ ಮಾಡಿದ್ದೆ, ಕಂಬಿ ಸಿಮೆಂಟ್ ಅಂಗಡಿ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಉಳಿದಿರೋ ದುಡ್ಡು ಏನಿದೆ ಅದನ್ನು ಸೆಟಲ್ ಮಾಡಿಬಿಟ್ಟು ಆದರೆ ಆರ್ಟಿಸ್ಟ್ ಆಗಬೇಕು ಅಂತ ಅವಾಗ ಡಿಸೈಡ್ ಮಾಡಿದೆ. ಅಲ್ಲೆಲ್ಲ ಊಟ ಎಲ್ಲ ಏನು ಸಿಗೋದು ಜೈಲಲ್ಲಿ? ಅನ್ನ, ಸಾಂಬಾರು, ಪಲ್ಯ, ಮುದ್ದೆ, ಸಮ್ಟೈಮ್ಸ್ ಅದರಲ್ಲಿ ಯಾವುದೋ ವಾರದಲ್ಲಿ ಒಂದು 2-3 ದಿನ ಮೊಟ್ಟೆ, ಇದೆಲ್ಲ ಸಿಗುತ್ತೆ. ಊಟ ಚೆನ್ನಾಗಿತ್ತು, ರುಚಿಯಾಗಿತ್ತು, ಅದರಲ್ಲಿ ಏನು ಮಾತಿಲ್ಲ. ಆಮೇಲೆ 2ನೇ ದಿನ ಏನಾಯಿತು, ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಮೆಡಿಕಲ್ ಚೆಕಪ್ಪಲ್ಲಿ ಬರ್ತ್ ಮಾರ್ಕ್ಸ್ ಏನಾದರೂ ಇದೆಯಾ, BP ಇದೆಯಾ, ಶುಗರ್ ಇದೆಯಾ, ಬೇರೆ ಏನೇನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ, ಆಯಿತು, ಇದನ್ನೆಲ್ಲ ಒಂದು ನೋಟ್ ಮಾಡ್ಕೋತಾರೆ. ಯಾವುದೇ ಕೈದಿಯೋ ಆದ್ರೂ ಇಟ್ಸ್ ಮ್ಯಾಂಡೇಟರಿ ಒಂದು ನೋಟ್ ಮಾಡ್ಕೋತಾರೆ. ಏಕೆಂದರೆ ಮಚ್ಚೆಗಳು ತುಂಬ ಮ್ಯಾಟ್ರ್ ಆಗ್ತವೆ. ಬರ್ತ್ ಮಾರ್ಕ್ಸು, ಇವಾಗ ಅರುಣ್ ಅನ್ನೋ ಹೆಸರು ಇನ್ನೊಬ್ಬನೂ ಇರ್ಬೋದಲ್ಲ. ಸೊ ನೀನೇ ಈ ಅರುಣ್, ಈ ಎಕ್ಸಾಕ್ಟ್ ಅರುಣ್ ನೀನೇ ಅನ್ನೋದಕ್ಕೇನು, ಇವಾಗ ನಂದು ಇಲ್ಲಿ ಒಂದು ಟ್ಯಾಟೂ ಇತ್ತು, ಈ ಟ್ಯಾಟೂ ಬರ್ಕೊಂಡ್ರು. ಸೊ ಇದನ್ನೆಲ್ಲ ಒಂದು ಮೆಡಿಕಲ್ ಚೆಕಪ್ ಥರ ಮಾಡ್ತಾರೆ. ಆ್ಯಂಡ್ ಅದನ್ನು ಮಾಡೋರು ಅದರಲ್ಲಿ ಡಾಕ್ಟರ್ಸು ಇರ್ತಾರೆ, ಆ್ಯಂಡ್ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಕೈದಿಗಳು ಇರ್ತಾರೆ. ಅಲ್ಲಿ ಈ ಸ್ವಲ್ಪ ಮೆಡಿಕಲ್ ರಿಲೇಟೆಡ್ ಯಾವುದಾದ್ರು ಕೈದಿಗಳು ಗೊತ್ತಿತ್ತು ಅಂದರೆ ಅವರು ಅಸಿಸ್ಟ್ ಮಾಡ್ತಾರೆ. ಕಂಪ್ಲೀಟ್ ಎಕ್ಸಾಮ್ ಮಾಡ್ತಾರೆ.
ಕಂಪ್ಲೀಟ್ ಎಕ್ಸಾಮಿನ್ ಇನ್ ದ ಸೆನ್ಸ್ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ಏನಾದ್ರು ಇದೆಯೇನಪ್ಪ ನಿನಗೆ ಏನಾದ್ರು ಸಮಸ್ಯೆ ಇದೆಯಾ ಹಂಗೆ ಹಿಂಗೆ ಅಂತ. ವಯಸ್ಸಾದವರಾದರೆ ಕಂಪ್ಲೀಟ್ ಎಕ್ಸಾಮಿನ್ ಮಾಡ್ಬೋದು ಬಿಕಾಸ್ ಹೆಲ್ತ್ ಇಶ್ಯೂಸ್ ಏನು ಬೇಕಾದ್ರೂ ಇರ್ಬೋದಲ್ಲ. ನಾವು ಯಂಗ್ಸ್ಟರ್ಸ್ಗೆ ನಮ್ಗೆ ಏನಿರುತ್ತಪ್ಪ ಅಂದರೆ ಸೊ ಜನರಲ್ ಆಗಿ ಹೇಳಿದ್ವಿ ನಮ್ಮದು ಬರ್ತ್ ಮಾರ್ಕ್ ಇದೆಯಾ, ಮಚ್ಚೆ ಇದೆಯಾ, ಮತ್ತೇನಾದ್ರು ಟ್ಯಾಟೂ ಇದೆಯಾ, ಇದನ್ನೆಲ್ಲ ನೋಟ್ ಮಾಡ್ಕೋತಾರೆ. ಈಗ ಅದೇ ಟೈಮಲ್ಲಿ ನೀವು ಜೈಲಲ್ಲಿ ಎಷ್ಟೋ ಒಂದು ಡಿಫ್ರೆಂಟ್ ವ್ಯಕ್ತಿತ್ವಗಳನ್ನ ಭೇಟಿ ಮಾಡಿರ್ತಾರೆ ಹ್ಮ್. ಅಲ್ವಾ? ಆ ಥರದ್ದು ಯಾರಾದರೂ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳಲ್ಲಿ ಸಿಕ್ಕಿದ್ರೆ? ಇಲ್ಲ ಆ ಥರ ಯಾರೂ ಸಿಗಲಿಲ್ಲ. ಬಟ್ ಈ ಮೆಡಿಕಲ್ ಚೆಕಪ್ಗೆ ಅಂತ ಹೋದಾಗ ಏನಾಯಿತು, ಈ ಹಳೆ ಕೈದಿಗಳು ಏನಿರ್ತಾರೆ ಅವರೆಲ್ಲ ನಿಂತ್ಕೊಂಡು ನೋಡ್ತಿರ್ತಾರಲ್ಲ. ಇವಾಗ ನಾವು ಬರೀ ಸಿನಿಮಾದಲ್ಲಿ ತೋರಿಸ್ತಾರೆ ಅಷ್ಟೇ. ಯಾರಾದರೂ ಹೊಸಬ್ರು ಬಂದಾಗ ಅಲ್ಲಿ ಕುತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಮಾತಿರ್ತಾರೆ, ಅದು ಇದು ಇವುಗಳೆಲ್ಲ ಹಂಗೆ ಹಿಂಗೆ ಅಂತ ನೋಡ್ತಿರ್ತಾರೆ ಗೊತ್ತಾ. ಸರಿ. ಇವ್ರು ಸಿನಿಮಾದವ್ರು ಸೀನಿಗೋಸ್ಕರ ಹಾಕಿರ್ತಾರೆ ಅಂತ ನಾವು ಅನ್ಕೋತೀವಿ, ಬಟ್ ಅಲ್ಲಿ ರಿಯಲ್ ಆಗಿರ್ತಾರೆ. ರಿಯಲ್ ಆಗಿ ನೋಡಿದೆ ನಾನು. ಒಂದು 4-5 ಜನ ಕುತ್ಕೊಂಡು ಯಾರು ಇವರುಗಳೆಲ್ಲ, ಓ ಕಾವೇರಿ ಗಲಾಟೆನಾ, ಏನೋ ಇದೆಲ್ಲ ಕೇಸ್ಗಳು ಅಂತ ಮಾತಾಡ್ಕೋತಾ ಇದ್ರು ಅವ್ರುಗಳು. ಗುರಾಯಿಸ್ತಾರೆ? ಗುರಾಯಿಸೋದು ಇನ್ ದ ಸೆನ್ಸ್ ಸಮ್ ಟೈಮ್ ನಾನು ನೋಡಿದೆ, ಲೈಕ್ ಏಟು ಬಿದ್ದಿರೋದು ಇಲ್ಲಿ, ಅದನ್ನು ಸ್ಟಿಚ್ ಹಾಕಿರೋವಂಥದ್ದು, ಮುಖದ ಮೇಲೆ ಸ್ಟಿಚ್ ಹಾಕಿರೋವಂಥದ್ದು, ಕೈಗೆ ರಾಡ್ ಹಾಕಿ ಸ್ಟಿಚ್ ಹಾಕಿರೋವಂಥದ್ದು, ಇಂಥವರೆಲ್ಲ ಇದ್ದಾರೆ ಅಲ್ಲಿ, ನಿಜವಾಗ್ಲೂ ಇದ್ದಾರೆ. ಅಂಥವರೆಲ್ಲ ನೋಡ್ತಾರೆ, ನಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ಯಾರು ಇವರು ಚಿಲ್ಟು ಪಲ್ಟುಗಳೀಗ ನಿನ್ನೆ ಮೊನ್ನೆ ಬಂದವರೆಲ್ಲ ಅಂತ. ನಾನು ಯಾವ ಫಿಲಮ್ ಇದು, ಸಪ್ತಸಾಗರದ ಅಚ್ಚು, ಹ್ಮ್ ಆ ಫಿಲ್ಮ್ ಸೈಡ್ ಎಲ್ಲಿ ತೋರಿಸ್ತಾರಲ್ಲ, ಜೈಲಲ್ಲಿ ರಕ್ಷಾ ಶೆಟ್ಟಿ ಎಲ್ಲ ಇರ್ತಾರಲ್ಲ, ಮನು ಮನು ಆ್ಯಂಡ್ ಅಲ್ಲಿ ತೋರಿಸುವಂಥ ಕಟ್ಟೆಗಳಾಗಿರ್ಬೋದು, ಅವ್ರ ಬಟ್ಟೆಗಳು ಒಗೆಯೋ ರೀತಿಗಳಾಗಿರ್ಬೋದು, ಆ ಸೆಲ್ಗಳಾಗಿರ್ಬೋದು, ಜೈಲಲ್ಲಿ ಹೆಂಗಿರುತ್ತೋ ಹಂಗೆ ತೋರಿಸುತ್ತೆ ಸಿನಿಮಾಗಳಲ್ಲಿ. ನಾವು ಸುಮ್ಮನೆ ಏನೋ ಎಕ್ಸಾಜರೇಟ್ ಮಾಡಿದ್ದಾರೆ ಅಂತ ನಾವು ಅನ್ಕೋತೀವಿ. ಇಟ್ ಈಸ್ ಆಸ್ ಇಟ್ ಇಸ್. ಬಟ್ ಸಪ್ತಸಾಗರದ ಆಚೆಯಲ್ಲಿ ಒಂದು ಡಾರ್ಕ್ ಸೀನ್ನ ತೋರಿಸ್ತಾರೆ. ಹ್ಮ್. ಅದರಲ್ಲಿ ಅದು ಮನು ಅಂತ ಬಂದು ಬೇಸಿಕಲಿ ಇಟ್ಸ್ ಅಬೌಟ್ ಒಬ್ಬರನ್ನ ಇದಕ್ಕೆ ಪ್ರವೋಕ್ ಮಾಡ್ತಾರಲ್ಲ, ಹೋಮೋಸೆಕ್ಷುಯಾಲಿಟಿಗೆ. ಸೊ ಆ ಥರ ನಿಜವಾಗ್ಲೂ ನಡೆಯುತ್ತಾ ಅಲ್ಲಿ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕೆ ನಾನು ಇದ್ದಿದ್ದೆ ಒಂದು 4 ದಿನ, 3-4 ದಿನ ಇದ್ದಿದ್ದು ನಾನು. ಸೊ 4ನೇ ದಿನ ಬೇಲ್ ಸಿಕ್ತು, ಮಧ್ಯರಾತ್ರಿ 12 ಗಂಟೆಗೆ ಬೇಲ್ ಸಿಕ್ತು, ಬಂದೆ ಹೊರಗಡೆಗೆ. ಸೊ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಕೇಳಿದ್ದೀನಿ ಆ ಥರ ನಡೆಯುತ್ತೆ, ಅಥವಾ ಆ ಥರ ಕೆಲವ್ರು ಇರ್ತಾರೆ ಗೊತ್ತಾ, ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೆಮ್ಸೆಲ್ಸ್ ಅಂತ ಅಂದಾಗ ಓವರ್ ಅ ಪೀರಿಯಡ್ 1 ಮಂತ್ ತಡ್ಕೋಬೋದು, 1 ವಾರ ತಡ್ಕೋಬೋದು, 1 ಮಂತ್ ತಡ್ಕೋಬೋದು. ಅದಾದಮೇಲೆ ದೇ ನೀಡ್ ಸಮಥಿಂಗ್, ದೇ ವಾಂಟ್ ಸಮಥಿಂಗ್, ದೇ ಡಿಸೈರ್ ಸಮಥಿಂಗ್ ಅಂತ ಬಂದಾಗ ಅದು ಈ ಥರ ಒಂದು ಎಡವಟ್ಟುಗಳಿಗೆ ದಾರಿ ಮಾಡಿಕೊಡ್ಬೋದು. ನೀವೀಗ ಬೇಲ್ ತೊಗೊಂಡು ಅವತ್ತು 12 ಗಂಟೆಗೆ ರಾತ್ರಿ ಏನೋ ಹೊರಗೆ ಬಂದೇನಲ್ಲ, ಆ ಜೈಲಿಂದ ಹೊರಗೆ ಬರಬೇಕಂದ್ರೆ ಏನು ಟ್ರಾನ್ಸ್ಫರ್ಮೇಷನ್ ಆಗಿತ್ತು? ಅವತ್ತು ನನಗೆ ನನ್ನ ಲೈಫಲ್ಲಿ ಒಂದು ಸೀನ್ ನಡೀತು. ಚಪ್ಪಲಿ ಅಂತೂ ಇರಲಿಲ್ಲ. 4 ದಿನ ಒಂದೇ ಬಟ್ಟೆಲಿದ್ದೀನಿ, ಒಂದೇ ಚಡ್ಡಿ, ಒಂದೇ ಶರ್ಟು, ಒಂದೇ ಪ್ಯಾಂಟು, ಬೇರೆ ಬಟ್ಟೆನೇ ಚೇಂಜ್ ಮಾಡಿಲ್ಲ. ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ, ಏನಾಗುತ್ತೋ ಆಗಲಿ ಇದೇ ಬಟ್ಟೆಲಿ ಇರಬೇಕು, ಬೇಲ್ ಸಿಕ್ಕೇ ಸಿಗುತ್ತೆ ಅಂತ. ಅದನ್ನೇ ಒಗ್ದಾಕೊಳ್ಬೇಕು, ಅಥವಾ ಇನ್ನೊಂದಿನ ಮತ್ತೊಂದು, ಅಥವಾ ಹಂಗೆ ಹಾಕೊಂಡಿರ್ಬೇಕು. ಈ ರೀತಿ ನಾನು ಇಂದು ಸಿಕ್ಬಿಡುತ್ತೆ, ಇನ್ನೊಂದಿಂದ ನಾಳೆನೇ ಸಿಕ್ಬಿಡುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು 4 ದಿನ ಕಳೆದೋಯ್ತು. ಆಮೇಲೆ ಮಧ್ಯರಾತ್ರಿ 11 ಗಂಟೆನೋ 12 ಗಂಟೆನೋ ಸಿಕ್ಕಿದಾಗ ಬೇಲು ಬರ್ತಾರೆ, ಕರೀತಾರೆ. ಆಮೇಲೆ ನಮ್ದು ಏನಿದೆ ಐಟಮ್ಸ್, ಆಕ್ಸಸರೀಸ್ ಎಲ್ಲ ಕೊಡ್ತಾರೆ, ಇನ್ವೆಲಪ್ಪು, ಸೈನ್ ಹಾಕ್ಸ್ಕೊತಾರೆ, ಇಂಥ ವ್ಯಕ್ತಿ ಹೋಗ್ತಿದ್ದಾನೆ ಅಂತ. ಆಮೇಲೆ ಸೀಲ್ ಹಾಕೋತಾರೆ. ಆಮೇಲೆ ಬಾಗಿಲಲ್ಲಿ ಈಚೆ ಬಂದರೆ ಪಾಪ ನಮ್ಮ ಓನರ್ ಅಣ್ಣ ಮತ್ತು ಇನ್ನೊಬ್ಬ ಸೆಲ್ವರಾಜ್ ಅಂತಿದ್ದಾರೆ, ಅವರಿಬ್ಬರು ನಿಂತಿದ್ರು. ಸೊ ಅವ್ರು ಬಂದರು, ಮಾತಾಡ್ಸಿದ್ರು. ಯಾರು ಬಂದ್ರು ಅಣ್ಣ ಅಂತಂದರೆ, ನಿಮ್ಮಪ್ಪ ಬಂದವ್ರು ನೋಡು ಅಲ್ಲಿ ಅಂತಂದ್ರೆ, ನಮ್ಮಪ್ಪ ದೂರದಲ್ಲಿ ನಿಂತಿದ್ರು, ಬುಲೆಟ್ ನಿಲ್ಲಿಸ್ಕೊಂಡು. ಬರೀ ಚಪ್ಪಲಿಲಿ ಬಂದೆ ನಾನು, ಚಪ್ಪಲಿನೂ ಇಲ್ಲ ಏನೂ ಇಲ್ಲ, ಬರಿಗಾಲಲ್ಲಿ ಬಂದೆ ನಾನು. ಅದಕ್ಕೆ ಏನೂ ಮಾತಾಡಬೇಕಲ್ಲ, ಅವರು ಏನೂ ಮಾತಾಡಲ್ಲ, ಟೆನ್ಷನಲ್ಲಿ ಅವರೇ. ಬಟ್ ಅವ್ರಿಗೂ ಬೇಜಾರಾಯ್ತು, ಹಿಂಗೆಲ್ಲ ಆಯ್ತಲ್ಲ ಅಂತ. ಸುಮ್ಮನೆ ಸೀದಾ ಹೋಗಿ ಗಾಡಿ ಎತ್ತು ಅಂತ ಅಂದರು. ಹೋದೆ ಗಾಡಿ ಹತ್ರಕ್ಕೆ. ನಾನು ನಮ್ಮಪ್ಪ ಮಾತಾಡಲ್ವಲ್ಲ, ಸೊ ಬುಲೆಟ್ ಕೀ ಹಿಂಗೆ ಕೊಟ್ಟರು, ಕೀ ಈಸ್ಕೊಂಡು ಬರಿಗಾಲಲ್ಲಿ ನಾನೇ ಓಡಿಸ್ಕೊಂಡು ಹೋದೆ ಬುಲೆಟು. ನಮ್ಮಪ್ಪ ಹಿಂದೆ ಕೂತಿದ್ರು. ಸೆಂಟ್ರಲ್ ಜೈಲಿಂದ ಹಿಡಿದು ಕತ್ರಗುಪ್ಪೆ ನಮ್ಮ ಮನೆವರೆಗೂ ಗಾಡಿ ಓಡಿಸ್ಕೊಂಬಂದೆ. ಇಟ್ ವಾಸ್ ಲೈಕ್ ಅಪ್ಪನ ಹಿಂದೆ ಕೂರಿಸ್ಕೊಂಡು ಜೈಲಲ್ಲಿ ಇದ್ದಿದ್ದು, ಆ ಬೇಜಾರು, ಆ ಫ್ರಸ್ಟ್ರೇಷನ್ನು, ಅದೆಲ್ಲ ಒಂದು ಸೆಕೆಂಡ್ ಕಳೆದೋಯ್ತು. ಅಪ್ಪನ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇದ್ದೀನಲ್ಲ, ಜೈಲಿಗೆ ಬೇರೆ ಹಿಂಗೆ ಹೋಗಿ ಬಂದೆ, ನೆಕ್ಸ್ಟ್ ಬೇರೆ ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ, ಅದನ್ನ ಇವ್ರ ಹತ್ರ ಹೆಂಗೆ ಹೇಳಿ? ಅದಾಯಿತು. ನನ್ನ 18-19 ಇರಬೇಕಾದ್ರೆ ನಾನು ಕೇಳಿದ್ದೆ, ನಾನು ಕಾಲೇಜ್ ಟೈಮಲ್ಲೇ ಕೇಳಿದ್ದೆ, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇದೆ ಅಂತ. ನಮ್ಮ ಅಪ್ಪ ಬಿಟ್ಟಿರಲಿಲ್ಲ ಇನ್ ದ ಸೆನ್ಸ್, ಅದು ನಮ್ಮಂಥವ್ರಿಗಲ್ಲ, ನಮ್ಮ ಮಿಡಲ್ ಕ್ಲಾಸ್ಗಲ್ಲ ಅದು. ಅಲ್ಲೋದ್ರೆ ಮಕ್ಳು ಹಾಳಾಗ್ಬಿಡ್ತಾರೆ, ಅಥವಾ ಅದು ನಮ್ಮ ಕಾಂದನಲ್ಲೇ ಯಾರೂ ಇಲ್ಲ ಆರ್ಟಿಸ್ಟ್ ಅನ್ನೋ ಒಂದು ಕ್ಯಾಟಗರಿಲೇ ಯಾರೂ ಬಂದು ಓದೋರಲ್ಲ. ನಮ್ಮಪ್ಪ ಅವಾಗೆಲ್ಲ ನಾಟಕಗಳು ಮಾಡೋರು ಅನ್ನೋದು ಬಿಟ್ಟರೆ, ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಂಥವ್ರು ಯಾರೂ ಇಲ್ಲ, ನಾನೇ ಫಸ್ಟು ನಮ್ಮ ಕಾಂದನಲ್ಲಿ. ಸೊ ಅದೆಲ್ಲ ನಮ್ಮಂಥವ್ರಿಗಲ್ಲ, ಆಫೀಸರ್ ಆಗೋ ಮುಚ್ಕೊಂಡು ಅನ್ನೋ ಥರ ಮೈಂಡ್ ಸೆಟ್ಟು ನಮ್ಮ ತಂದೆದು. ಸೊ ಅದೆಲ್ಲ ಒಂದು ಸೆಕೆಂಡ್ ರಿವೈಂಡ್ ಆಯಿತು. ವಾಪಸ್ಸು ಮನೆಗೆ ಬಂದಮೇಲೆ ಹಾಕಿದ್ದು ಬಟ್ಟೆ ಅದೇನೋ ಸುಟ್ಟಾಕಬೇಕು ಅಂತ ಏನೋ ಅಂತಾರಂತೆ ಜೈಲಿಂದ ಬಂದಾಗ. ಸೊ ಬಟ್ಟೆನೂ ಕೊಟ್ಬಿಟ್ಟೆ, ಉಡ್ದಾರ ಏನು ಹಾಕಿದ್ದೆ ಅದನ್ನು ತಾಯಿ ಕೊಟ್ಬಿಟ್ಟೆ, ಧರ್ಮಸ್ಥಳದಲ್ಲಿ ನದಿಗೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇಯಿಂದ ಅಂಗಡಿ ಕ್ಲೋಸ್ ಮಾಡಿ ಉಳಿದಿದ್ದನ್ನ ಅಮೌಂಟನ್ನ ಸೆಟಲ್ ಮಾಡಿ ಆರ್ಟಿಸ್ಟ್ ಆಗಬೇಕು ಅಂತ ಡಿಸೈಡ್. ಮನೇಲೇನೋ ಡಿಫ್ರೆಂಟಾಗಿ ನೋಡೋಕೆ ಶುರು ಮಾಡಿದ್ರ? ಇಲ್ಲ, ಅವ್ರಿಗೇನಿತ್ತು ಅಂತಂದರೆ,
ಅದೊಂದು ಬೇಜಾರಿತ್ತು. ಜೈಲ್ ಮೆಟ್ಲೆಲ್ಲ ಹತ್ಬೇಕಾಯ್ತಲ್ಲ. ನಾನು ಹೊಡೆದು ನನ್ನ ಗಲಾಟೆಗಳು ಅವೆಲ್ಲ ನನಗೇನು ಕಾಮನ್ನು. ಜೈಲಿಗೆ ಹೋಗಿ ಬರ್ಬೇಕಾಯ್ತಲ್ಲ ಇವನು. ಅದು ಕಾವೇರಿ ಗಲಾಟೆನೇ ಆಗಿರ್ಬೋದು. ಬಟ್ ಮನೇಲಿ ಒಂಚೂರು ಅದು ಅಸಮಾಧಾನ ಇದ್ದೇ ಇತ್ತು. ಈಗ ಜೈಲಿಂದ ಬಂದ್ಮೇಲೆ ಅಲ್ಲಿ ತನಕ ಇದ್ದಂಥ ಹುಡುಗ ಬರೀ 3-4 ದಿನದಲ್ಲೇ ಒಂದು 10 ಪ್ರಪಂಚ ಕಾಣಿಸ್ಕೊಟ್ಟಿರತ್ತಲ್ಲ. ಆಮೇಲೆ ಲೈಫಲ್ಲಿ ಹಿಂಗೆ ಡಿಸಿಪ್ಲಿನ್ಡ್ ಆಗಿ ಹಿಂಗೆ ಬದುಕಕ್ಕೆ ಶುರು ಮಾಡಿದ ಏನು ನಡೀತು? ಬಂದಂತೂ ಆಗ ಬಂದೆ ಇಂಡಸ್ಟ್ರಿಲಿ. ಯಾರು ಒಬ್ಬ ಪ್ರೊಡಕ್ಷನ್ ಹುಡುಗ, ಒಬ್ಬ ಲೋಟ ತೊಳೆಯೋ ಹುಡುಗನ ನಂಬರು ನನ್ನ ಹತ್ರ ಇರಲಿಲ್ಲ. ಐ ಆಮ್ ಕಂಪ್ಲೀಟ್ಲಿ ನ್ಯೂ ಇನ್ ಟು ದಿಸ್. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಫಿಕ್ಸ್ ಆಗ್ಬಿಟ್ಟಿದ್ರಿ ಆ್ಯಕ್ಟಿಂಗ್ ಮಾಡಬೇಕು. ಫಿಕ್ಸ್ ಆಗ್ಬಿಟ್ಟಿತ್ತು. ಆಟಕ್ಕೆ ಬಿದ್ದುಬಿಟ್ಟಿದ್ದೆ ನಾನು. ಇವಾಗ ಕೆಲಸ ಮಾಡಬೇಕು ಅಂತ 2-3 ತಿಂಗಳು ಅಂತ ಕೆಲಸಕ್ಕೆ ಅಂತ ಸೇರಿಸಿ ನಾನು ಕೂಲಿ ಕೆಲಸ 5-6 ವರ್ಷ ಹಿಂಗೆ ಮಾಡಬೇಕಾಯ್ತು. ಹಠ ಬಿದ್ದು ಮಾಡಿದ್ನೋ ಹಂಗೆ ಇಲ್ಲೂ ಹಠ ಬಿದ್ದು ಬೈ ಹುಕ್ ಆರ್ ಕ್ವಿಕ್ ಏನಾನ ಆಗಲಿ ಇಂಡಸ್ಟ್ರಿಗೆ ಹೋಗಬೇಕು, ನಾನು ಆರ್ಟಿಸ್ಟ್ ಆಗಬೇಕು, ನಾನು ದೊಡ್ಡ ಆ್ಯಕ್ಟರ್ ಆಗಬೇಕು. ಆ ಒಂದು ಸಮಯದಲ್ಲಿ ನನ್ನ ಫ್ರೆಂಡಿನ ಕಸಿನ್ ಒಂದು ಹವ್ಯಾಸಿ ನಾಟಕ ತಂಡ ಅದು. ವೃತ್ತಿಪರ. ಅವರು ಮಂಡೇಸ್ ಟು ಫ್ರೈಡೇ ಸಾಫ್ಟ್ವೇರ್ ಇಂಜಿನಿಯರ್ಸು, ಬೇರೆ ಬೇರೆ ಕಾರ್ಪೊರೇಟ್ ಕೆಲಸಗಳು ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೇ ನಾಟಕ ರಿಹರ್ಸಲ್ಸ್ ಮಾಡೋದು. ಈ ಥರದ್ದೊಂದು ಟೀಮ್ ಅದು. ಸೊ ಅವರ ಕಾಂಟ್ಯಾಕ್ಟ್ ಒಂದು ಸಿಕ್ತು. ಅದು ಮೇಲ್ ಮಾಡಿ ಅಂತ ಅಂದರು. ಮೇಲ್ ಮಾಡಿದೆ. ಮೇಲ್ ಮಾಡಿ ಆದಮೇಲೆ 1 ಮಂತ್ ಏನೋ ಕಾಯಿಸಿದ್ರು ರಿಪ್ಲೈ ಬರೋದಕ್ಕೆ. ಆ ಗ್ಯಾಪಲ್ಲಿ ಏನು ಮಾಡಲಿ, ನಂಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಆಡಿಷನ್ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ಹೋಗು, ಯಾರು ಫ್ರೆಂಡ್ಸು ಇನ್ನೊಬ್ರು ಅವ್ರು ಯಾರೋ ಪರಿಚಯ ಅಂತ ಕಣೋ ಅಂತಂದ್ರೆ ಅಲ್ಲಿ ಹೋಗೋದು, ವೆಯ್ಟ್ ಮಾಡೋದು ಅವ್ರನ್ನ ಮಾತಾಡ್ಸೋದಕ್ಕೆ, ಹಂಗೆ ಹಿಂಗೆ ಅಂತಾಯಿತು. 1 ತಿಂಗಳು ಹಿಂಗೆ ಕಳೆದೋಯ್ತು. ಇನ್ನೊಂದು ಏನು ಕಲ್ತಿದ್ದು ನಾನು ಅಂತಂದರೆ, ಈ ಒಂದು ಗಂಡು ಮಕ್ಳು ಪ್ರಾಬ್ಲಮ್ ಅಲ್ಲ, ಅದೊಂದು ಶಾಪ ಅನಿಸ್ಬಿಡುತ್ತೆ ನನಗೆ. ಹೆಣ್ಣು ಹಡಿದ್ರೆ ಬೆಲೆ, ಗಂಡು ದುಡಿದ್ರೆ ಬೆಲೆ. ಹೆಣ್ಣು ಆಡಿದ್ರೆ ಬೆಲೆ, ಗಂಡು ಗಂಡು ದುಡಿದ್ರೆ ಬೆಲೆ. ಹೆಣ್ಮಕ್ಳು ಎಷ್ಟೇ ಒಳ್ಳೆಯವಳಾಗಿರಲಿ, ಏನೇ ಆಗಿರಲಿ, ಮನೆಗೆ ಏನೇ ಮಾಡಿರಲಿ, ಅವಳೊಂದು ಮಗು ಜನ್ಮ ಕೊಡಲಿಲ್ಲ, ಒಂದು ಮಗುನ ಹಡಿಲಿಲ್ಲ ಅಂತ ಅಂದರೆ ಪಂಚೆ ಅಂತ ಪಟ್ಟ ಕಟ್ಬಿಡ್ತಾರೆ. ಅವಳು ಏನಕ್ಕೆ ಕೆಲಸಕ್ಕೆ ಬರಲ್ವೇನೋ ಅನ್ನೋ ಥರ ಮಾತಾಡ್ಬಿಡುತ್ತೆ ಸೊಸೈಟಿ. ಅದೇ ಗಂಡು ಮಕ್ಕಳು ಏನೇ ಪಟ್ಟಿರಲಿ, ಎಷ್ಟೇ ಕಷ್ಟಪಟ್ಟಿರಲಿ, ಏನೇ ಆಗಿರಲಿ, ಅವ್ನು ದುಡಿತಿಲ್ಲ ಅಂತ ಅಂದರೆ ಅವನು ವೇಸ್ಟು, ಅವ್ನು ಗಂಡಸೇ ಇಲ್ಲ ಅಂದ್ಬಿಡ್ತಾರೆ. ಆ ರೀತಿ ಹುಟ್ಟಿಸಿದ ಅಪ್ಪ ಅಮ್ಮನೂ ಬೆಲೆ ಕೊಡಲ್ಲ ಅಥವಾ ಹುಟ್ಟಿಸಿದ ಅಪ್ಪ ಅಮ್ಮನೂ ಬೆಲೆ ಕೊಡಲ್ಲ. ಇನ್ನು ಸೊಸೈಟಿಯಲ್ಲಿಂದ ಬೆಲೆ ಕೊಡುತ್ತೆ. ಹೆತ್ತೋರ್ಗೆ ಹೆಗ್ಣಾನು ಮುದ್ದು ಅಂತಾರೆ. ಅಂಥದ್ರಲ್ಲಿ ದುಡಿತಿಲ್ಲ ಮಗ ಅಂತ ಅಂದ್ರೂ ಸ್ವಂತ ಅಪ್ಪ ಅಮ್ಮನೂ ಬೆಲೆ ಕೊಡೋದಿಲ್ಲ. ಇದನ್ನು ಅನುಭವಿಸಿದ್ದೀನಿ ನಾನು. 1 ತಿಂಗಳು ಖಾಲಿ ಕೂತಿದ್ದಾಗ ಏನು ಮಾಡ್ತಾವನು ಇವನು, ಹಂಗೆ ಹಿಂಗೆ ಅಂತೆಲ್ಲ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ. ತಾಯಿನೂ ಬೆಲೆ ಕೊಡಲ್ಲ, ತಂದೆನೂ ಬೆಲೆ ಕೊಡಲ್ಲ. ನಮ್ಮಮ್ಮ ಎಷ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟು ಬೆಳೆಸಿದ್ರು, ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನನ್ನ ಕಷ್ಟ ಸುಖನೂ ನನ್ನನ್ನು ಕೇಳಲಿಲ್ಲ ಯಾರೂ. ನಮ್ಮ ತಂದೆದು ನಂದು ಮಾತುಕತೆನೇ ಇಲ್ಲ, ಅದು ಇಟ್ಕೊಳೋಣ. ನನ್ನ ತಾಯಿ ಯಾವತ್ತೂ ನಾನು ಕಂಬಿ ಸಿಮೆಂಟ್ ಕೆಲಸ ಮಾಡೋಕ್ಕೆ ಬಂದಾಗ್ಲೂನು ನನ್ನ ಬಟ್ಟೆ ಎಷ್ಟು ಗಲೀಜಾಗಿರೋದು, ನನ್ನ 3 ಬಸ್ಸು ಚೇಂಜ್ ಮಾಡಿ, 1 ಆಟೋ ಚೇಂಜ್ ಮಾಡಿ ಹೋಗಿ ಕೆಲಸ ಮಾಡಿಕೊಂಡು, ಮನೆಯಿಂದ ಹೋಗ್ತಾ ಒಳ್ಳೆ ಬಟ್ಟೆ ಹಾಕ್ಕೊಂಡು, ವಾಪಸ್ ಬರ್ತಾನೋ ಅದೇ ಬಟ್ಟೆ ಹಾಕ್ಕೊಂಡು, ಅಲ್ಲಿ ಕೂಲಿ ಕೆಲಸ, ಅದು ಕೆಲಸ ಮಾಡ್ತಾಯಿದ್ದ ಬಟ್ಟೆ ಅದು ಬೇರೆ. ಆ ಬಟ್ಟೆ ಚೇಂಜ್ ಮಾಡಿ ಕೆಲಸ ಮಾಡಿ ಬರ್ತಾ ಇದ್ದಂತ ಅದನ್ನು ಒಗಿಲೇಬೇಕಿಲ್ಲ. ತಂದು ಒಗೆಯೋಕೆ ಅಂತ ಆಗ್ದಾಗ್ಲೂ ಯಾವತ್ತೂ ನಮ್ಮಮ್ಮನ ಕೂರಿಸಿ ನನ್ನ ಕಷ್ಟ ಏನಾಗ್ತಿದೆ ನಿನ್ನ ಲೈಫಲ್ಲಿ ಅಂತ ಯಾವತ್ತೂ ಕೇಳಿಲ್ಲ. ಯಾಕೆಂದರೆ ಐ ಆಮ್ ನಾಟ್ ಅರ್ನಿಂಗ್. ಓದಲಿಲ್ಲ, ಮಾಡಲಿಲ್ಲ, ಏನೂ ದುಡಿತಿಲ್ಲ. ಸೊ ಗಂಡು ಮಕ್ಳಿಗೆ ಎಷ್ಟು ಇರುತ್ತೆ ಅಂತ ಅಂದರೆ, ಈ ಹುಟ್ಟಿಸಿದ ಅಪ್ಪ ಅಮ್ಮನೂ ಬೆಲೆ ಕೊಡಲ್ಲ ಆ ಟೈಮಲ್ಲಿ. ಸೊ ನಾನು ನಾಟಕ ತಂಡಕ್ಕೆ ಮೇಲ್ ಕಳಿಸಿದ್ದೆ. ಅವರು ರೆಸ್ಪಾಂಡ್ ಮಾಡಿದ್ರು ಆಮೇಲೆ ಬನ್ನಿ ಅಂತ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ಆಡಿಷನ್ ತೊಗೋತೀವಿ ಅಂತಂದರು. ಗುರು ನಾನು ಬಂದಿರೋದೇ ಕಲಿಯೋದಕ್ಕೆ. ಐ ಆಮ್ ಸ್ಟಿಲ್ ಇನ್ನೂ ಈಗ ಅಂಬೆಗಾಲಿಡ್ತಾ ಇದ್ದೀನಿ. ಅದಕ್ಕೂ ಆಡಿಷನ್ ಮಾಡ್ತೀನಿ. ನಾನು ಏನು ಮಾಡಲಿ, ನನಗೇನು ಗೊತ್ತು ಅಂತ. ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತಾ ಹೋಗಿ. ದೇ ವಾಂಟೆಡ್ ಟು ನೋ ಅಟ್ಲೀಸ್ಟ್ ಇವನು ಒಳಗಡೆ ಅದೊಂದು ಇದೆಯಾ, ಏನಾದರೂ ಆ್ಯಕ್ಟಿಂಗ್ ಅನ್ನೋ ಒಂದು ಬೇಸಿಕ್, ಒಂದು ಚಿಕ್ಕ ಕ್ವಾಲಿಟಿ ಅದು ಇದೆಯಾ ಇವನು ಅಂತ. ದೇ ವಾಂಟೆಡ್ ಟು ಟೆಸ್ಟ್ ಮೀ. ಅದಕ್ಕೆ ಸರಿ ಆಯಿತು, ನೀನೇನು ಮಾತಾಡ್ಕೋಬೇಡ, ನಾನು ಹೇಳೋದನ್ನ ಕೇಳಿಸ್ಕೋಬೇಕು, ನನ್ನ ಕಡೆ ನೋಡಬಾರ್ದು, ನಾನು ಹೇಳಿದ್ದೀನಿ ಹಿಂಗೆ ಮಾಡ್ತಾ ಹೋಗಬೇಕು ಅಂತಂದರು. ನಾನು ಹಂಗೆ ಮಾಡ್ತಾ ಹೋದೆ, ಚೆನ್ನಾಗಿ ಕರೆಕ್ಟಾಗಿ ಮಾಡಿದೆ. ಆ್ಯಂಡ್ ನಿನ್ನ ಲೈಫಲ್ಲಿ ನಡೆದಿರೋದು ಏನಾದರೂ ಎನಾಕ್ಟ್ ಮಾಡಿ ತೋರಿಸು ಅಂತಂದರು, ಮಾಡಿದೆ. ಸೊ ದೆನ್ ಸರಿ ಬಾ, ನಾಳೆಯಿಂದ ಬನ್ನಿ ನೀವು ಅಂತ ಅಂದರು. ಸ್ಯಾಟರ್ಡೇ ಲುಕ್ ಟೆಸ್ಟ್ ಅಂದರೆ ಅದು ಚಿಕ್ಕ ಆಡಿಷನ್ ಕೊಟ್ಟಿದ್ದು. ಅವ್ರದ್ದೇ ಒಬ್ರದ್ದು ಎಲ್ಲಿ ಬಸವೇಶ್ವರ ನಗರ ಅನ್ಸುತ್ತೆ ಕೊಟ್ಟಿದ್ದು. ಅಲ್ಲಿ ಕೊಟ್ಟಿದ್ದು. ಅದಾದಮೇಲೆ ಸಂಡೇ ನೆಕ್ಸ್ಟ್ ಬೆಳಗ್ಗೆ 8 ಗಂಟೆಗೆ ಬಂದುಬಿಡಪ್ಪ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹೊರಡೋ ಟೈಮಲ್ಲಿ ಮನೆ ಜಗಳ. ಏನು ಮಾಡ್ತಾವನೆ, 1 ತಿಂಗಳಾಯಿತು ಏನೂ ಮಾಡ್ತಾ ಇಲ್ಲ. ಇಂಥ ಮಕ್ಳಿಗೆ ಇಂಥರ ಎಷ್ಟು ಬಿಟ್ಟರೆ ನನಗೂ ನನ್ನ ತಾಯಿಗೂ ಆಗಿದಂಥ ಜಗಳ ಇದು. ದೇ ಆರ್ ನಾಟ್ ಎಟ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾನೆ. ಇವಾಗ ನಾವು ಮಾಡಿರೋದು ಅಂಥ ಕೆಲಸಗಳೇ ಇಲ್ಲ ಅಂತಲ್ಲ, ಬರೀ ಗಲಾಟೆಗಳಂತೆ, ಸ್ಕೂಲಲ್ಲಿ ತರಲೆಗಳಂತೆ, ಮತ್ತೊಂದು ಓದಲಿಲ್ಲ ಮಾಡಲಿಲ್ಲ, ಹೌದು. ಬಟ್ ಹಂಗಂತ ಇವನ ಕೈಲಿ ಏನೂ ಮಾಡೋಕ್ಕೆ ಆಗಲ್ಲ, ಇವನು ವೇಸ್ಟು ಅಂತ ಮನೆಯವ್ರಿಗೆ ನೀವೇ ಡಿಗ್ರೇಡ್ ಮಾಡಿಬಿಟ್ರೆ ನಮಗೆ ನೆಕ್ಸ್ಟು ಪ್ರೋತ್ಸಾಹ ಕೊಡೋರು ಯಾರು, ನಮಗೆ ನೆಕ್ಸ್ಟು ಪುಷ್ ಕೊಡೋರು ಯಾರು? ಆಗ ಮನೇಲಿ ಜಗಳ ಆಯಿತು. ಟೈಮ್ ಕರೆಕ್ಟಾಗಿ ನೆನ್ನೆ ಹೋಗಿದ್ದೀನಿ, ಆಡಿಷನ್ ಕೊಟ್ಟು ಬಂದಿದ್ದೀನಿ, ಇವತ್ತು ಬೆಳಗ್ಗೆ 8 ಗಂಟೆ ಟೈಮ್ ಕರೆಕ್ಟಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮನೇಲಿ ಬೆಳಗ್ಗೆ ಜಗಳ.
ಎತ್ಕೊಂಡೆ. ನನ್ನ ಹತ್ರ ಟಿ ವಿ ಎಸ್ ಸ್ಟಾರ್ ಸಿಟಿ ಗಾಡಿ ಇತ್ತು ಆಗ. ಅದರಲ್ಲೇ ಲಗೇಜ್ 3 ಟ್ರಿಪ್ ಹೊಡೆದೆ. ಅಲ್ಲಿಂದ ಹೊಸಕೆರೆಹಳ್ಳಿಲಿ ನಮ್ಮ ಫ್ರೆಂಡ್ ರೂಮ್ ಇತ್ತು. ಮನೆಯಿಂದ ಒಂದಷ್ಟು ಲಗೇಜ್ ತೊಗೊಂಡೋಗಾಕ್ತೆ, ಬಟ್ಟೆಗಳು ಫ್ರೆಂಡ್ ರೂಮಿಗೆ ಹಾಕ್ತೆ, ಮತ್ತೆ ಬಂದೆ, ಮತ್ತೆ ತೊಗೊಂಡೋಗಾಕ್ತೆ. ನಮ್ಮಪ್ಪ ಅಲ್ಲೇ ಕೂತಿದ್ರು, ಏನೂ ಮಾತಾಡಲಿಲ್ಲ. ನಮ್ಮಮ್ಮನೂ ಅಲ್ಲಿ ಇದ್ರು, ಏನೂ ಮಾತಾಡಲಿಲ್ಲ. ಎಲ್ಲಿಗೆ ಹೋಗ್ತಾನೆ ಇವನು ಬಟ್ಟೆ ತೊಗೊಳೋದು, ಯಾರೂ ನನ್ನನ್ನು ತಡಿಲಿಲ್ಲ. ಹೋದೆ ನಾನು. ಮನೆ ಬಿಟ್ಟು ಹೋಗಿ ಫ್ರೆಂಡ್ ರೂಮಿಗೆ ಸೆಟ್ಲ್ ಆದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಸೋಮವಾರದಿಂದ ಶುಕ್ರವಾರ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಬೇಕು ಅಂತ ಫಿಕ್ಸ್ ಆದೆ. ಶನಿವಾರ ಭಾನುವಾರ ನಾಟಕ ಮಾಡಬೇಕು ಅಂತ ಫಿಕ್ಸ್ ಆದೆ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನ್ ರೋಲ್ಸ್ ಇರೋದು? ಜೂನಿಯರ್ ಅಂದರೆ ಸುಮ್ಮನೆ ಹಿಂದೆ ನಿಂತ್ಕೊಳ್ಳೋದು, ಪಾಸಿಂಗು, ಹಿಂದೆ ಓಡಾಡೋದು. ನಾನು ಫಸ್ಟ್ ಮಾಡಿದ್ದು ನಮ್ಮ ನಾಟಕದ ಗ್ರೂಪಲ್ಲೇ ಒಬ್ಬ ಇದ್ದ. ಅವನು ಶಿವಣ್ಣ ಅವ್ರದ್ದು ಶ್ರೀಕಂಠ ಪಿಕ್ಚರ್ಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದ. ಅದರಲ್ಲಿ ಒಂದು ನ್ಯೂಸ್ ಓದೋದು ಒಂದು ಕ್ಯಾರೆಕ್ಟರ್ ಬರುತ್ತೆ. 2 ಸೆಕೆಂಡ್ ಬಂದೋಗುತ್ತದು. ಫ್ರೆಂಚ್ ಬಿಯರ್ಡ್ ಎಲ್ಲ ಮಾಡಿಕೊಂಡು ಅದಕ್ಕೆ ನ್ಯೂಸ್ ಓದೋಂಥರ ಎಲ್ಲ ನ್ಯೂಸ್ ಓದಿದ್ದೆ. ಅದು 2 ಸೆಕೆಂಡ್ ಬಂದೋಗುತ್ತೆ. ಪೇಮೆಂಟ್ ಎಷ್ಟು ಕೊಟ್ಟು? ಅದಕ್ಕೇನು ಪೇಮೆಂಟ್ ಕೊಡಲಿಲ್ಲ ನನಗೆ. ಸುಮ್ಮನೆ ಸ್ಕ್ರೀನಲ್ಲಿ ಬಂದವ ಒಂದು 2 ಸೆಕೆಂಡ್ ಹಿಂಗೆ ಬಂದು ಹಿಂಗೆ ಹೋಗುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು, ಮಾಡ್ತೀನಿ ಅಂತಿದ್ರು. ಸರಿ ಆಯ್ತು ಮಾಡ್ತೀನಿ. ಆ 2 ಸೆಕೆಂಡ್ ಬಂದೋಗಿರೋ ಕ್ಲಿಪ್ನ ತೋರ್ಸೋಕ್ಕೆ ಅಂತ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಒಂದಿದೆ, ಅವ್ರನ್ನೆಲ್ಲ ಹಾಕೊಂಡು ವೆಂಕಟೇಶ್ವರ ಥಿಯೇಟ್ರಿಗೆ ಹೋಗಿ ಶ್ರೀಕಂಠ ಪಿಕ್ಚರಲ್ಲಿ ಅದು ವಿಡಿಯೋನು ಮಾಡಿ ಫೋಟೋನು ಹಿಡಿದಿದ್ವಿ. ನ್ಯೂಸ್ ಯಾವಾಗ ನ್ಯೂಸ್ ಓದೋ ಸೆಗ್ಮೆಂಟ್ ಬರುತ್ತೋ ಅವಾಗ ಆ ವಿಡಿಯೋ ರೆಕಾರ್ಡ್ ಆನ್ ಮಾಡಿ ಇಟ್ಕೊಡೋದು. ನಂದು ಬಂದು ಹೋದ ತಕ್ಷಣ 2 ಸೆಕೆಂಡ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಶಿವಣ್ಣನ್ ಪಿಕ್ಚರ್ ಆಕ್ಟ್ ಮಾಡಿದೀನಿ. ಅದೇ ದೊಡ್ಡದು ನಮ್ಗಾಗ. ಏನು ಇಲ್ಲದೆ ಬಂದವನಿಗೆ, ಒಬ್ಬ ನಂಬರು ಇಲ್ಲದೆ ಬಂದವನಿಗೆ ಅದು ದೊಡ್ಡದು ಆಗ. ಸೊ ಅದಾದ್ಮೇಲೆ ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರಿ ಇದೇ ಥರ ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟ್ ಆಗಿ ಉಪೇಂದ್ರ ಮತ್ತೆ ಬಂದ ಸಿನಿಮಾದಲ್ಲಿ ವಸಿಷ್ಠ ಅವರ ಹಿಂದೆ ಒಂದು 10 ಜನ ಹುಡುಗರು ಇರ್ತಾರೆ, ರೌಡಿಗಳು, ಸುಮ್ಮನೆ ದೊಣ್ಣೆ ಹಿಡ್ಕೊಂಡು ನಿಂತಿರ್ತಾರಲ್ಲ, ಅದರಲ್ಲಿ ನಾನು ಒಬ್ಬ. ಹಿಂಗೆ ಆಮೇಲೆ ಡ್ಯಾಡ್ ದೇವರಾಜ್ ಅಲಿಯಾಸ್ ಡೇವಿಡ್ ಅಂತ ಯಾವುದೋ ಒಂದು ಸಿನಿಮಾ ಏನೋ ಬರುತ್ತೆ, ಅದರಲ್ಲಿ ಒಂದು ಲೆಕ್ಚರರ್ ಕ್ಯಾರೆಕ್ಟರ್ ಮಾಡಿದೆ. ಇನ್ನೊಂದು ಯಾವುದೋ ವಿರಾಜ್ ಅಂತಾನೆ ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ತಂದೆ ಗಂಡ ಹೆಂಡತಿ ನಿಂತಿರ್ತಾರೆ, ಒಂದು ಮಗು ನಿಂತಿರುತ್ತೆ. ಫುಲ್ ಕಣ್ಣಲ್ಲೇ ಫಸ್ಟ್ ನಗ್ತಾ ಇರ್ತಾರೆ, ಆಮೇಲೆ ಅಳ್ತಾ ಇರ್ತಾರೆ, ಆಮೇಲೆ ಹಿಂಗೆ ಪ್ಯಾನಾಗಿ ಹಿಂಗೆ ಬಂದರೆ ಮೇಲಿಂದ ಪಿಚ್ಚ ಹೋಗ್ಬಿಟ್ಟಿರ್ತಾರೆ, ಮಗು ಅದ್ರ ಪಾಡದ ಆಟ ಆಡ್ತಿರುತ್ತೆ. ಈ ಥರದ್ದೊಂದು ಹಿಂಗೆ ಸಣ್ಣ ಪುಟ್ಟ ಒಂದೊಂದೇ ಮಾಡ್ತಾ ಇದ್ದೆ. ಎಷ್ಟು ಕೊಡ್ತಿದ್ರು ಜೂನಿಯರ್ ಆರ್ಟಿಸ್ಟ್ ಆಗಿ? ನನಗೆ ಅಲ್ಲೇ ಹೊಡೆತ ಬಿದ್ದಿತ್ತು. ಈ ಉಪೇಂದ್ರ ಮತ್ತೆ ಬಂದ ಸಿನಿಮಾದಾಗ ಹೋಗಿದ್ನಲ್ಲ, ಅಲ್ಲಿ ನನಗೆ 1000 ರೂಪಾಯಿ ಸಿಕ್ತು ಪರ್ ಡೇ. ಒಂದಿನಕ್ಕೆ ಹೋಗಿ ರೌಡಿ ಕ್ಯಾರೆಕ್ಟರ್ ಬೆಳಗಿನ ಸಂಜೆವರೆಗೂ ಚೀಪಲ್ಲಿ ನಿಂತ್ಕೊ ಅಂತ ದೊಣ್ಣೆ ಹಿಂಗೆಲ್ಲ ಪಿಕಪ್ ಡ್ರಾಪ್ ಮಾಡೋರ ನೀವೇ? ಇಲ್ಲ, ನಾನೇ ಹೋಗ್ಬೇಕಿತ್ತು. ಇರ್ತಾರೆ ಜೀಪಲ್ಲಿ ಒಂದಷ್ಟು ಜನ, ಯಾರೋ ಚೇಸ್ ಮಾಡ್ತೀರಾ ಅಂತ ಸುಮ್ಮನೆ ನಿಂತ್ಕೊಳ್ಳೋದಿಂದ ಅಲ್ಲ. ಜೀಪಲ್ಲಿ ಇವಾಗ ಎದುರುಗಡೆ ಯಾವುದೋ ಒಂದು ಗಾಡಿ ಚೇಸ್ ಮಾಡ್ತಾ ಇದೀವಿ, ನಾವು ಜೀಪಲ್ಲಿ ನಾವು ನಿಂತಿದ್ದೀವಿ, ಜೀಪ್ ಹಿಂದ್ಗಡೆ ಸುಮ್ಮನೆ ಹಂಗೆ 5 ಜನ ಇರ್ತಾರೆ ಗೊತ್ತಾ, ದೊಡ್ಡ ಇಟ್ಕೊಂಡು ಅಂತಾರೆ ಗೊತ್ತಾ, ಆ ಥರ ಮಾಡಿದ್ದು. ಆಗ ನನಗೆ 1000 ರೂಪಾಯಿ ಸಿಕ್ತು. ಫುಲ್ ಖುಷಿ ಆಗ್ಬಿಟ್ಟೆ. ಹಿಂಗೆ ಇರುತ್ತೆ, 1000 ರೂಪಾಯಿ ಸಿಗುತ್ತೆ ನನಗೆ, ಮಾಡೋಣ ಬಾ. ಏನು ಸೋಮವಾರದಿಂದ ಶುಕ್ರವಾರ 7 ದಿನಕ್ಕೆ 7,000 ರೂಪಾಯಿ ಆಯಿತು. ಶನಿವಾರ ಭಾನುವಾರ ನಾಟಕಕ್ಕೆ ಹೋಗೋಣ, ಲೈಫ್ ಸೆಟಲ್, ಆರಾಮಾಗಿ ಏನೋ ಮಾಡ್ಬೋದು ಅನ್ನೋ ಬಂತು. ಅದು ಅಷ್ಟೇ 1000 ರೂಪಾಯಿ ಬಂದಿದ್ದು. ಅದೇ ಫಸ್ಟು, ಅದೇ ಲಾಸ್ಟು. ಆ 1000 ರೂಪಾಯಿ ಈಗಲೂ ಎತ್ತಿಟ್ಟಿದ್ದೀನಿ ನಾನು ಮೆಮೊರಿಗೋಸ್ಕರ, ಅದನ್ನು ಖರ್ಚು ಮಾಡಿಲ್ಲ ಈಗಲೂ. ನಂದು ಹಳೆ ಪರ್ಸಲ್ಲಿ 1000 ರೂಪಾಯಿ ಆಗಿ. ಆಮೇಲೆ ಆಕ್ಚುಲಿ ಅಷ್ಟು ಪೇ ಮಾಡಲ್ಲ. 300 ರೂಪಾಯಿ ಒಂದು ದಿನಕ್ಕೆ. 350, 400 ರುಪೀಸ್. ಅದರಲ್ಲೂ ಜೂನಿಯರ್ಸಲ್ಲಿ ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಅಂತೆಲ್ಲ ಇದೆ. ಜೂನಿಯರ್ ಆರ್ಟಿಸ್ಟ್ ಎ ಕ್ಲಾಸ್ ಅಂದ್ರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿದ್ದು, ಡೈಲಾಗ್ ಹೇಳೋವಂಥವ್ರು. ಅವ್ರು ಎ ಕ್ಲಾಸ್, ಅವ್ರು ಎ ಕ್ಲಾಸ್. ಜೂನಿಯರ್ ಆರ್ಟಿಸ್ಟ್. ಬಿ ಕ್ಲಾಸ್ ಅಂತ ಅಂದ್ರೆ 1 ಲೈನ್ 2 ಲೈನ್ ತಗೊಳ್ಳೋವಂಥವ್ರು. ಅವ್ರಿಗೆ ಜಾಸ್ತಿ ಕೊಡ್ತಾರ? 1000 ರೂಪಾಯಿ ಕೊಡ್ತಾರ? ಇಲ್ಲ, ಎಲ್ರಿಗೂ ಸೇಮೇ. ಈಗ ಕಳಿಸ್ಬೇಕಾದ್ರೆ ಸುಮ್ಮನೆ ಇವಾಗ ಒಂದು ಮಾರ್ಕೆಟಲ್ಲಿ ಒಂದಷ್ಟು ಜನ ಬೇಕು, ಅದಕ್ಕೆಲ್ಲ ಅವ್ನಿಗೆ ಸಿ ಕ್ಲಾಸ್ ಯಾವ್ದಾದ್ರು ಜೂನಿಯರ್ ಇದ್ರೆ ಕಳಿಸ್ರಪ್ಪ. ಒಂದು ವಯಸ್ಸಾದವರು, ಪಾಪ ಅಂಕಲ್ಸು ಆಂಟೀಸು, ಯಾರಾದ್ರು ವಯಸ್ಸಾದವರು ಅಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿರೋ ಥರ ಆಂಬಿಯನ್ಸ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಏನೋ 1-2 ಲೈನ್ ಡೈಲಾಗು, ಎಷ್ಟಪ್ಪ ತರಕಾರಿ, 150 ರೂಪಾಯಿ ಕಣಮ್ಮ, ಹಿಂದೆ ಅಂತ ಮಾತಾಡೋರು ಒಂದು ಬಿ ಕ್ಲಾಸು. ಜೊತೆಗೆ ಒಂಚೂರು ಪಕ್ಕದಲ್ಲೇ ನಿಂತ್ಕೊಂಡು ಓಡಾಡಿಸ್ಬೋದು ಅನ್ನೋಂಥವ್ರು ಎ ಕ್ಲಾಸು. ಈ ರೀತಿ. ಸೊ ಅದಾಯಿತು. ಇದೇ ಟೈಮಲ್ಲಿ ಲವ್ ಆಯಿತು? ಇಲ್ಲ ಇದು ಇನ್ನೊಂದು ಪಿಕ್ಚರ್ ಇದೆ. ಪಿಕ್ಚರ್ ಹೆಸರು ಹೇಳ್ಬಾರ್ದೇನೋ, ಅದು ಹಾಕ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಶಿವಣ್ಣ ಅವ್ರದ್ದು ಲೀಡರ್ ಸಿನಿಮಾ. ಅದರಲ್ಲಿ ಶಿವಣ್ಣ ಮಿಲಿಟರಿ ಆಫೀಸರ್ ಆಗಿರ್ತಾರೆ. ನಾನು ಅದರಲ್ಲಿ ಶಿವಣ್ಣಂದು ಕೋರ್ಟ್ ಮಾರ್ಷಲ್ ಸೀನ್ ಸಮಥಿಂಗ್ ಬರುತ್ತೆ. ಕೋರ್ಟಲ್ಲಿ ನಿಲ್ಲಿಸಿ ಶಿವಣ್ಣನ ಇಂಟ್ರೋಗೇಟ್ ಮಾಡ್ತಿರ್ತಾರೆ. ಅದರಲ್ಲಿ ಹಿಂದ್ಗಡೆ ಒಂದಷ್ಟು ಜನ ಸೋಲ್ಜರ್ಸ್ ಕೂತಿರ್ತಾರೆ. ಆ ಸೋಲ್ಜರ್ಸ್ ಜೂನಿಯರ್ ಆರ್ಟಿಸ್ಟು. ಅದರಲ್ಲಿ ನಾನು ಒಬ್ಬ ಕೂತಿರ್ತೀನಿ. ಅದಕ್ಕೆ ಬೆಳಗ್ಗೆನೆ ಕರೆಸ್ತಾ ಒಬ್ಬ ವ್ಯಕ್ತಿ ನನ್ನನ್ನು ಫೋನ್ ಮಾಡಿ, ಬಾಪ ಹಿಂಗಿರುತ್ತೆ ಅಂತ. ನಾನೇ ಫುಲ್ ಮಿಲ್ಟ್ರಿ ಕಟಿಂಗ್ ಮಾಡಿಸ್ಕೊಂಡು, ಕ್ಲೀನ್ ಶೇವ್ ಮಾಡಿಸ್ಕೊಂಡು, ನನ್ನ ಗಾಡಿ ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿಂದ ಕಂಠೀರವ ಸ್ಟುಡಿಯೋಗೆ ಹೋಗಿದ್ದೀನಿ. ಕಂಠೀರವ ಸ್ಟುಡಿಯೋಲಿ ಹೋದೆ, ಮಾತಾಡಿಸ್ದೆ, ಅಣ್ಣ ಹಿಂಗೆ ಅಂತ ಅಂದೆ. ಅಲ್ಲಿ ದೂರದಲ್ಲಿ ಮಿಲ್ಟ್ರಿ ಡ್ರೆಸ್ಸು, ಒಂದು ಟಾರ್ಪಲ್ ಹಾಕ್ಬಿಟ್ಟು ಮಿಲ್ಟ್ರಿ ಡ್ರೆಸ್ ಎಲ್ಲ ಗುಡ್ಡೆ ಹಾಕಿರ್ತಾರೆ. ನಿಮ್ಮ ಸೈಜ್ ಯಾವುದು ಶರ್ಟು ಪ್ಯಾಂಟು ತೊಗೊಂಡು ಹಾಕ್ಕೊಳ್ರಿ, ಮಿಕ್ಕಿದ ಆಕ್ಸಸರೀಸ್ ಅವ್ರು ಕೊಡ್ತಾರೆ, ಹಂಗೆ ಅಂತನೂ ಹೋದೆ. ಶರ್ಟು ಪ್ಯಾಂಟು ಹುಡ್ಕೊಂಡೆ, ಅಲ್ಲೇ ಹಾಕ್ಕೊಂಡೆ, ಎಲ್ಲ ಆಯಿತು, ರೆಡಿ ಆದೆ.
ಬೆಳಗ್ಗೆಯಿಂದ ಸಂಜೆವರೆಗೂ ಕೋರ್ಟಲ್ಲಿ ಸುಮ್ಮನೆ ಕೂತಿರೋದಷ್ಟೇ, ಹಿಂದ್ಗಡೆ ತುಂಬ್ಸಕ್ಕೆ ಜನ ಬೇಕಲ್ಲ, ಸೊ ಕೂತಿದ್ದಷ್ಟೇ. ಊಟ ಎಲ್ಲ ಆಯಿತು, ಎಲ್ಲ ಮತ್ತೊಂದಾಯಿತು. ಶಿವಣ್ಣನ ನೋಡಿದ್ದು ಫಸ್ಟ್ ಟೈಮ್ ನಾನು ಕೋರ್ಟಲ್ಲಿ. ಫುಲ್ ಖುಷಿ ಆಗ್ಬಿಟ್ಟೆ. ಬೇಕು ಬೇಕು ಅಂತ ಇವಾಗ ಶಾರ್ಟ್ ಕಟ್ ಆಗ್ಬೇಕಾದ ತಕ್ಷಣ ಹೋಗೋದು, ಆದಷ್ಟು ಎಷ್ಟು ಹತ್ರದಿಂದ ನೋಡೋಕ್ಕಾಗುತ್ತೋ ಶಿವಣ್ಣನ ಅಷ್ಟು ಹತ್ರದಿಂದ ನೋಡೋದು. ತುಂಬ ಖುಷಿ ಆಯ್ತು ಅವತ್ತು ಶಿವಣ್ಣನ ನೋಡಿದೆ ನಾನು ಅಂತ. ಆಮೇಲೆ ಸಂಜೆಗೆ ಎಲ್ಲ ಮುಗೀತು. ಮುಗಿದ್ಮೇಲೆ ಒಂದು ಕ್ಯಾಶ್ ಕೊಟ್ಬಿಟ್ಟಿರ್ತಾರೆ ಬಂಡ್ಲುಗಳು ಜೂನಿಯರ್ ಆರ್ಟಿಸ್ಟ್ ಕೋಆರ್ಡಿನೇಟರ್ಗಳ ಕೈಗೆ, ಎಲ್ರಿಗೂ ದುಡ್ಡು ಹಂಚೋದಕ್ಕೆ. ಇವನು ನನ್ನನ್ನು ಯಾವನ್ ಕರೆಸಿದ್ನೋ ಆ ವ್ಯಕ್ತಿ, ಅವನು ಇಷ್ಟು ಉದ್ದಕ್ಕೆ ಕ್ಯೂ ಇತ್ತು ಅವನ ಮುಂದೆ. ನಾನು ಹೋಗಿ ನಿಂತ್ಕೊಂಡೆ. ಕಾಸ್ಟ್ಯೂಮ್ ಎಲ್ಲ ತೆಗೆದು ವಾಪಸ್ಸಲ್ಲಿ ಡ್ರಾಪ್ ಆಗಿ ಇಟ್ಟಾಯಿತು, ಎಲ್ಲ ನಿಂತ್ಕೊಂಡು ನಿಂತಿದ್ದೆ. ಹೋದೆ, ಮುಂದಕ್ಕೆ ಹೋದೆ. ಹಿಂಗೆ ನೋಡ್ದೆ ನನ್ನ ಮುಖ ನೋಡಿ ಏನೋ ಹಿಂಗೆ ಅನಲೈಸ್ ಮಾಡೋ ಅಂತಾರೆ, ಮೇಲಿಂದ ಕೆಳಗೆ ನೋಡ್ದೆ. ನೀನು ಅಂದ. ನಾನು ಅಣ್ಣ ನಾನಣ್ಣ ರಾಣವ್ ಕರೆಸಿದ್ರಲ್ಲ ಜೂನಿಯರ್ಗೆ ಅಂತ. ಅಯ್ಯೋ ನೀನು ಕರ್ಸಿರೋದೇ ಮರ್ತ್ಬಿಟ್ಟಿದ್ದೀನಲ್ಲೋ. ಏನು ಮಾಡೋದೀಗ? ಒಂದು 5 ನಿಮಿಷ ಇರೋ, ಅಲ್ಲಿ ಪಕ್ಕದಲ್ಲಿರೋ ಒಂದು 5 ನಿಮಿಷ ಕರಿತೀನಿ, ಒಂದು 10 ನಿಮಿಷ ಇರೋ. ಹೋದೆ, ಒಂದು 10 ನಿಮಿಷ ಕಾದೆ, 15 ನಿಮಿಷ ಕಾದೆ. ಅವನೇ ನೋಡ್ತಾ ಇದ್ದೀನಿ, ಎಲ್ರಿಗೂ ದುಡ್ಡು ಕೊಡ್ತಾವನೆ. ₹100 ನೋಟ್ಗಳು, ₹50 ನೋಟ್ಗಳೆಲ್ಲ ದುಡ್ಡು ಕೊಡ್ತಾವ್, ನನಗೆ ಕೊಡ್ತಾನೆ ಇಲ್ಲ. ಹಿಂಗೆ ನೋಡ್ತಾ ಇದ್ದೀನಿ ಯಾವ ಗ್ಯಾಪಲ್ಲಿ ಕರಿತಾನೋ ಅಂತ. ಆಮೇಲೆ ಅವ್ನು ಹಿಂಗೆ ನೋಡ್ಬಿಟ್ಟು ಹಿಂಗೆ ಅಂದ. ಹೋದೆ ಹತ್ರಕ್ಕೆ. ಲೋ ನೀನು ಕರ್ಸಿರೋದೇ ಮರ್ತ್ಬಿಟ್ಟಿದ್ದೀನಿ ಕಣ ಮರಿ, ಒಂದು ಕೆಲಸ ಮಾಡು ಅಂದ್ಬಿಟ್ಟು ₹50 ಬಂಡ್ಲಲ್ಲಿ ₹50 ಹಿಂಗೆ ಎತ್ಬಿಟ್ಟು ಹಿಂಗೆ ಕೊಟ್ಟ. ₹50 ₹50 ₹1,000 ತೊಗೊಂಡಿದ್ದವನಿಲ್ಲಿ, ಆ ಆಸೆಯಲ್ಲಿದ್ದವನಿಲ್ಲಿ. ಲಿಟ್ರಲಿ ಇವತ್ತು ಬಿರಿಯಾನಿ ತಿಂದು ಒಂದು ಬಿಯರ್ ಹಾಕಿ ನೆಮ್ಮದಿಯಾಗಿ ಮಲಗೋಣ ಅನ್ನೋ ಇದರಲ್ಲಿದ್ದೆ ನಾನು ಅವತ್ತು. ಯಾಕೆಂದರೆ ನನಗೆ ಡೈಲಿ ಇರ್ತಿದ್ದೆ ನನ್ನ ಹತ್ರ ಬಬ್ಬಾನೆ ₹30 ₹40 ಈ ಥರ ಇರ್ತಾ ಇದ್ದಿದ್ದು ನನ್ನ ಹತ್ರ. ಅಲ್ಲಿ ಪಕ್ಕದಲ್ಲಿ ಈಗಲೂ ಇದೆ ನವೀನ್ ಬೀಗರ ಮನೆ ಊಟ ಅಂತಿದೆ ಹೊಸಕೆರೆಹಳ್ಳಿ ಸರ್ವಿಸ್ ರೋಡಲ್ಲಿ. ಅಲ್ಲಿ ಅವರು ಅವಾಗ ಚಿಕ್ಕದೊಂದು ಅಂಗಡಿ ಇತ್ತು ಅವ್ರದ್ದು ಫಸ್ಟು. ಅಲ್ಲಿ ₹10 ಮುದ್ದೆ, ₹20 ಹಾಫ್ ರೈಸು. ಇದೇ ನನ್ನ ಒಂದು ದಿನದ ಇಡೀ ಊಟ. ₹30 ಬಿಟ್ಟು ನನ್ನ ಹತ್ರ ಬೇರೆ ಖರ್ಚಿಗಿರ್ತಿರಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಏನಾದರೂ ಅಂದರೆ ತಿಂತದಿದ್ದೆ ಒಂಥರ, ಈಗ ಬ್ರಂಚ್ ಹತ್ತಾರೆ ಗೊತ್ತಾ, ಬ್ರೇಕ್ಫಾಸ್ಟ್ಗೂ ಲಂಚ್ಗೂ ಮಧ್ಯ ಆ ಥರ ಒಂದು 11:30 12 ಗಂಟೆಗೆ ಹೋಗಿ ಒಂದು ಮುದ್ದೆ ಹಾಫ್ ರೈಸ್ ತಿಂದುಬಿಟ್ರೆ ಸಂಜೆವರೆಗೂ ಇನ್ನೇನೂ ಇಲ್ಲ. ಸಂಜೆ ಆದರೆ ನಮ್ಮ ಹುಡುಗರು ಫ್ರೆಂಡ್ಸ್ ಬಂದಾಗ ಗೋಬಿ ಗೀಬಿ ಅದು ಇದು ಏನಾದ್ರು ತಿಂದರೆ ಮುಗೀತಲ್ಲಿಗೆ ಊಟ. ನನ್ನ ಹತ್ರ ನೆಕ್ಸ್ಟ್ ಊಟನೇ ಇರ್ತಿರ್ಲಿಲ್ಲ. ಈ ಗ್ಯಾಪಲ್ಲಿ ಒಂದಷ್ಟು ಜನ ನೆನ್ಸ್ಕೋಬೇಕು ನಾನು, ನನಗೆ ಅವಾಗ ಸಹಾಯ ಮಾಡಿದವ್ರನ್ನ. ನೆನ್ಸ್ಕೊಂಡಿಲ್ಲ ಅಂದರೆ ದೇವ್ರು ಮೆಚ್ಚಲ್ಲ. ಇದೆಲ್ಲ ಆದಮೇಲೆ ₹50 ಎತ್ತು ಕೊಟ್ಟ. ₹50 ಎತ್ತು ಕೊಟ್ಬಿಟ್ಟು ನೆಕ್ಸ್ಟ್ ಟೈಮ್ ಕರೆಸ್ದಾಗ ಕೊಡ್ತೀನಿ ಹೋಗೋ ಅಂದ. ಹೆಂಗಾಗ್ಬೇಡ ನನಗೆ. ₹50 ಎತ್ತು ಸೈಲೆಂಟಾಗಿ ಜೇಬಿಗೆ ಹಿಡ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಅವತ್ತು ಇಡೀ ಕಂಠೀರವ ಸ್ಟುಡಿಯೋಯಿಂದ ಹೊಸಕೆರೆಹಳ್ಳಿವರೆಗೂ ಹತ್ಕೊಂಬಂದಿದ್ದೀನಿ. ಬೆಳಗ್ಗೆ ದುಡಿದ್ರು ₹50 ಕೊಟ್ಟರು. ₹50 ಕೊಟ್ಟರು. ₹50 ಕೊಟ್ಟಿದ್ದು ನನಗೆ ಬೇಜಾರಾಯಿತು. ಅವ್ನು ಕೊಡಲ್ಲ ಅಂದಿದ್ರು ಒಂದು ಪಕ್ಷ, ನಾನು ಆಸೆ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ. ಇವತ್ತು ಒಂದು ₹100 ಸಿಗುತ್ತೆ ನನಗೆ. ಹೊಟ್ಟೆ ತುಂಬ ತಿನ್ನೋಣ, ಬಿರಿಯಾನಿ ತಿನ್ನೋಣ. ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಹೊಟ್ಟೆ ತುಂಬ ಬಿರಿಯಾನಿ ತಿನ್ನೋಣ ಅನ್ನೋ ಒಂದು ಆಸೆಯಲ್ಲಿ ಇದ್ದವನಿಗೆ ನಾನು ₹250 ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಕಟ್ಟಿಂಗು, ಕ್ಲೀನ್ ಶೇವು, ನನ್ನ ಗಾಡಿ ಪೆಟ್ರೋಲು. ನಾನೇ ₹250 ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ₹50 ಕೊಟ್ಬಿಟ್ಟು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹೋಗೋ. ಒಂದು ಮರ್ಯಾದೆ ಇಲ್ಲ. ಹೋಗೋ ಬರ ಇಲ್ಲಿ. ಅದೊಂಥರ ಹೆಂಗಾಗ್ಬಿಡುತ್ತೆ ಅಂತಂದರೆ ಅವ್ರುಗಳಿಗೆ ಇವರೆಲ್ಲ ಏನೋ ಸದರಕ್ಕೆ ಬಿಟ್ಟಿಗೆ ಬಿದ್ದವ್ರೆ, ಕೂಲಿಗೆ ಬಿದ್ದವ್ರೆ ಅನ್ನೋ ಥರ. ಜೂನಿಯರ್ ಆರ್ಟಿಸ್ಟ್ಗಳು ಮರ್ಯಾದೆ ಕೊಡಲ್ಲ, ತುಂಬ ರೇರು ಕೊಡೋವಂಥದ್ದು. ಇವಾಗ ನಾನೇ ನನ್ನ ಜೊತೆ ಯಾರನ್ನು ಬಂದು ಒಂದು ಗಂಡ ಹೆಂಡ್ತಿ ಮಗು ಸೀನ್ ಅಂತಂದೆ ಗೊತ್ತಾ, ಆ ಲೇಡಿ ನನಗೆ 2-3 ಕಡೆ ಸೀರಿಯಲಲ್ಲಿ ಸಿಗ್ತಾ ಇರ್ತಾರೆ. ಸಿಕ್ಕಿದಾಗ ನಾನು ಎದುರುಗಡೆ ಒಂದ್ಸತಿ ಹಿಂಗೆ ನಾನು ಮಾಡ್ತಿರೋ ಸೀರಿಯಲ್ಗೆ ಜೂನಿಯರ್ ಆಗಿ ಬಂದಿದ್ರು ಪಾಪ ಅವರು. ಹಿಂಗೆ ಎದುರುಗಡೆ ಸಿಕ್ಕ ತಕ್ಷಣ ನಾನು ಶಾಕು, ಇವರಾ ಅಂತ. ಅವರು ನಾನು ಹಿಂಗೆ ನೋಡಿದ್ರು. ಆಮೇಲೆ ಆ ಕಡೆ ಈ ಕಡೆ ಜಾಗ ಬಿಡೋದಕ್ಕೆ ಒಂಚೂರು ಕನ್ಫ್ಯೂಷನ್ ಆಗುತ್ತಲ್ಲ, ಕನ್ಫ್ಯೂಷನ್ ಆಯಿತು. ಒಂದು ನಿಮಿಷ ಇರಿ ನಾನು ಯಾರು ಗೊತ್ತಾಯ್ತಾ ಅಂದು. ಸರ್ ನೀವು ಹೀರೋ ಬಿಡಿ ಸರ್, ಸಾರಿ ಸರ್ ಗೊತ್ತಾಗಲಿಲ್ಲ ಅಂತ. ಅವರು ಅಡ್ಡ ಬಂದಿದ್ದಕ್ಕೆ ಹಂಗೆ ಅಂತ ಇದ್ದೀನಿ ಅನ್ಕೊಂಬಿಟ್ಟವ್ರೆ. ಅದಲ್ಲಮ್ಮ, ನಾನು ನೀವು ಒಂದು ಸಿನಿಮಾದಲ್ಲಿ ಹಿಂಗೆ ಮಾಡಿದ್ವಿ ನೆನಪಿದೆ, ಜೂನಿಯರ್ ಆಗಿ ಗಂಡ ಹೆಂಡ್ತಿ ಒಂದು ಮಗು ಹಿಂಗೆ ಅಳ್ತಿರುತ್ತೆ. ಓ ಸರ್ ನೀವೇ ಅಲ್ವಾ ಅದು ಅಂತ ಅವ್ರಿಗೆ ಅವಾಗ ಫ್ಲ್ಯಾಶ್ ಆಯಿತು. ಈ ಥರ ಎಲ್ಲ ನಡೆಸ್ಕೋತಾರೆ ಜೂನಿಯರ್ ಆರ್ಟಿಸ್ಟ್ಗಳನ್ನ. ದುಡ್ಡು ಕೊಡಲ್ಲ. ನನಗಾಗಿದೆ, ಅವ್ರ ಹೆಸರು ಹೇಳಬಾರ್ದು. ಅವ್ರು ಇವಾಗ ಲೈಫಲ್ಲಿ ಏನಕ್ಕೂ ಬೇಡ ಹಂಗಾಗ್ಬಿಟ್ಟವ್ರು ಅವರು. ಕರ್ಸ್ಕೊಳ್ಳೋದು. ನಾತಿ ಚರಾಮಿ ಅಂತ ಸಿನಿಮಾಗೆ ಮನ್ಸೂರೆ ಸರ್ದು, ಶ್ರುತಿ ಹರಿಹರನ್ ಮತ್ತೆ ಸಂಚಾರಿ ವಿಜಯ್ ಅವ್ರದ್ದು. ಅದರಲ್ಲಿ ಶ್ರುತಿ ಹರಿಹರನ್ ಅವ್ರದ್ದು ಆಫೀಸಿನಲ್ಲಿ ಒಂದು ಸೀನ್ ಬರುತ್ತೆ. ಹಿಂಗೆ ರಿಂಗ್ ತಿರ್ಸ್ಕೊಂಡು ಕೂತಿರ್ತಾನೆ ಒಬ್ಬ ಎಂಪ್ಲಾಯಿ. ಅದನ್ನ ನೋಡಿ ಅವ್ರಿಗೆ ಅವ್ರ ಹಸ್ಬೆಂಡ್ ಏನೋ ನೆನಪಾಗುತ್ತೆ. ಆಮೇಲೆ ಅವರು ಒಂದು ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ಇನ್ನೊಬ್ರು ಯಾರೋ ಟೇಕ್ ಆಫ್ ಮಾಡ್ತಾರೆ. ಇದಕ್ಕೆ HSR ಲೇಔಟಲ್ಲಿ ಆಫೀಸ್ ಮಾಡಿದ್ದು. 3 ದಿನ ಅಲ್ಲೇ 2 ದಿನ ಅಲ್ಲ, ಇವತ್ತು ಹೋಗಿದ್ದೀನಿ. ನೈಟ್ ಆದರೆ ಡಬಲ್ ಆಗುತ್ತೆ. ಇವತ್ತು ನೈಟೆಲ್ಲ ಅಲ್ಲೇ ಮಲಗಿದ್ದೀನಿ. ಮತ್ತೆ ನೆಕ್ಸ್ಟ್ ಡೇ ನೈಟ್ವರೆಗೂ ಅಲ್ಲೇ ಇದ್ದೀನಿ. ಜೂನಿಯರ್ಸ್ನೆಲ್ಲ ಲೈನಾಗಿ ನಿಲ್ಲಿಸಿದ್ರು ಅವರು ಡೈರೆಕ್ಟ್ರು. ಆಮೇಲೆ ಅವರು ನನ್ನನ್ನು
ನೀನು ಸೈಡಲ್ಲಿರು, ನೀನೆಲ್ಲೂ ಕಾಣಿಸ್ಕೋಬೇಡ ಬೇರೆ ಕಡೆ, ನೀನು ಸೈಡಲ್ಲಿರು ಅಂತಂದರು. ಬಂದಿರೋದೇ ಕೆಲಸ ಮಾಡೋಕ್ಕೆ, ಇವ್ರು ನೋಡಿದ್ರೆ ಸೈಡಲ್ಲಿ ನಿಲ್ಲಿಸ್ತವ್ರಲ್ಲ ನನ್ನ, ಯಾಕೆ ಅಂತ ನಾನು. ಆಮೇಲೆ ಯಾಕೆ ಅಂತ ಕೋಆರ್ಡಿನೇಟರ್ನ ಕೇಳಿದೆ. ಇಲ್ಲ ಕಣ, ಬೇರೆ ಏನೋ ಸೀನಿಗೆ ಬೇಕಂತೆ ನೀನು, ಅದಕ್ಕೆ ನೀನು ಸೈಡಲ್ಲಿ ಇಟ್ಟವ್ರೆ, ಬೇರೆ ಎಲ್ಲೂ ಕಮಿಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮೊದಲನೇ ದಿನ ಏನೂ ಮಾಡಿಲ್ಲ ನಂದು. ಮೊದಲನೇ ದಿನ ಏನೂ ಮಾಡಲಿಲ್ಲ. ಆಫೀಸ್ HSR ಹೋಟೆಲ್ ಕೂತಿದ್ದೀನಿ, ನೈಟು ಅಲ್ಲೇ ಮಲಗಿದೆ. ತಿರ್ಗಾ ಮತ್ತೆ ಬೆಳಗ್ಗೆ ಅಲ್ಲೇ ಕಂಟಿನ್ಯೂ. ಮನೆಗೆ ಯಾರು ಹೋಗ್ತಾರೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು, ಮತ್ತೆ ನಾಳೆ ಇಲ್ಲೇ ಬರಬೇಕಲ್ಲ ಅಂತ ಪೆಟ್ರೋಲ್ ಉಳ್ಸಕ್ಕೆ ಅಲ್ಲೇ ಮಲಗಿದೆ ನಾನು, ಹಿಂಗಿರೋ ಊಟ ಕೊಡ್ತಾರಲ್ಲ ಅಂತ. ಅಲ್ಲೇ ಮಲಗಿದೆ. ನೆಕ್ಸ್ಟ್ ಡೇ ಆ ಹುಡುಗನ ಕರೆಸಿ ಅಂತ ಡೈರೆಕ್ಟರ್ ಹೇಳೋದು. ಅವನನ್ನ ಕರೆಸಿ ಅಂತ ಅಂದ್ಬಿಟ್ಟು, ನನ್ನನ್ನು ನೋಡು ಇಲ್ಲಿ ಕೂತಿರ್ತೀಯ, ನಿನ್ನ ಕೈಗೊಂದು ರಿಂಗ್ ಕೊಡ್ತೀನಿ, ಆ ರಿಂಗನ್ನು ಹಿಂಗೆ ತಿರ್ಗಿಸ್ಕೊಂಡು ಕೂತಿರ್ಬೇಕು ನೀನು ಆ್ಯಕ್ಷನ್ ಅಂದಾಗ. ಶ್ರುತಿ ಅವ್ರಿಗೆ ನಿನ್ನನ್ನು ನೋಡಿ, ನೀನು ತಿರುಗಿಸ್ತಿರೋ ರಿಂಗ್ನ ನೋಡಿ ಅವ್ರಿಗೇನೋ ಒಂದು ಅವ್ರದ್ದು ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಡಿಸ್ಟರ್ಬ್ ಆಗ್ತಾರೆ. ಡಿಸ್ಟರ್ಬ್ ಆಗಿ ಅವರು ಪ್ರಾಜೆಕ್ಟ್ ಏನು ಮಾಡ್ತಿರ್ತಾರಲ್ಲ ಅದನ್ನು ನಿಧಾನಕ್ಕೆ ಓಡ್ತಾರೆ. ಇಷ್ಟೇ ನಿಂದು, ಇಷ್ಟೇನಾ, ಇಷ್ಟಕ್ಕೆ 2 ದಿನ ಉಳಿಸ್ಕೊಂಡ್ರ ನನ್ನನ್ನು. ಅವ್ರಿಗೆ ನನ್ನನ್ನು ನೋಡಿ, ನನ್ನ ಲುಕ್ಕು, ನನ್ನ ಬ್ಲೇಸರ್ ಹಾಕಿದೆ, ಮತ್ತೊಂದಾಗಿದೆ, ಸೊ ಇವನನ್ನು ಅದಕ್ಕೆ ಉಳಿಸ್ಕೋಬೋದಲ್ಲ ಅಂತ ಏನೋ ಅವ್ರಿಗೆ ಅನಿಸ್ತು. ಸೊ ಅದಕ್ಕೆ ಉಳಿಸ್ಕೊಂಡು ಮಾಡಿ ಕಳಿಸಿದ್ರು. ಬಟ್ ನಾನು ಹೋಗಿರೋದು ಉಂಟಲ್ವಾ, ನಾನು ನೋಡ್ಕೊರೆ 3 ದಿನದ್ದು ಕಾಲ್ ಶೀಟ್ ಆಯಿತು. ನೈಟು ಅಲ್ಲೇ ಇದ್ದಿದ್ದರಿಂದ 9 ಗಂಟೆ ಮೇಲೆ 12 ಗಂಟೆ 12:30ವರೆಗೂ ಏನೋ ಕೆಲಸ ಮಾಡಿದ್ದು. ತಿರ್ಗಿ ಮತ್ತೆ ಬೆಳಗ್ಗೆ ಮಾಡಿದ್ವಿ. 3 ದಿನದ ಆಯ್ತಲ್ಲ. 1 ದಿನಕ್ಕೆ ಪೇಮೆಂಟ್ ಕೊಟ್ಟ ನಮ್ಮ ಕೋಆರ್ಡಿನೇಟ್ರು. 1 ದಿನದ್ದು 1.5 ದಿನದ ಪೇಮೆಂಟ್ ಕೊಟ್ಬಿಟ್ಟು, ಇದನ್ನು ನೆಕ್ಸ್ಟ್ ಕೊಡ್ತೀನಿ ಹೋಗೋ ಅಂತ. ಹಿಂಗೆ ಎಲ್ಲದರಲ್ಲೂ ₹400 ಅಂತಂದರೆ ₹200, ₹300 ಕೊಡೋದು, ₹100 ಉಳಿಸ್ಕೊಳ್ಳೋದು, ನೆಕ್ಸ್ಟ್ ಇನ್ನೊಂದ್ಸತಿ ಸೇರಿಸ್ಕೊಡ್ತೀನಿ ಅನ್ನೋದು, ಆವಾಗ ಮತ್ತೆ ₹200 ಆ್ಯಡ್ ಮಾಡೋದು, ಮತ್ತೆ ಇನ್ನೊಂದು ₹100 ಉಳಿಸ್ಕೊಳ್ಳೋದು. ಮತ್ತೆ ಈ ಕೋಆರ್ಡಿನೇಟರ್ ಬಗ್ಗೆ ನೀವು ಏನು ಮಾತಾಡೋಕ್ಕಾಗಲ್ಲ. ಏನು ಮಾತಾಡ್ತೀರಾ? ಮಾತಾಡೋ ಮತ್ತೆ ನೆಕ್ಸ್ಟ್ ನಿಮಗೆ ಚಾನ್ಸ್ ಕರಿಯಲ್ಲ. ನೆಕ್ಸ್ಟ್ ಕರಿಯಲ್ಲ, ಏನು ಮಾತಾಡೋದು. ಎಷ್ಟು ಅನ್ಯಾಯ ಅಲ್ವಾ ಪಾಪ. ಆರ್ಟಿಸ್ಟ್ಗಳು, ಜೂನಿಯರ್ ಆರ್ಟಿಸ್ಟ್ಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡಲ್ಲಿ ಏಜೆಂಟ್ಗಳು ಈ ಕೋಆರ್ಡಿನೇಟ್ ಕಿತ್ಕೊಂಡು ತುಂಬ ಅವರು ಸಣ್ಣ ಅಮೌಂಟ್ ಕೊಡ್ತಾರೆ ಅಂತ. ನಮ್ಮಂಥ ಹುಡುಗರಿಗೆ ಈ ರೀತಿ ಮಾಡ್ತಾರೆ ಅಂತಂದರೆ, ವಯಸ್ಸಾಗಿರೋ ಜೂನಿಯರ್ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿದ್ದಾರೆ. ಅವ್ರ ಪಾಪ ಎಲ್ಲೋ ಬಸ್ ಹತ್ಕೊಂಡು ಹೇಳಿದ ಟೈಮ್ ಕರೆಕ್ಟಾಗಿ ಬರ್ತಾರೆ. ಬೆಳಗ್ಗೆ ವಯಸ್ಸಾಗಿರುತ್ತೆ, ಅಜ್ಜಿ ತಾತ ಕ್ಯಾರೆಕ್ಟರ್ ಮಾಡೋರಾಗಿರ್ಬೋದು, ಮತ್ತೊಬ್ರಾಗಿರ್ಬೋದು. ಅವ್ರ ಹತ್ರ ಹಿಂಗೆ ಮಾಡ್ತಾರೆ. ಮಾಡದೇ ಇರೋರೇ ಇರಲ್ಲ ಸರ್. ಹಂಗಂತ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ನೋಡಿದಂಥ ಏನಾಗಲಿ, ನಾನು ಅನುಭವಿಸಿರುವಂಥದ್ದಲ್ಲಿ ಒಂದಿಬ್ಬರು ಇದ್ರು ಈ ರೀತಿ ಮಾಡಿ. ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಅವರು ಅವ್ರಿಗೇನು ಅಂತಂದರೆ ಅವ್ರದ್ದೇ ಟೆನ್ಷನ್ ಇರ್ತಾರೆ. ಇವಾಗ ಅವ್ನಿಗೆ ಏನು ತಲುಪಿಸ್ಬೇಕೋ ನಾವು ತಲುಪಿಸಿದ್ದೀವಿ. ಅವನು ಮಿಕ್ಕಿದ್ವಿ, ದೇವ್ರು ಕೊಡ್ತಾನೆ ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗಾಗುತ್ತೆ. ಬಟ್ ಯಾರಾದರೂ ಕೋಆರ್ಡಿನೇಟರ್ಗಳು ಅಥವಾ ಏಜೆಂಟ್ಸ್ ನೋಡ್ತಿದ್ರೆ, ದಯವಿಟ್ಟು ನೆಕ್ಸ್ಟ್ ಟೈಮ್ ಪಾಪ ಯಾರು ಬಂದಾಗ ಫುಲ್ ಪೇಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿ ಕಳಿಸಿ. ಅವ್ರ ಮನೆಗಳಲ್ಲಿ ಪಾಪ ಅವ್ರಿಗೆ ಎಷ್ಟು ತೊಂದರೆಗಳಿರುತ್ತೆ. ಹೋಗ್ಲಿ, ಅದನ್ನು ಬಿಟ್ಬಿಡೋಣ. ನೀನು ಕೊಡೋ ದುಡ್ಡಲ್ಲಿ ₹50-100 ಕಡಿಮೆ ಕೊಡು. ಟ್ರೀಟ್ಮೆಂಟ್ ಮರ್ಯಾದೆ ಕೊಡಲ್ಲ. ವಯಸ್ಸಾಗಿರೋ ಇವನು ಇನ್ನೂ ಕೋಆರ್ಡಿನೇಟ್, ಇವನಿಗೆ ಇನ್ನೂ 25-30 ವರ್ಷ ಇರುತ್ತೆ. ವಯಸ್ಸಾಗಿರೋರ್ಗೆ 45-50 ಇರುತ್ತೆ. ಬರ ಇಲ್ಲಿ ನಿಂತ್ಕೊಳ್ಳೋ, ಅಲ್ಲಿ ಕರಿತಿಲ್ಲ ಡೈರೆಕ್ಟರ್, ಎಲ್ಲ ಹೋಗಿ ಏನೋ ಮಾಡ್ತಾ ಇದೆಯಾ, ಆಟೆ ಹೊಡ್ಕೊಂಡು ಕೂತ್ಕೊಂಡು ಬಂದಿದ್ಯಾ, ಬರ ಇಲ್ಲಿ ನಿಂತ್ಕೊಳ್ಳೋ. ವಯಸ್ಸಾದವ್ರಿಗೆ ನನ್ನ ಮುಂದಾನೆ ಹತ್ಬಿಡುತ್ತೆ ನನಗೆ. ಹೋಗಿ 2 ಬಾರ್ಸನ ಅನಿಸುತ್ತೆ, ಉಗಿಯೇನ ಅನಿಸುತ್ತೆ. ಬಟ್ ಈಗ ನಾನು ಮಾತಾಡಿದ್ರೆ ಅದು ಒಬ್ಬ ಆರ್ಟಿಸ್ಟ್ ಆಗ್ಬಿಟ್ಟು ಅವನೇನೋ ನೋಡಿ ದೌಲತ್ತಲ್ಲಿ ಮಾತಾಡ್ತಾನೆ ಅನ್ನೋ ಥರ ಆಗ್ಬಿಡುತ್ತೆ. ಬಟ್ ನಾನು ಯಾರೇ ನನಗೆ ಜೂನಿಯರ್ ಆರ್ಟಿಸ್ಟ್ ಸಿಕ್ಕಿದ್ಲಿ, ಯಾರೇ ಬಂದು ಮಾತಾಡಿಸ್ಲಿ, ನನಗೆ ಈಗಲೂ 2 ಲೇಡೀಸ್ ಇದ್ದಾರೆ, 2 ಅಜ್ಜಿದಿರು, ಒಂದಷ್ಟು ಕಡೆ ಸಿಗ್ತಾರೆ ಹೋದಾಗ. ಹೆಂಗಷ್ಟು ಚೆನ್ನಾಗಿ ನಾನು ನೋಡಿದ್ರೆ ಸಾಕು ಅವ್ರ ಖುಷಿ. ಅವರು ನಾನು ನೋಡೋಲ್ಲ, ನಂಗೆ ಅವ್ರ ಖುಷಿ. ಹೋಗ್ಬೋದು, ಒಂದು ಹಾಕ್ಕೊಡ್ತೀನಿ ಅವ್ರಿಗೆ, ಮಾತಾಡಿಸ್ತೀನಿ. ಏನೋ ಮಗ ಚೆನ್ನಾಗಿ ಮಾಡ್ತಿದ್ಯಾ ಕಣೋ, ನೀನು ನೋಡೋದು ಖುಷಿ ಆಗುತ್ತೆ ಕಣೋ, ಹೆಂಗಿತ್ತೆ ಇವಾಗ, ಹೆಂಗಾಗಿದ್ಯಾ ಅಂತಾರೆ. ಅದು ನಿಜವಾದ ಆಶೀರ್ವಾದ ಸರ್. ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವ್ರು ಇದ್ದಿದ್ದ ಜಾಗದಲ್ಲಿ ಇದ್ದೋ ನಾನು, ಇವತ್ತು ಅವರು ನನ್ನನ್ನು ಹೊಗಳ್ತಿದ್ದಾರೆ, ನೀನೇನೋ ಒಂದು ಆಗಿದೆಯಾ ಅಂತ ಅಂದಾಗ, ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್. ಹಂಗೆ ನೋಡೋಕೆ ಕೊಡ್ರಿ. ನಿಮ್ಗೆ ಆ ಟೈಮಲ್ಲಿ ಒಂದು ಲವ್ ಕೂಡ ಇತ್ತು ಅಲ್ಲ? ಅದು ಲವ್ ಅನ್ನೋದಕ್ಕಿಂತ ಈ ಚೀಟರ್ಸ್ಗೆ ಏನಾಗುತ್ತೆ, ಚೀಟರ್ಸ್ ಡಿಕ್ಷನರಿಲಿ, ಕೆಲವು ಡಿಕ್ಷನರಿಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ, ಕೆಲವ್ರಿಗೆ ಡಿಕ್ಷನರಿಲಿ ನಂಬಿಕೆ ಅನ್ನೋ ಪದನೇ ಇರೋದಿಲ್ಲ. ಒಂದಷ್ಟು ವಿಚಾರಗಳನ್ನ ಹೇಳದೆ ಮುಚ್ಚಿಟ್ಟಂಥದ್ದು ಆಗಿರ್ಬೋದು. ಆ್ಯಂಡ್ ನನ್ನ ಮೇಲೆ ದಬ್ಬಳಿಕೆ ಮಾಡೋಕ್ಕೆ ಡಾಮಿನೇಟ್ ಮಾಡುವಂಥದ್ದಾಗಿರ್ಬೋದು. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಾಗಿರ್ಬೋದು, ರೆಡ್ ಹ್ಯಾಂಡ್ ಆಗಿ. ಯಾರು? ಆ ಫ್ಯಾಮಿಲಿ, ಒಂದು ಫ್ಯಾಮಿಲಿ, ಅವರ ತಾಯಿ ಇದಾಗಿರ್ಬೋದು. ಇದು ಆ ಹುಡುಗಿಯವರ ತಾಯಿ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿತ್ತು. ಇಡೀ ಅದೊಂಥರ ಹಂಗೆ ಫ್ಯಾಮಿಲಿನೇ ಹಂಗೆ. ಬಟ್ ನನ್ನ ಮುಂದೆನೇ ಮಾತಾಡೋರು, ಕೇಳೋರು. ಏನು ಮಾಡಿದ್ರು ನಿಮಗೆ? ಹೆಂಗೆ ಗೊತ್ತಾಯ್ತಿದ್ದಲ್ಲ? ಅಂದರೆ ಲೈಕ್ ಅವ್ರ ಹತ್ರ ಏನೂ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಹಾರ್ಟ್ ಇರೋವಂಥವನು, ಚೆನ್ನಾಗಿ ಮಾತಾಡೋವಂಥವನು, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ಅಂದಾಗ, ಅದನ್ನು ಹೇಗಾದರೂ ಮಾಡಿ ಎಂಕರೇಜ್ ಮಾಡ್ಕೋಬೇಕು, ಉಳಿಸ್ಕೋಬೇಕು ಅನ್ನೋವಂಥದ್ದು. ಆ್ಯಂಡ್ ದೇವ್ರ ದಯೆಯಿಂದ ಶಾರ್ಟ್ ಪೀರಿಯಡಲ್ಲೇ ಅವ್ರಿಗೆ ಮಾಡಿದ್ದಂಥ ಮುಚ್ಚಿಟ್ಟಿದ್ದಂಥ ಸತ್ಯಗಳಾಗಿರ್ಬೋದು, ಮೋಸಗಳಾಗಿರ್ಬೋದು. ಆ್ಯಂಡ್ ಆ ಮೋಸ ನನಗೆ ಗೊತ್ತಾಗಿ ನಾನು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀನೋ ಅನ್ನೋ ಕಾರಣಕ್ಕೆ
ಈ ಬ್ಲ್ಯಾಕ್ ಮ್ಯಾಜಿಕ್ ಆಗೋವಂಥದ್ದಾಗಿರ್ಬೋದು. ಇದಿಷ್ಟು ನನಗೆ ಓವರ್ ದ ಶಾರ್ಟ್ ಟೈಮಲ್ಲೇ ಗೊತ್ತಾಗೋಯ್ತು. ಹಂಗೆ ಸೈಡಿಗೆ ಇಟ್ಬಿಟ್ಟೆ. ನಿಮಗೆ ಅದೇ ಟೈಮಲ್ಲಿ ನಿಜವಾಗ್ಲೂ ಒಂದು ದೇವ್ರ ಥರನೇ ಭಗವತಿ ಬಂದಿರೋ ಅನ್ಸತ್ತಲ್ಲ? ನಾನು ಲಾಸ್ಟ್ ಪಾಡ್‌ಕಾಸ್ಟಲ್ಲಿ ಹೇಳಿದೆ ಒಂದು ವೆರಿ ಬ್ಯಾಡ್ ಫೇಸಲ್ಲಿದ್ದೆ ನಾನು ಅಂತ. ಇದೆ ಆ ಬ್ಯಾಡ್ ಫೇಸ್. ಅವಾಗ ಭಗವತಿ ಅಷ್ಟೊತ್ತಿಗೆ ಲವ್ ಶುರು ಆಗಿತ್ತಾ? ಇಲ್ಲ, 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 ಇಲ್ಲ. ವಿ ವರ್ ಜಸ್ಟ್ ಫ್ರೆಂಡ್ಸ್. ಇಟ್ ವಾಸ್ ಲೈಕ್ ಮಂಕ್ ಕೊಡ್ದಂಗೆ ಇರ್ತಿದ್ದೆ ನಾನು. ಇದಾಗಿರ್ತಿದ್ದೆ. ನಾನು ಮಾಡ್ದಿರೋ ತಪ್ಪಿಗೆ ನನ್ನ ಮೇಲೆ ಬ್ಲೇಮ್‌ಗಳು ತಗೋತಾ ಇದ್ದೆ, ಮತ್ತೊಂದು ತಗೋತಾ ಇದ್ದೆ, ಅಬ್ಯೂಸ್ ತಗೋತಾ ಇದ್ದೆ. ಅವಾಗ ರಾಧಾ ಅವ್ರು ಹೇಳಿದ್ರು. ಆಗ ನಾನು ನೋಡಿ ಅವ್ರಿಗೇನೋ ಅನ್ಸಿದೆ ಅನ್ಸುತ್ತೆ. ಐ ಡೋಂಟ್ ನೋ. ಇವ್ನು ಯಾವಾಗಲೂ ಹಿಂಗೆ ಮಂಕಾಗಿರ್ತಾನೆ. ಏನಕ್ಕೆ? ಏನಾದರೂ ಈ ಮದ್ದು ಹಾಕುವಂಥದ್ದೆಲ್ಲ ಇರುತ್ತೆ. ಊಟದಲ್ಲಿ ಹಾಕುವಂಥ ಈ ಥರದ್ದೇನಾದರೂ ಆಗಿರ್ಬೋದಾ? ನೋಡಿ ಒಂದ್ಸಲ ಚೆಕ್ ಮಾಡಿಸಿ ಹಂಗೆ ಹಿಂಗೆ ಅಂತ ನನಗೆ ಗೈಡ್ ಮಾಡಿತ್ತು. ನಾನು ಅದ್ರ ಬಗ್ಗೆ ಜಾಸ್ತಿ ನಂಬ್ತಾ ಇರಲಿಲ್ಲ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹಿಂಗೆ ಮೆಜೆಸ್ಟಿಕಲ್ಲಿ ಒಬ್ಬರು ಇದ್ರು. ನಮ್ಮ ಎದುರುಗಡೆ ಮನೆ ಒಬ್ಬರಿದ್ದಾರೆ ಅಜ್ಜಿ. ಅವ್ರನ್ನ ಕೇಳಿ ಮೆಜೆಸ್ಟಿಕಲ್ಲಿ ಯಾರೋ ಹಿಂಗೆ ಮದ್ದು ತೆಗೆಯೋರಿದ್ದಾರೆ ಹಂಗೆ ಹಿಂಗೆ ಅಂತ ಹೋದಾಗ ಅವ್ರ ಹತ್ರ ಹೋದಾಗ ಅವರು ಹಿಂಗೆಲ್ಲ ನೋಡಿದ್ರು. ಹಿಂಗೆಲ್ಲ ನೋಡಿ ಇಲ್ಲ ನಿನಗೇನು ಹಾಕಿಲ್ಲ ಬಿಡು ಅಂತ ಅಂದರು. ಬಟ್ ನನಗೆ ಈ ಥರ ಎಲ್ಲ ಆಗ್ತಿದೆ. ಯಾರೋ ಒಬ್ರು ಹೇಳಿದ್ರು ನಿಮ್ಮ ಬಿಹೇವಿಯರ್ ಇದು ಹಿಂಗಲ್ಲ ಅನಿಸುತ್ತೆ ನೀವಿರೋದು ಅಂತ ಯಾರೋ ಒಬ್ರು ಹೇಳಿದ್ರು ಸರ್. ಓಕೆ ಏನಾದರೂ ಗೊತ್ತಾದರೆ ಹೇಳಿ ಅಥವಾ ಇನ್ನೇನಾದರೂ ಬರಬೇಕಾ ಇನ್ನೊಂದ್ಸಲ ಏನಾದರೂ ಚೆಕ್ ಮಾಡ್ತೀರಾ ಮಾಡಿ ಹಂಗೆ ಅಂತಂದೆ. ಇಲ್ಲ ಏನಿಲ್ಲಪ್ಪ ನಿನ್ಗೆ ಅದೆಲ್ಲ ಏನೂ ಹಾಕಿಲ್ಲ ಅಂತ ಚೆಕ್ ಮಾಡಿದೆ. ಬಟ್ ಯಾರಾದ್ರು ಏನಾದರೂ ಇಟ್ಕೊಳ್ಳೋಕೆ ಅಂತ ಕೊಟ್ಟಿರೋದೇನಾದರೂ ಇದೆಯಾ? ಅಥವಾ ನೀನು ಎಲ್ಲಾದರೂ ಹೋಗಿ ದಾಟಿರೋವಂಥದ್ದು ಏನಾದರೂ ಇದೆಯಾ? ಅಂತೆಲ್ಲ ಕೇಳ್ತಾರೆ. ನಂಗೆ ಆ ಟೈಮಲ್ಲಿ ಫ್ಲ್ಯಾಶ್ ಆಗಲಿಲ್ಲ. ಆಮೇಲೆ ಯಾವಾಗ ನಾನು ವಾಪಸ್ ಮನೆಗೆ ಹೋದೆ, ಎಲ್ಲ ಹೋದೆ, ಆವಾಗ ನನಗೆ ಫ್ಲ್ಯಾಶ್ ಆಯಿತು. ನನ್ನ ಪರ್ಸಲ್ಲಿ ಡ್ಯಾಶ್ ಕೊಟ್ಟಿದ್ದಂಥದ್ದು ಏನೋ ಇದೆಯಲ್ಲ ಅದು ಹೆಂಗಾಗಿತ್ತು ಅಂತಂದರೆ ಇದು ಇಟ್ಕೊ ನೀನು ತಂದ್ಕೊಂಡು ನಾನು ತೊಗೊಳ್ಳಿ ಇಡಿ ನೀವೇ ಅಂತ ಅಂದ್ಬಿಟ್ಟು ಕೊಟ್ಟಂಗೆ. ನೀವು ಹೆಂಗಿರೋ ನನಗೆ ಒಳ್ಳೇದೇ ಬಯಸ್ತಾ ಇರೋದಲ್ವ ತೊಗೊಳ್ಳಿ ನೀವೇ ಇಡಿ ಅಂತ ಕೊಟ್ಟಂಗೆ. ಅದು ಏನೋ ಸುಮ್ಮನೆ ನಂಗೆ ಹೆಂಗಾಗ್ತಿತ್ತು ಅಂತಂದರೆ ಅಲ್ಲಿಗೆ ಹೋದೆ ಅಂತಂದರೆ ಐ ವಾಸಂಟ್ ನಾನಾಗಿರ್ತಾ ಇರಲಿಲ್ಲ. ಸೊ ಈ ಥರದ್ದು ಏನೋ ಒಂಥರ ಲೈಕ್ ಸಮಥಿಂಗ್ ಇಸ್ ಡ್ರೈವಿಂಗ್ ಮೀ ಅನ್ನೋ ಥರ. ಆಮೇಲೆ ಆ ಡೌಟ್ ಬಂತು. ಅದನ್ನು ತೆಗೆದು ಹಿಂಗೆ ಓಪನ್ ಮಾಡಿ ಪರ್ಸ್ ಒಳಗಡೆ ಒಂದು ಚಿಕ್ಕ ಚೀಟಿ ಫೋಲ್ಡ್ ಮಾಡಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರೊಳಗಡೆ ಒಂದು ಬೆಳ್ಳುಳ್ಳಿ, ಒಂದು ಏಲಕ್ಕಿ ಮತ್ತು ಒಂದೇನೋ ಈ ಥರದ್ದೊಂದು ಚಿಕ್ಕದು ಒಂದು ಕಡ್ಡಿ ಇದು ಇತ್ತು. ಅದನ್ನು ನಾನು ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ದೆ, ಸರ್ಗೆ ಕಳಿಸ್ದೆ. ಸರ್ ನೀವು ಹೇಳಿದ್ರಲ್ಲ ನನಗೆ ಈಗ ನೆನಪಾಯಿತು. ಈ ಥರದ್ದೊಂದು ಯಾರೋ ಒಬ್ರು ಕೊಟ್ಟಿದ್ರು ಇಟ್ಕೋ ಅಂತ. ಸೊ ಅದನ್ನು ನೋಡಿ ಎಂತ ಅಂದರೆ ದಿಸ್ ಇಸ್ ವಶೀಕರಣ. ವಶೀಕರಣ. ದಿಸ್ ಇಸ್ ವಶೀಕರಣ. ಯಾರು ಕೊಟ್ಟಿದ್ದು ನಿಮಗಿದು? ಇದೆ ಸರ್ ಹಿಂಗೆ ಅಂತ ಹೇಳಿದೆ. ಫಸ್ಟ್ ಎಸಿರಿ ಅದನ್ನು ಒಂದು ತಲೆ ಸ್ನಾನ ಮಾಡ್ಕೊಳ್ಳಿ. ಸರ್ ಇವಾಗ ಇದರಿಂದ ಹೊರಗೆ ಬರೋದು ಹೆಂಗೆ ಅಂತಂದು ಈ ಥರದ್ದು ನಿನಗೊಂದು ಆಗಿದೆ ಅಂತ ನಿನಗೆ ಗೊತ್ತಾಗೋವರೆಗೂ ಅದಷ್ಟೇ ವರ್ಕ್ ಆಗುತ್ತದು. ನಿನಗೆ ಈ ಥರದ್ದೊಂದು ಆಗಿದೆ, ಅದು ಯಾರು ಕೊಟ್ಟಿದ್ರು ಅಂತಲೂ ನಿನಗೆ ಗೊತ್ತು, ಈ ಥರದೊಂದು ಆಗಿದೆ ಅಂತಲೂ ನಿನಗೆ ಗೊತ್ತು. ಸೊ ಆಟೋಮೆಟಿಕ್ಲಿ ಯುವರ್ ಔಟ್ ಆಫ್ ಇಟ್. ಡೋಂಟ್ ವರಿ. ಒಂದು ತಲೆ ಸ್ನಾನ ಮಾಡು, ದೇವಸ್ಥಾನಗಳಿಗೆ ಹೋಗು. ನಿನಗೆ ತುಂಬ ಜಾಸ್ತಿ ದೃಷ್ಟಿ ಆಗುತ್ತೆ. ದೃಷ್ಟಿ ತೆಗೆಸು, ಅವಾಗ ತಡೆ ಓಡಿಸ್ಕೊ. ಏನಾದಿದ್ರೆ ನನಗೆ ಫೋನ್ ಮಾಡು ಅಂತಂದ್ರು. ದಟ್ ಈಸ್ ಮೈ ಲೈಫ್ ಟರ್ನಿಂಗ್ ಪಾಯಿಂಟ್. ದೆನ್ ಐ ವಾಸ್ ಕಂಪ್ಲೀಟ್ಲಿ ಐ ಆಮ್ ಔಟ್ ಆಫ್ ಇಟ್. ಈ ದೇವತೆ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಕಲರ್ ಶೂ. ಯಾ ಟ್ರೂಲಿ ಸ್ಪೀಕಿಂಗ್ ಈ ಥರ ಎಲ್ಲ ಇಷ್ಟು ಸಮಾಧಾನವಾಗಿ ಆರಾಮಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಡುವಂಥದ್ದು ಅಷ್ಟು ಪೇಷನ್ಸ್ ಇಲ್ಲದೆ ಇರೋವಂಥವನಾಗಿದೆ. ಇದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಆಗಿದೆ. ನಮ್ಮ ಕಡೆ ಗೊತ್ತಲ್ಲ ಮಾತಾಡ್ತಾರೆ ಅಮ್ಮ ಅಕ್ಕ ಅಂತಾನೆ ಬರೋದು ಬಾಯಲ್ಲಿ. ನೀನು ಅಂತ ಅಂದರೆ ಡ್ಯಾಶ್ ಅಂತಾನೆ ಹೋಗೋದು, ಒಡೆದೇ ಬರ್ತಾ ಇದ್ದಿದ್ದು. ಈ ರೀತಿ ಒಂದು ಕ್ಯಾರೆಕ್ಟರ್ನ ಏನೇ ಒಂದು ಮಾತಾಡಬೇಕು ಅಂದ್ರೂ, ಏನೇ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಹೆಜ್ಜೆ ಇಡಬೇಕು ಅನ್ನೋ ಯೋಚನೆ ಮಾಡಬೇಕು. ಎಡಬಾರ್ದು ಎಲ್ಲೂ ಅನ್ನಂತ ಹೇಳ್ಕೊಟ್ಟಿರೋದಂಥ ಈ ವ್ಯಕ್ತಿ ಇವಳೆ. ಆ್ಯಂಡ್ ನನ್ನ ಲೈಫಲ್ಲಿ ನೆನೆಸ್ಕೋಬೇಕಾಗಿರೋಂಥದ್ದು ಒಂದಷ್ಟು ಜನ ಇದ್ದಾರೆ. ಏಕೆಂದರೆ ಗಂಡು ಮಕ್ಕಳಿಗೆ ಹಾತ್ಕೊಳ್ಳೋರು ತುಂಬ ಕಡಿಮೆ. ಇವಾಗ ರೋಡೆಲ್ಲ ಹೋಗ್ಬೇಕಾದ್ರೆ ಒಂದು ಹೆಣ್ಮಗು ಒಂದು 60 ಸ್ಪೀಡಲ್ಲಿ ನಾನು ಬೀಳ್ತೀನಿ, ಇನ್ನೊಂದು ಹುಡುಗಿನೂ 60 ಸ್ಪೀಡಲ್ಲಿ ಬೀಳ್ತಾಳೆ. ಬಟ್ ಹುಡುಗಿನ ಎತ್ತಕ್ಕೆ ಹೋಗೋರು ಎಷ್ಟು ಜನ, ಹುಡುಗನ ಎತ್ತಕ್ಕೆ ಬರೋರು ಎಷ್ಟು ಜನ? ತುಂಬ ಮ್ಯಾಟ್ರ್ ಆಗುತ್ತೆ ಅದು. ಹೆಣ್ಮಕ್ಳಿಗಾನೆ ಎಲ್ಲ ಬಡ 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 ಅಂತ ಹೋಗಿ ಎತ್ಕೋತಾರೆ. ಒಬ್ಬ ಗಾಡಿ ಎತ್ತುತ್ತಾನೆ, ಒಬ್ಬ ಬೈಕ್ ಎತ್ತುತ್ತಾನೆ, ಒಬ್ಬ ಹೆಲ್ಮೆಟ್ ಎತ್ತುತ್ತಾನೆ, ಒಬ್ಬ ಲೇಡಿನ ಎತ್ತುತ್ತಾನೆ. ಗಂಡು ಮಕ್ಳು ಬಿದ್ದಾಗ ಇವನೇ ಏನೋ ತಪ್ಪು ಮಾಡಿರ್ತಾನೆ. ಅಲ್ಲ ಇವನೇ ತಪ್ಪು ಮಾಡಿರ್ತಾನೆ ಗೊತ್ತಿರಲ್ಲ. ಹಿಂದೆಂದು ಯಾವನೋ ತಳ್ಳಿರ್ಬೋದು, ಒಂದು ಕಲ್ಲು ಸಿಕ್ಕಿರ್ಬೋದು, ನಾಯಿ ಅಡ್ಡ ಬಂದಿರ್ಬೋದು, ಏನಾಗಿರ್ಬೋದು. ಇವನೇ ಸ್ಪೀಡಾಗಿ ಬಂದು ಬಿದ್ದಿರ್ತಾನೆ ಕಣ, ಬಿಡ ಅವನೇನು ಎತ್ತುತ್ತೀಯ. ಅದೇ ಹೆಣ್ಮಕ್ಳಿಗೆ ಹೋಗಿ ಬೀಳಲಿ, ಅವ್ರದೇ ತಪ್ಪಾಗಿ ಮಾಡಿ ಬಿದ್ದಿದ್ರು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋರು ತುಂಬ ಜಾಸ್ತಿ ಇರ್ತಾರೆ. ನಮ್ಮ ಗಂಡು ಮಕ್ಳಲ್ಲ ಆ ಥರ. ಆ್ಯಂಡ್ ನನಗೆ ನಮ್ಮ ತಾಯಿ ತುಂಬ ಹಾತ್ಕೊಂಡ್ರು ಈ ಟೈಮಲ್ಲಿ. ಅಂದರೆ ನಾನು ಚೆನ್ನಾಗಿದ್ದಂಥ ಟೈಮಲ್ಲಿ ಎಲ್ಲ ನಮ್ಮ ಲೈಫೆಲ್ಲ ಚೆನ್ನಾಗಿ ನಡೀತಿದ್ದಂಥ ಟೈಮಲ್ಲಿ ಒಂದು ಸಾರ್ಟ್ ಆಫ್ ಟೈಮಲ್ಲಿ ಅವರು ನನ್ನ ಕೈ ಬಿಟ್ಬಿಟ್ರು. ನನ್ನ ಸುಖಕ್ಕೆ ಅಥವಾ ನನ್ನ ಒಂದು ಕಷ್ಟ ಅಂತ ಬಂದಾಗ ಇವಾಗ ಒಂದು ಮದುವೆ ಕರೆದು 1,000 1,000 ಜನ 2,000 ಜನಕ್ಕೆ ಊಟ ಹಾಕ್ಬೋದು. ಬಟ್ ಒಬ್ಬ ಗಂಡು ಮಗು, ಒಬ್ಬ ಗಂಡಸು, ಒಬ್ಬ ಹುಡುಗನಿಗೆ ಕಷ್ಟ ಅಂತ ಬಂದಾಗ ಅವ್ನು ಯಾರಿಗಾದ್ರೂ ಒಬ್ರು ಕಾಲ್ ಮಾಡಬೇಕು ಅಂತ ಅಂದರೆ ಸಿಗೋದು ಬೆರಳೆಣಿಕೆ ಎಷ್ಟು ಜನ ಅಷ್ಟು. ತುಂಬ ನಾವು ಎಷ್ಟೇ ಜನನ ಮೆರೆಸಿ ಎಷ್ಟೇ ಲಕ್ಷ ಖರ್ಚು ಮಾಡಿ ಕೋಟಿ ಖರ್ಚು ಮಾಡಿದ್ರು ನೀನು ನನಗೆ ಕಷ್ಟ ಅಂತ ಬಂದಾಗ ನಮಗೆ ಹಾತ್ಕೊಳ್ಳೋಕ್ಕಿಂತ ಸಿಗೋರು ಕೆಲವೇ ಕೆಲವು ಜನ.
ಅದರಲ್ಲಿ ನಮ್ಮ ತಾಯಿನ ಹೊರತುಪಡಿಸಿ ಅಥವಾ ರಾಧನ ಹೊರತುಪಡಿಸಿ ನನ್ನ ಲೈಫಲ್ಲಿ ಮೇಜರ್ ವ್ಯಕ್ತಿಗಳು ಅಂತಂದರೆ ನಮ್ಮಣ್ಣ ಸತೀಶ್ ಅಂತ, ನಮ್ಮಣ್ಣ ಆ್ಯಂಡ್ ನನ್ನ ಕುಚಿಕು ಗೆಳೆಯ ಒಬ್ಬ ಇದ್ದಾನೆ ವಿನೋದ್ ಅಂತ, ಅವನಂತೂ ನನ್ನನ್ನು ಎಷ್ಟು ಸತಿ ನನಗೆ ಸಪೋರ್ಟ್ ಮಾಡಿದೆ ಅನ್ನೋದು ಲೆಕ್ಕನೇ ಇಲ್ಲ. ಆ್ಯಂಡ್ ಇನ್ನೊಬ್ಬರು ಆನಂದ್ ಅಂತ. ಇವರು 3 ವ್ಯಕ್ತಿಗಳು ಬೆರಳೆಣಿಕೆಯಷ್ಟು ಅಷ್ಟೇ. ನನಗೆ ಕಷ್ಟ ಅಂತ ಬಂದಾಗ ನಾನೊಬ್ಬರಿಗೆ ಧೈರ್ಯವಾಗಿ ಫೋನ್ ಮಾಡಿ ಏನಾದರೂ ಸಹಾಯ ಕೇಳ್ಬೋದು ಅಥವಾ ಏನಾದರೂ ಒಂದು ಮಾರಲ್ ಸಪೋರ್ಟ್ ಕೇಳ್ಬೋದು ಅಥವಾ ಏನಾದರೂ ಒಂದು ಐಡಿಯಾ ಕೇಳ್ಬೋದು ಅಂತಂದರೆ ಇವ್ರು 3 ಜನ. ಇನ್ ಜರ್ನಿನೇ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗಬೇಕು ಅಂತ ಪ್ಲಾನ್ ಮಾಡ್ತೀರಾ, ಇಂಜಿನಿಯರಿಂಗ್ ಸೇರ್ಕೋತೀರಾ, ಒಂದು ರಿವ್ಯಾಲ್ಯೂಯೇಷನ್ಗೆ ಆಗೋ ಟೈಮಲ್ಲಿ ಒಂದು ಲೈಫ್ ಟರ್ನ್ ತೊಗೊಳತ್ತೆ, ಒಂದು ಸಿಮೆಂಟು ಸ್ಟೀಲ್ ಅಂಗಡಿಲಿ ಕೆಲಸ ಮಾಡ್ತೀರಾ, ಆಮೇಲೆ ಕಾವೇರಿ ಹೋರಾಟದಲ್ಲಿ JC ಹೋಗ್ತೀರಾ, ಬಟ್ ಏನೇನೋ ನೋಡಿರ ಲೈಫಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅದು ಇನ್ನೂ ಡೆಪ್ತ್ ಹೋಗಿಲ್ಲ. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಶುರು ಮಾಡೋದಕ್ಕೆ ನಾನು ಒಬ್ರದ್ದು ಫೋನ್ ನಂಬರ್ ಇಲ್ಲ ಅಂತ, ಆ ಫೋನ್ ನಂಬರ್ ನನಗೆ ಹೇಗೆ ಸಿಕ್ತು ಅನ್ನೋದು ಒಂದು ಸ್ಟೋರಿ ಇದೆ. ಆ್ಯಂಡ್ ನಾನು ಕಂಬಿ ಸಿಮೆಂಟ್ ಕೆಲಸ ಮಾಡೋದಕ್ಕೆ ಶುರು ಮಾಡೋದಾಗಿಂದ ಒಳಗಡೆದೊಂದು ಸ್ಟೋರಿ ಇದೆ. ಅಲ್ಲೊಬ್ರನ್ನ ಮೀಟ್ ಮಾಡಿದ್ದೆ ನಾನು, ಅದೇ ನ್ಯೂಮರಾಲಜಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಸುದೀಪ್ ಅವರ ವೈಫ್ ಬರೋರು, ಪ್ರಿಯಾ ಮ್ಯಾಮ್. ಆ ನ್ಯೂಮರಾಲಜಿ ಅವರು ಫ್ರೆಂಡ್ಸು. ಶಿ ವಾಸ್ ಅ ಮಲಯಾಳಿ, ಪ್ರಿಯಾ ಮ್ಯಾಮು ಮಲಯಾಳಿ, ಅವರಿಬ್ಬರು ಮಲಯಾಳಿದು. ಸೊ ಅವರು ಫ್ರೆಂಡ್ಸ್ ಇರ್ತಾರೆ ಅವಾಗಿಂದಾನು. ಸೊ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ವಾರಕ್ಕೊಂದೆರಡು ಸತಿ ಪ್ರಿಯಾ ಮ್ಯಾಮ್ ಬರೋರು. ಪ್ರಿಯಾ ಮ್ಯಾಮ್ ಹತ್ರ ಹೋಗಿ ನಾನು ಚಾನ್ಸ್ ಕೇಳಿದ್ದೆ. ಆ ಒಳಗಡೆ ಡೆಪ್ತ್ ಸ್ಟೋರಿಗಳು ತುಂಬ ಇದಾವೆ. ನಾನು ಸುಮ್ಮನೆ ಮೇಲೆ ಮಾತಾಡಿದ್ದೀನಿ. ಲೈಫ್ ಹಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಕ್ಷಣಕ್ಕೆ ಏನೇನು ನಡೀತಿದ್ರು ನಮಗದು ಕಷ್ಟ ಅಂತ ಅನ್ನಿಸ್ಬೋದು. ಮುಂದೊಂದು ದಿನ ಭಗವಂತ ಎಲ್ಲರಿಗೂ ಒಂದು ಒಳ್ಳೆ ಫೇಸ್ ಕೊಡ್ತಾನೆ. ಅವಾಗ ಈ ಥರ ಸ್ಟೋರೀಸ್ ಹೇಳ್ಕೊಬೇಕಾದ್ರೆ ನಮಗೆ ನಗು ಬರುತ್ತೆ. ಜೀವನ ಏನೇನೆಲ್ಲ ತೋರಿಸಿದೆ ನಮಗೆ. ಬಟ್ ಕಲ್ತಿರೋದು ಯಾವ್ದನ್ನೂ ಮರಿಬಾರ್ದು. ಆ್ಯಂಡ್ ನಮಗೆ ಸಹಾಯ ಮಾಡಿರೋರನ್ನ ಮರಿಬಾರ್ದು. ಆ್ಯಂಡ್ ನಾವು ಯಾರು ಮೋಸ ಮಾಡಿದ್ದೀವಿ ಅನ್ನೋದನ್ನು ಮರಿಬಾರ್ದು. ಯಾಕೆಂದರೆ ಇವಾಗ ನಾವೇನಾದ್ರು ಕಷ್ಟ ಅನುಭವಿಸ್ತಿದ್ದೀವಿ, ದೇವ್ರು ನಮ್ಗೆ ಏನಾದ್ರು ಸರಿಯಾಗಿ ಇಡ್ತಾವನೆ ಆ್ಯಪು ಅಂತಂದರೆ ನೀನು ಯಾರಿಗೊಬ್ರು ಮೋಸ ಮಾಡಿರೋದಕ್ಕೆ. ನಾವು ಕೆಟ್ಟದ್ದು ಮಾಡಿರೋದನ್ನು ಮರಿಬಾರ್ದು, ಒಳ್ಳೇದು ಮಾಡಿರೋದನ್ನು ಮರಿಬಾರ್ದು. ಆ್ಯಂಡ್ ಒಂದು ಮಾತಂತೂ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಮರಿಬಾರ್ದು ಅಂತ. ಅಣ್ಣವ್ರು ಹೇಳಿದೊಂದು ಸಾರಿ ಇದೆಲ್ಲ, ಎಷ್ಟೇ ದೊಡ್ಡವರಾದ್ರೇನಂತೆ ಬಂದಿದ್ದ ದಾರಿ ಮರಿಬಾರ್ದು ಅಂತ. ಆ್ಯಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು. ತುಂಬ ಒಳ್ಳೇದಾಗಿ ಇನ್ನು ಸಾಕಷ್ಟು ಎತ್ತರಕ್ಕೆ ಬೆಳೀರಿ. ನಿಮ್ಮ ನೆಕ್ಸ್ಟ್ ಕನಸೇನಿದೆ ಎಲ್ಲ ನನಸಾಗ್ಲಿ. ಗಂಡ ಹೆಂಡತಿ 1 ಡಜನ್ ಮಕ್ಕಳು ಚೆನ್ನಾಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್. ಒಳ್ಳೆಯದಾಗಲಿ.